ನಮಸ್ಕಾರ ಸ್ನೇಹಿತರೆ. ದಿನಾಂಕ 30/1/2025 ಇದೆ. ಅಂದ್ರೆ ಪರ್ಸನಾಲಿಟಿ ನಂಬರ್ 3 ಬರುತ್ತೆ. ಡೆಸ್ಟಿನಿ ನಂಬರ್ ನಾನು ನಿಮ್ಮ ಮೇಲೆ ಬಿಡ್ತಾ ಇದ್ದೀನಿ. ಡೆಸ್ಟಿನಿ ನಂಬರ್ ಯಾವಾಗ ನಿಮ್ಮ ಮೇಲೆ ಬಿಡ್ತಾ ಇದ್ದೀನಿ, ಪಾಸ್ ಮಾಡಿ. ಹ್ಮ್. ಪೂರ್ತಿ ಡೇಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪಾಸ್ ಮಾಡಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಸ್ನೇಹ ಅವರೇ. ಹ್ಮ್. ಹ್ಮ್. ಇವಾಗ ನಿಮಗೆ ದಿನಾಂಕ ಇವತ್ತಿಂದ ಏನಿದಲ್ಲ, ಇವತ್ತಿನ ಡೇಟ್ ಅಲ್ಲಿ ನಾವು ಮಾಡ್ಬೇಕಾದಾಗ ದಿನಾಂಕ ಬಂದು 30. ಡೇಟ್ ಅಂಡ್ ಚೇಂಜ್. ನೋಡಿ, ನಿನ್ನೆ ನಾವು ಎಷ್ಟು ಮಠ? 7ರ ಮಠ ನೋಡಿದ್ವಿ. 7ರಿಂದ ಕೇತು ಮಠ, ಗ್ರಹ ಮಠ ನೋಡಿದ್ವಿ. ಇವಾಗ ಸೇಮ್ ಪರಿಹಾರ ಏನು ಬರುತ್ತಲ್ಲ, ಸೇಮ್ ಪರಿಹಾರ ನೀನ್ ಏನ್ ನೋಡಿದ್ವಿ, ಸೂರ್ಯ ಗ್ರಹದ ಶಕ್ತಿಯ ಸ್ವರೂಪಗಳು, ಅಲ್ಲೇ ಕೇತು ಗ್ರಹದ ಶಕ್ತಿಯ ಪರಿಹಾರಗಳು ವಿಶ್ಲೇಷಣೆ ಬರ್ಕೊಳ್ಳಿ. ಸೂರ್ಯನ ಪ್ರಭಾವ ವಿಶ್ಲೇಷಣೆ ಅಂದ್ರೆ ಇವಾಗ ಶನಿ ಗ್ರಹದ ವಿಶ್ಲೇಷಣೆ, ಅದೇ ಶನಿ ಶನಿ ಪ್ರಭಾವದ ವಿಶ್ಲೇಷಣೆ, ಮತ್ತೆ ಶನಿ ಪ್ರಭಾವದ ದೋಷಗಳು ಮತ್ತು ಲಕ್ಷಣ ವಿಶ್ಲೇಷಣೆಗಳು, ಮತ್ತು ಶನಿ ಗ್ರಹದ ಗುಪ್ತ ಶಕ್ತಿಯ ಪರಿಹಾರಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಬಹಳ ಸೂಕ್ಷ್ಮತೆಯಿಂದ ನೋಡ್ತಾ ಬರನ್ರಿ. ಹ್ಮ್. ಇವತ್ತಿನ ದಿನಾಂಕದಿಂದ ಶನೇಶ್ವರದು ಇಲ್ಲಿದೆ. ಈ ಯಂತ್ರವನ್ನು ಸಹ ಬರ್ಕೊಂಬಿಡಿ. ಇನ್ನೊಂದ್ಸತಿ ಎಷ್ಟು ಸತಿ ಬರಿತೀವಿ ಅಷ್ಟು ಪ್ರಾಕ್ಟೀಸ್ ಒಳ್ಳೇದಿರುತ್ತೆ. ಹ ಹ, ನೋಡಿ, ಮನುಷ್ಯನಿಗೆ ಹ್ಮ್ ಸರ್ವಕಾಲವೂ ಸಹ ದುಡ್ಡು ದುಡ್ಡು ಅಂತ ಹೋಗ್ತಾ ಇದ್ರೆ, ಇವತ್ತು ಪಾಪ ಆ ಒಬ್ಬ ವ್ಯಕ್ತಿನೂ ಸಹ ಮೃತ್ಯುವಿಗೆ ಶರಣಾದ. ಮೃತ್ಯುವಿಗೆ ಶರಣಾದ. ವೆರಿ ಗುಡ್ ಮಾ, ಸ್ನೇಹ ಅವರೇ. ಹ್ಮ್. ವೆರಿ ಗುಡ್ ಚಂದ್ರಪ್ಪ ಅವರೇ. ನಾ ನೋಡಿ, ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ಮನುಷ್ಯನಿಗೆ ಎಷ್ಟು ದುಡ್ಡು ಇರುತ್ತೆ ಎಂಬುದಕ್ಕಿಂತ ಮನುಷ್ಯನಿಗೆ ನೆಮ್ಮದಿ ಸಹ ಬೇಕು. ಯಾವ ಗ್ರಹಗಳಲ್ಲಿ, ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ, ಯಾವ ರೀತಿ ಇರುತ್ತೆ, ತನ್ನನ್ನು ತಾನು ಅರ್ಥ ಮಾಡ್ಕೊಬೇಕು. ತನ್ನನ್ನು ತಾನು ಅರ್ಥ ಮಾಡ್ಕೊಂಡು ಏನಾಗುತ್ತಂದ್ರೆ, ಆ ಎಲ್ಲೆಲ್ಲಿ ಏನೇನಿರುತ್ತೆ ಅದನ್ನ ನೋಡ್ಕೊಂತ ಲೈಫ್ನ ಎಂಜಾಯ್ ಮಾಡಕ್ ಬಹಳ ಪ್ರಭಾವ ಐತೆ. ಇದು ಶನಿ ಗ್ರಹದ ಬಂದ್ಬಿಡೋಣ, ನಮ್ಮ ಟಾಪಿಕ್ ಬಂದ್ಬಿಡೋಣ. ಶನಿ ಗ್ರಹದ ಗುಪ್ತ ಶಕ್ತಿಯ ಪರಿಹಾರಗಳು. ಗುಪ್ತ ಶಕ್ತಿ ಇರುತ್ತೆ. ಶನಿ ಗ್ರಹ ಶಾರ್ಟ್ ಕಟ್ ಸ್ಟೋರಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಶನಿ ಶನಿ ಗ್ರಹ ಯಾರ ಮಗ? ಸೂರ್ಯನ ಮಗ. ಈ ಶನಿ ಗ್ರಹನ ಜ್ಯೋತಿಷ್ಯದಲ್ಲಿರ್ಬೋದು, ನ್ಯೂಮರಾಲಜಿಸ್ಟ್ ಅದರ ಶಿಸ್ತು, ಕ್ರಮ, ಶಿಸ್ತು, ನ್ಯಾಯ, ಕರ್ಮ, ಆಮೇಲೆ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವಂತ ಒಳ್ಳೆಯ ಗ್ರಹ ಆಗಿದೆ. ನಿಧಾನವಾಗಿ ನಡೆಯುತ್ತೆ. ಬಾಹ್ಯಾಕಾರದಲ್ಲಿ ನೋಡಿದ್ರೆ ದೊಡ್ಡ ವಿಚಿತ್ರವಾದ ದೊಡ್ಡ ಗ್ರಹ ಅದು. ಭಯಂಕರ ದೊಡ್ಡ ಗ್ರಹ. ಅದು ನೋಡಲು ಸುಂದರವಾದಂತಹ ಎರಡು ಬಂಗಾರದ ರೀತಿಯಲ್ಲಿ ವರ್ಣ ರೀತಿ ಕಾಂತಿಗಳನ್ನು ಸಹ ಕಾಣ್ತೀವಿ. ಪುನಃ ಆ ಲೇಪನ ಸಹ ಇರುತ್ತೆ. ಅಷ್ಟು ಅದ್ಭುತವಾದಂತ ಗ್ರಹ ಅದು. ರಕ್ಷಣೆ ಸಹ ಇರುತ್ತೆ. ಪುನಃ ನಮ್ಮ ಕರ್ಮಗಳ ಅನುಸಾರವಾಗಿ ಅದೇನ್ ಮಾಡುತ್ತೆ, ನಮ್ಮ ತಪ್ಪುಗಳನ್ನು ಅನುಸಾರವಾಗಿ ನಮಗೆ ನಡೆಯುವಂತ ಕೆಲಸಗಳಿಗೆ ಪ್ರಭಾವ, ಸಹಾಯ ಅದೆಲ್ಲ ನೋಡ್ತಾ ಬರುತ್ತೆ, ಮಾಡ್ತಾ ಬರುತ್ತೆ. ಪುನಃ ಏನು ಕರ್ಮವನ್ನು ನೀಡುವಂತ, ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ, ಕರ್ಮವನ್ನು ನೀಡುವಂತಹ, ಕರ್ಮವನ್ನು ಮ್ಯಾನೇಜ್ಮೆಂಟ್ ಮಾಡ್ಬಿಟ್ಟು ನಮಗೆ ಜಡ್ಜ್ ರೀತಿಯಲ್ಲಿ ಡಿಕ್ಲೇರ್ ಮಾಡುವಂತ ಗ್ರಹ ಶನಿ ಗ್ರಹದ ಪ್ರಭಾವ. ಬರ್ಕೊಳ್ಳಿ. ಶನಿ ಗ್ರಹ ವ್ಯಕ್ತಿಯ ಮೇಲೆ ಜೀವನ ಅನೇಕ ರೀತಿಯ ಪರಿಣಾಮ ಬೀರುತ್ತದೆ. ಅಲ್ಲ, ಶನಿ ಸುಮ್ಮನೆ ಬರಲ್ಲ. ಆರ್ಥಿಕ ಸ್ಥಿತಿನ ನಾಶ ಮಾಡ್ತಾನ, ಆರೋಗ್ಯ ಸ್ಥಿತಿನ ನಾಶ ಮಾಡ್ತಾನ, ವೈಯಕ್ತಿಕ ಜೀವನ ಸಂಪೂರ್ಣ ನಾಶ ಮಾಡ್ತಾನ. ಅದೇ ಜೀವನದ ಮೇಲೆ ಪ್ರಭಾವ ಬೀರ್ಬಿಟ್ರೆ ಶನಿಯು ಬಲಹೀನ ಆಗಿದ್ದಾಗ ಕೆಲವು ಭಯಂಕರವಾದ ಸಮಸ್ಯೆಗಳು ಬರ್ತವೆ. ಇಂಥ ಸಮಸ್ಯೆಗಳು ಬರ್ತಾವೆ, ಇದು ನೋಡಿ, ಬಹಳ ಕೇರ್ಫುಲ್ ನೋಡಿ. ವೃತ್ತಿಯಲ್ಲಿ ಅಡೆತಡೆಗಳು ಆಗ್ತಾ ಇರ್ತವೆ. ವೃತ್ತಿಯಲ್ಲಿ ವೃತ್ತಿಯಲ್ಲಿ ಅಡೆತಡೆಗಳು ಆಗ್ತಾ ಇರ್ತಾವೆ, ಜೊತೆಯಲ್ಲಿ ನಿಧಾನಗತಿ ಓಡ್ತಾ ಇರುತ್ತೆ. ಆರ್ಥಿಕ ನಷ್ಟ ಮತ್ತು ಸಾಲದ ಸಮಸ್ಯೆಗಳು. ಯಾರಿಗೆ ಆರ್ಥಿಕ ನಷ್ಟ ಆಗ್ತಾ ಇರುತ್ತೋ, ಯಾರಿಗೆ ಸಾಲದ ಸಮಸ್ಯೆ ಆಗ್ತಾ ಇರುತ್ತೋ, ಕೇರ್ಫುಲ್ ಇಂದ ನೋಡ್ತೇವೆ, ಸೇಮ್ ಇರುತ್ತೆ. ಮತ್ತೆ ಅನಾರೋಗ್ಯದ ಸಮಸ್ಯೆಗಳು. ಶನಿ ದೋಷ ಭಯಂಕರ ಇರುತ್ತೆ. ಅನಾರೋಗ್ಯದ ಸಮಸ್ಯೆಗಳು, ವಿಶೇಷವಾಗಿ ದೀರ್ಘಕಾಲದ ಕಾಯಿಲೆಗಳು ಬಳಲ್ತಾ ಇರ್ತಾವೆ. ದೀರ್ಘಕಾಲದ ಕಾಯಿಲೆಗಳು ಯಾರಿಗೆ ಬರ್ತಾವ ನೋಡಿ, ಬೆರಳುಗಳಿಗೆ, ಕಾಲುಗಳಿಗೆ, ಅವಕ್ಕೆಲ್ಲ ಭಯಂಕರ ಕರ್ಮ ದೋಷದಿಂದ ಎಫೆಕ್ಟ್ ಇಂದ ಕರ್ಮನು ಬರುತ್ತೆ. ಅದೇ ರೀತಿ ಶನೇಶ್ವರನು ಸಹ ಎಫೆಕ್ಟ್ ಇರುತ್ತೆ.
ಕುಟುಂಬದಲ್ಲಿ ಯಾವಾಗಲೂ ಸಹ ಕಲಹ ವೈಮನಸ್ಸು ಇರುತ್ತೆ. ಕುಟುಂಬದಲ್ಲಿ ಯಾವಾಗೂ ಕಲಹ ವೈಮನಸ್ಸು ಇರುತ್ತೆ. ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಇರುತ್ತೆ. ಇದಕ್ಕೆ ಸಾಮಾನ್ಯ ಪರಿಹಾರಗಳು ಬಂದಾವ. ಸ್ವಲ್ಪ ಸ್ವಲ್ಪ ಮಿಡ್ಲ್ ವರ್ಷನ್ ಮತ್ತೆ ಹೈ ಲೆವೆಲ್ ವರ್ಷನ್ ಸಹ ಪರಿಹಾರಗಳು ಬರ್ತಾವ. ಮಿಡ್ಲ್ ವರ್ಷನ್ ಪರಿಹಾರ, ಮಿಡ್ಲ್ ವರ್ಷನ್ ಪರಿಹಾರಗಳು ಹೆಂಗ್ ಬರ್ತವೆ? ಶನಿ ದೋಷವನ್ನು ನಿವಾರಿಸಲು ಹಲವು ರೀತಿಯ ಪರಿಹಾರಗಳನ್ನು ನಾವು ಮಾಡ್ಕೊಬಹುದು. ಒಂದು ರೀತಿಯಲ್ಲ ಆ ಪರಿಹಾರ ಐತೆ. ಶನಿ ಮಂತ್ರ ಜಪವನ್ನು ಮಾಡ್ತಾರ. 108 ಸತಿ ಓಂ ಶಂ ಶಂ ಶನಿಶ್ಚರಾಯ ನಮಃ ಅಂತ ಮಾಡ್ಕೊಂತ ಹೋಗ್ತಾರ. ಅದನ್ನ ಕೆಲವು ಕೇಳಿ ತಿಳ್ಕೊಂಡು ಡೀಪ್ಲಿ ಪರಿಹಾರ ಮಾಡ್ಕೊಬೇಕು. ಇಮಿಡಿಯೇಟ್ಲಿ ಯಾರು ಹೇಳಿದಾರೆ, ಯಾರು ಟಿವಿಯಲ್ಲಿ ನೋಡಿದಾರೆ, ಯಾರು ವಿಡಿಯೋ ಹೇಳಿದ್ರೆ ಹೇಳಿದ್ದು ಮಾಡಕ್ ಹೋಗ್ಬಿಡಿ ದಯಮಾಡ್ಬಿಟ್ಟು. ನಿಮ್ದು ಡೇಟ್ ಆಫ್ ಬರ್ತ್ ನೋಡ್ಬೇಕು, ನಿಮ್ದು ಯಾವ ಮಹಾದಶ ನಡೀತಿದೆ, ಮಹಾದಶನ ಕ್ಲಾರಿಫೈ ಮಾಡ್ಕೊಂಡೆ ಶನೇಶ್ವರನ್ ಹಿಡಿಬೇಕು. ಶನೇಶ್ವರನ್ನ ಸ್ಟ್ರಿಕ್ಟ್ ಆಗಿ ನಾವು ಕರ್ಮ ಸಿದ್ಧಾಂತದ ಪ್ರತಿಫಲ ನೋಡ್ತಾನ. ಆತ ನೆನೆಸಿದಂದ್ರೆ ನಮ್ದು ಯಾವ್ದೋ ಜನ್ಮದ ಕರ್ಮನ ತಂದು ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಐತಪ್ಪ ಅದನ್ನ ಕ್ಲಿಯರ್ ಮಾಡ್ತಾರೆ ಅಂತ ಆತನ ಅಲ್ಲ. ಆ ರೀತಿ ಪ್ರಭಾವ ಇರುತ್ತೆ. ಶನೇಶ್ವರನಿಗೆ ಬಹಳ ಆತ ಶಾಂತಿ ಆಗೋದಕ್ಕೆ ಮಾಡ್ಬೋದು. ಆತನ ಮಂತ್ರ ಜಪ ಅವನ್ನೆಲ್ಲ ಮಾಡೋದು. ಆತ ಶನಿವಾರದಿಂದ ಯಾರನ್ನ ಉಪವಾಸ ಇದ್ನಪ್ಪ ಅಂದ್ರೆ ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಪ್ಪು ಬಟ್ಟೆ ಅಂತದು ಇಲ್ಲ. ಅಲ್ಲಿ ಹೋದ್ರೆ ಶನೇಶ್ವರ ಟೆಂಪಲ್ ಹೋದ್ರೆ ಎಳ್ಳಿನ ಬತ್ತಿ ಕೊಡ್ತಾರೆ. ಅವ್ನ್ ಬತ್ತಿ ಹಚ್ಚಿಬಿಟ್ಟು ದೂರದಿಂದ ನಮಸ್ಕಾರ ಮಾಡ್ಕೊಂಡ್ ಬರ್ಬೇಕು. ಎಲ್ಲರಿಗಿಂತ ಬಹಳ ವಿಶೇಷ ಅಂದ್ರೆ ಹನುಮಾನ್ ಚಾಲೀಸನ ನಿಯಮಿತವಾಗಿ ಪಠಿಸ್ತಾ ಇರ್ಬೇಕು. ಜಯ ಹನುಮಾನ್ ಅಂತೇಳಿ ಓಕೆನಾ. ಶನಿ ದೋಷಗಳು ನಿರಂತರ ಕಡಿಮೆ ಆಗ್ತಾ ಬರುತ್ತೆ. ಇದು ಅತ್ಯಂತ ಅದ್ಭುತವಾದಂತ ಪ್ರಭಾವ ಬೀರುತ್ತೆ ಹನುಮಾನ್ ಚಾಲೀಸನ ಪಠನ. ದಾನ ಮಾಡೋದು, ದಾನ ಏನ್ ಮಾಡ್ಬೇಕು? ಬಡವರಿಗೆ ದಾನ ಮಾಡಿ ಸ್ಪೆಷಲ್ ಆಗಿ ನಿರ್ಗತರಿಗೆ ದಾನ ಮಾಡೋದ್ರಿಂದ ಕೃಪೆಗೆ ಪಾತ್ರರಾಗಿ ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಬ್ಬಿಣದ ವಸ್ತುಗಳನ್ನ ಮತ್ತು ಕಪ್ಪು ಬಟ್ಟೆಗಳನ್ನ ದಾನ ಮಾಡುದು ಬಹಳ ಒಳ್ಳೇದು. ಕಬ್ಬಿಣವನ್ನು ದಾನ ಮಾಡಬೇಕು. ಈಗ ಯಾರಿಗೋ ಟೂ ವೀಲರ್ ಇರುತ್ತೆ, ಯಾರಿಗೂ ಟೂ ವೀಲರ್ ಇಲ್ಲ, ದಾನ ಕೊಟ್ಬಿಡಿ, ಏನಾಗಲ್ಲ. ಹೋಗ್ಬೇಕಾದ್ರೆ ಏನು ತಗೊಂಡ್ ಹೋಗಲ್ಲ, ಆಸ್ತಿ ಪಾಸ್ತಿ ಏನ್ ತಗೊಂಡ್ ಹೋಗಲ್ಲ, ಆರಾಮಾಗಿ ಡೊನೇಟ್ ಮಾಡ್ಬಿಡಿ. ಯಾವ ಸಂಘ ಸಂಸ್ಥೆಗೆ ಅಂತ ಕುಡಿ, ಇನ್ನು ಬಹಳ ಒಳ್ಳೇದು. ಕೊಟ್ಟರು ಸಹ ಬಹಳ ಒಳ್ಳೇದಿದೆ. ಜೀವನದಲ್ಲಿ ನೀವು ಮಾಡಂತ ಕರ್ಮನು ಸಹ ಕಳೆದೋಗುತ್ತೆ, ಏನೇನು ಬರಲ್ಲ. ಪಾಪ ಅದಕ್ಕೇನು ಹೆಲಿಕಾಪ್ಟರ್ ಇತ್ತು ನೋಡಿ, ಆತಗೆ ಹೆಲಿಕಾಪ್ಟರ್ ಇತ್ತು, ರಾಯಲ್ಸ್ ರಾಯ್ಸ್ ಕಾರ್ ಕೂಡ ಇತ್ತು, ರಾಯಲ್ಸ್ ರಾಯ್ ಕಾರ್ ಕೂಡ ಇತ್ತು. ಅಷ್ಟು ಇದ್ದರೂ ಸಹ, ರಾಯಲ್ಸ್ ರಾಯ್ ಕಾರ್ ಇದ್ದರೂ ಸಹ ತನ್ನ ಪ್ರಭಾವವನ್ನ ತನ್ನನ್ನು ತಾನು ಉಳಿಸ್ಕೊಂಬ ಕಾಯ್ತಾ ಆಲೋಚನೆ ಮಾಡಿ. ಅಂದ್ರೆ ರಾಯಲ್ಸ್ ರಾಯ್ ಕಾರ್ ಇದ್ರೂ ಸಹ ತಾನು ಉಳಿಸ್ಕೊಂಬಕ್ಕಾಗಿಲ್ಲ. ತನ್ನ ಜೀವನ ಹೆಂಗಿತ್ತು, ಎಷ್ಟು ಮೆಂಟಲಿ ಪ್ರೆಷರ್ ಇರುತ್ತೆ. ಕರ್ಮ ಸಿದ್ಧಾಂತ ಈತನೇ ಕೊಡೋದು, ಶನೇಶ್ವರನೇ. ಆತನ ಪರ್ಸನಾಲಿಟಿ ನಂಬರ್ ನೋಡಿ, ಯಾರನ್ನ ಆ ಡೇಟ್ ನೋಡಿ, ಇಂಥ ಡಿಕೋಡ್ ಮಾಡಬೇಕು. ಎದಕ್ಕೆ ಆಗಿದ್ದಾರ? ಬಿಸ್ನೆಸ್ ನಂಬರ್ 5 ಇದೆ, ಭಯಂಕರ ಬಿಸ್ನೆಸ್, ಒಟ್ಟು ತಾನು ಬಿಸ್ನೆಸ್ ನಂಬರ್ ಅದು. ಡೆಸ್ಟಿನಿ ನಂಬರ್ ಏನ್ ಬರುತ್ತೆ ನೋಡಿ, ಹಾಕ್ರಿ ಯಾರನ್ನ. 53 1978 ಇದೆ. ನಾನು ಇಂಥವೆಲ್ಲ ಇಮಿಡಿಯೇಟ್ಲಿ ಡಿಕೋಡ್ ಮಾಡ್ತೀನಿ, ಬಿಡಲ್ಲ. ಮೊನ್ನೆನೂ ಸಹ ಮಾಡ್ಬೇಕು, ಡಿಕೋಡ್ ಮಾಡ್ಬೇಕು. ಎದಕ್ಕೆ, ಯಾವ ಕಾರಣಕ್ಕೆ ಆಗ್ತಿದಾನ ಏನಿಲ್ಲ. ಇವು ಪ್ರಸ್ತುತ ಮತ್ತು ಪಾಸ್ಟ್ ಮತ್ತು ಪ್ರೆಸೆಂಟ್ ಫ್ಯೂಚರ್ ಸಹ ನಿಮಗೆ ಅರ್ಥ ಆಗುತ್ತೆ. ಸರಿಯಾದ ನಿರ್ಧಾರಗಳನ್ನ ರಾಂಗ್ ವೇಲಿ ತಗೊಂಡ್ಬಿಟ್ಟ, ಅದು ಮನುಷ್ಯನ ಜೀವನಕ್ಕಿಂತ ದೊಡ್ಡದು ಯಾವುದಿಲ್ಲ. ಅದು ಆಯ್ತು, ಶನೀಶ್ವರ ನಮ್ ಬೆಂಡೆತ್ತಾ ಬರ್ತಾನ. ಓಕೆನಾ. ದಾನ ಮಾಡ್ಬೇಕು. ಶನೀಶ್ವರ ಯಂತ್ರ ಅಂತ ಯಾವ್ದು ಮಾಡಕ್ ಹೋಗ್ಬೇಡಿ. ವಿಶೇಷವಾದ ನೀವು ಕರ್ಮತೀತವಾಗಿರೋದನ್ನ ಮುಗಿಸ್ಬೇಕು. ಪಿತೃಗಳಿಗೆ ಆಶೀರ್ವಾದ ತಗೊಳ್ಳಿ. ಪಿತೃಗಳ ಆಶೀರ್ವಾದ, ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ ಅವರ ಆಶೀರ್ವಾದ ತೆಗೆದುಕೊಳ್ಳಿ, ತುಂಬಾ ಒಳ್ಳೇದು. ಪಿತೃಗಳು ಯಾರ ತರ? ನಿಮ್ಮ ಮಾತಾ, ನಿಮ್ಮ ಪಿತೃ, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಪೂರ್ವಜರು, ಅವ್ರದೆಲ್ಲ ಆಶೀರ್ವಾದ ತಗೊಳ್ಳಿ, ಬಹಳ ಒಳ್ಳೇದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹ ನಿರಂತರ ತಂದೆ ತಾಯಿ ಇಲ್ದಿದ್ರೆ ಮೊನ್ನೆ ಹೇಳಿದೀನಿ, ಆ ರೀತಿ ಸೂರ್ಯನ ಸಹ ಸೇಮ್ ಮಾಡಿ, ಬಹಳ ಒಳ್ಳೇದು. ಪ್ರಾಣಿಗಳಿಗೂ ಸಹಾಯ ಮಾಡಿ. ಯಾವುದೇ ಬೀದಿಯಲ್ಲಿರುವಂತ ನಾಯಿಗಳಿರ್ಬೋದು, ನಿಮ್ ಕೈಲಿ ಎಷ್ಟಾದ್ರೆ ಅಷ್ಟು. ಲಾಸ್ಟ್ನೇದು ನಾನು ಹೆವಿಯಾಗಿ ಹೇಳೋದು, ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಒಂದು ಹನುಮಾನ್ ಪಠನ ಮಾಡಿ, ಹನುಮಾನ್ ಚಾಲಿಸ ದೀಕ್ಷಾ ತಗೊಂಡ್ಬಿಟ್ಟು ಮಾಡ್ಬೇಕು. ಸುಮ್ನೆ ಹಂಗೆ ಪರಿಹಾರ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ದೀಕ್ಷಾ ತಗೊಂಡ್ಬಿಟ್ಟು ಮಾಡ್ಬೇಕು. ಎರಡನೇದು ಶಿವನ ಆರಾಧನೆ. ಇವೆರಡು ಮಾಡಿದ ಆದ್ಮೇಲೆ ಅಲ್ಲೂ ಸಹ ನಿಮ್ಗೆ ಸ್ವಲ್ಪ ವೈಬ್ರೇಷನ್ಸ್ ಎಲ್ಲ ಏನೇನು ವೇರಿಯೇಷನ್ ಆಗ್ತದೆ ಇದು ನೋಡಿ. ಈ ಸಂಖ್ಯೆ ನಿಧಾನವಾಗಿ ಚಲಿಸುವ ಗ್ರಹದ ಸಂಖ್ಯೆವಾಗಿದೆ. ಯಾವುದೇ ನಮ್ಮ
ಯಾವ್ದು ಖಗೋಳ ಶಾಸ್ತ್ರದ ಪ್ರಕಾರ ಸೈನ್ಸ್ ಸಹ ಅಕ್ಸೆಪ್ಟ್ ಮಾಡ್ಬೇಕು. ಎಷ್ಟು ದೊಡ್ಡದಿರುತ್ತೆ ಶನೇಶ್ವರ ಗ್ರಹ ಆಲೋಚನೆ ಮಾಡಿ. ಅಷ್ಟು ದೊಡ್ಡ ಗ್ರಹ ಶನೇಶ್ವರ ಗ್ರಹ ತಾಳ್ಮೆಯಿಂದ ಇವ್ರಿಗೆ ಪೇಶನ್ಸ್ ಎಂಬುದು ರಕ್ತಗತವಾಗಿ ಬಂದಿರುತ್ತೆ. ನಿಧಾನವಾಗಿ ಓಡುವಂಥದ್ದು, ನಿಧಾನವಾಗಿ ತಿರುಗಂಥದ್ದು. ಇವ್ರ ಜೀವನದಲ್ಲಿ ಕೆಲಸ ಎಂಟು ಎಲ್ಲೆಲ್ಲಿ ಬರುತ್ತೆ ಎಲ್ಲ ನಿಧಾನವಾಗಿ ಆಗುತ್ತೆ. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ನೀವು ಬಿಫೋರ್ ಇಲ್ ಬಿ ಡಿಸೈಡೆಡ್. ಶನೇಶ್ವರ ನಮ್ಮ ರಾಜ್ಯ ಇದಾನ, ಯಥಾ ರಾಜ ತಥಾ ಪ್ರಜಾ. ಓಕೆನಾ? ನಿಮ್ಮ ರಾಜನೇ, ನಿಮ್ಮ ದಬ್ಬಾಳಿಕೆ ರಾಜನೇ, ನಿಮ್ಮ ನಡೆಸುವಂತ ರಾಜನೇ ಯಾರು? ಶನೀಶ್ವರ ಇದ್ದಾಗ ಅದು ನಿಧಾನ ನಡೀತಾನ. ಪ್ರತಿ ಒಂದು ಕಾರ್ಯಗಳು ಸಹ ನಿಧಾನವಾಗಿ ನಡೀತಾವ. ಎಂಟೆಲ್ಲೆಲ್ಲಿ ಬರುತ್ತೆ, ಪರ್ಸನಾಲಿಟಿಯಲ್ಲಿ ಬರಲಿ, ಡೆಸ್ಟಿನಿಯಲ್ಲಿ ಬರಲಿ, ಮಂತ್ ಅಲ್ಲಿ ಬರಲಿ, ಇಯರ್ ಅಲ್ಲಿ ಬರಲಿ, ನಿಧಾನ, ಫುಲ್ ನಿಧಾನ ನಡೀತಾವ. ಇವತ್ತಾಗ ಕೆಲಸ ನಾಳೆ ಆಗ್ತಾವ. ಇನ್ನು ನಿಮ್ಗೆ ಜೊಡಕ್ಸನ್ ಒಂದು ಹೇಳ್ಕೊಟ್ಟಿಲ್ಲ. ಜೊಡಕ್ಸನ್ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ಕೊಡ್ತೀನಿ. ಬಹಳ ಪವರ್ಫುಲ್ ಇದೆ ಜೊಡಕ್ಸನ್ ಅಂದ್ರೆ. ಸನ್ಸೈನ್ ಇದೆ ನೋಡೋಣ. ಮಾರುತಿಯ ಕೃಪಾಭಿಕ್ಷೆ ನಾನು ಹೇಳ್ಕೊಡ್ತೀನಿ ಎಂಬುದು ಸುಳ್ಳು. ಓಕೆನಾ? ಇವ್ರ ವ್ಯಕ್ತಿಗಳಿಗೆ ಜೀವನ ನಿಧಾನಂ ಪ್ರಧಾನಂ. ಇವರು ವ್ಯಕ್ತಿಗಳ ಜೀವನ ಹೆಂಗಿರುತ್ತಂದ್ರೆ ನಿಧಾನಂ ಪ್ರಧಾನಂ ಇರುತ್ತೆ. ಬಹಳ ಕೇರ್ಫುಲ್ ಇಂದ ಜೀವನನ ಮಾಡ್ಕೊಂತ ಹೋದ್ರೆ ತುಂಬಾ ಒಳ್ಳೇದು. ಬಹಳ ಹುಷಾರಿಂದ ಇರ್ಬೇಕು. ಕೊನೆ ಈ ಸಂಖ್ಯೆ ಕಾಣೆಯಾದಾಗ ಏನ್ ಮಾಡ್ಬೇಕು? ಗ್ರಿಡ್ ಅಲ್ಲಿ ಪೈಥಾಗರಸನ್ ಪ್ರಕಾರ, ಚಾರ್ಲಿಯನ್ ನ್ಯೂಮರಾಲಜಿ ಪ್ರಕಾರ ಲೋಶ ಗ್ರಿಡ್ ಅಂತ ಹೇಳ್ತೀವಿ. ಮೂರನೇದು ಬಂದು ನಮ್ಮ ವೇದಿಕ್ ನ್ಯೂಮರಾಲಜಿ ವೆರಿ ವೆರಿ ಪವರ್ಫುಲ್, ಬುಡ ಮೂಲ ನಮ್ಗೆ. ಓಕೆನಾ? ಈ ಸಂಖ್ಯೆ ಗ್ರಿಡ್ ನಲ್ಲಿ ಕಾಣೆಯಾದಾಗ ಸಂಖ್ಯೆಯನ್ನು ಸಕ್ರಿಯಗೊಳಿಸುವಂತ ಪ್ರಕ್ರಿಯೆಗಳನ್ನು ಮಾಡಬೇಡಿರಿ. ದಯ ಮಾಡ್ಬಿಟ್ಟು ಮಾಡಿದ್ರೆ ಮತ್ತೆ ಇನ್ನೂ ನಿಧಾನ ಆಗುತ್ತೆ. ನಾವೇನು ನೀವು ತಿಳ್ಕೊಂಡಿರ್ಬೇಕು, ಎಲ್ಲ ನಾಲೆಜ್ ತಿಳ್ಕೊಂಡಿರ್ಬೇಕು. ಓಕೆನಾ? ನಾವು ಡ್ರೈವಿಂಗ್ ಏನೋ ಮಾಡ್ತಿರ್ಬೇಕಾದ್ರೆ ಎಲ್ಲಿ ಸ್ಪೀಡ್ ಹೋಗ್ಬೇಕು, ಎಲ್ಲಿ ಸ್ಲೋ ಹೋಗ್ಬೇಕು, ಎಲ್ಲಿ ಗೇರ್ನ ಹಾಕ್ಬೇಕು, ಗೇರ್ನ ಚೇಂಜ್ ಮಾಡ್ಬೇಕು, ಯಾವ ಸ್ಪೀಡ್ ಅಲ್ಲಿ ಗೇರ್ನ ಚೇಂಜ್ ಮಾಡ್ಕೊಂಡು ಗೊತ್ತಿರ್ಬೇಕು. ಹೌದಾ? ನಿಧಾನ ಹೋಗ್ತಿದ್ದಾಗ ಒಂದು 100 ಕಿಲೋಮೀಟರ್ ಸ್ಪೀಡ್ ಹೋದಾಗ ಗೇರ್ಗಳ ಪ್ರಭಾವ ಮೇಲೆ ಸಹ ಕಿಲೋಮೀಟರ್ ಸ್ಪೀಡ್ ಆಗುತ್ತೆ. ಅದೇ ರೀತಿಯಲ್ಲಿ ಶನಿಗ್ರಹವನ್ನು ನಿಮ್ಗೆ ನಿಧಾನವಾಗಿ ಅದು ರೋಡ್ ಮಾಡೋ ಗಾಡಿ ನೋಡಿದ್ರಲ್ಲ, ರೋಲ್ ರೋಲರ್ ನಿಧಾನಗತಿಯಲ್ಲಿ ಇರುತ್ತೆ. ಅದ್ರ ಎಫೆಕ್ಟ್ ಸಹ ಗುದ್ದಿದ್ರು ಸಹ ಅದೇ ಎಫೆಕ್ಟ್ ಅಷ್ಟೇ ಇರುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು? ಶನಿಗ್ರಹದ ಪ್ರಭಾವದಿಂದ ಇನ್ನೂ ಕೆಲಸಗಳು ಅಥವಾ ಕಾರ್ಯಗಳು ನಿಧಾನವಾಗುವವು. ದಯಮಾಡ್ಬಿಟ್ಟು ಶನಿಗ್ರಹನ ದೂರದಿಂದನೇ ಕೈ ಮುಗಿರಿ. ಸಾಮಾನ್ಯ ಪರಿಹಾರ ಬೇಕೇ ಬೇಕು ನಮಗೆ. ಶನೀಶ್ವರ ನಂಬರ್ಗಳು ಜಾಸ್ತಿ ಇದಾವ, ಜಾಸ್ತಿ ಇದ್ದವ್ರು ಮಾತ್ರ. ಖಾಲಿ ಇಲ್ಲಪ್ಪ ಅಂದ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ. ಸಂಖ್ಯೆಯನ್ನು 8 ರೋಮನ್ ಸಂಖ್ಯೆ 8 ಎಷ್ಟು 8 ಸಾರಿಯಿಂದ ಕನಿಷ್ಠ ಪಕ್ಷ 88 ಸಾರಿ ಬರಿಬೇಕು. ಯಾರನ್ನ ನಿಮ್ಗೆ ಕೊಟ್ರೆ ಸಂಖ್ಯೆ 8ನ್ನ 8 ಸತಿ ಕನಿಷ್ಠ ಪಕ್ಷ 88 ಸಾರಿ ಬರಿಬೇಕು. ದುಡ್ಡಿನಲ್ಲಿ ಸಂಖ್ಯೆ 8ನ್ನ 3 ಬಾರಿಗಿಂತ ಹೆಚ್ಚಿದ್ರೆ ದೈಹಿಕವಾಗಿ ಅಂಗವಿಕಲರನ್ನ ಹಾಗೂ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ನಿಮ್ಮ ಮನೆಗೆ ಬರುವಂತ ಎಲ್ಲಾ ಕೂಲಿ ಕೆಲಸ ಮಾಡುವಂತವ್ರು ಯಾರ್ಯಾರು ಶ್ರಮಜೀವಿಗಳಿಗೆ ಬಹಳಷ್ಟು ಸಹಾಯ ಮಾಡಿರಿ. ಊಟದ್ದಿರ್ಬೋದು, ನೀವು ಮನೆ ಕಟ್ತಿದ್ರೆ ಊಟದ್ದು ಕೊಡಿ, ಅವಾಗ ಕೊಡಿ. ನೀವು ಹೋದಾಗ ಬಂದ್ರಪ್ಪ ಅಂದ್ರೆ ಚಾಪ ಎಲ್ಲ ತರಿಸಿ ಕೊಡಿ. ಮನೆಗೆ ಎಲ್ಲ ಹ್ಯಾಂಡಿಕ್ಯಾಪ್ಟ್ ಇದ್ರ, ಎಲ್ಲ ದಿವ್ಯಾಂಗಗಳು ಇದ್ರ, ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಏನೋ ಒಂದು ತಗೊಂಡು ಕೊಡಿ. ನಮ್ಮ ಮನೆಗೆ ಇದು ಮಾಡಿದ್ರೆ ನೋಡಿ ಸುಮ್ಮನೆ ತಗೊಂಡು ಕೊಡಿ. ಬಹಳ ಒಳ್ಳೇದು, ಬಹಳ ಒಳ್ಳೆ ಅಂದ್ರೆ ಬಹಳ ಒಳ್ಳೇದು. ಹಾ, ಆಮೇಲೆ ನೆಕ್ಸ್ಟ್ ಶ್ರಮಜೀವಿಗಳ ಶಾಪವನ್ನು ತೆಗೆದುಕೊಳ್ಳಬೇಡ್ರಿ. ಇದು ಶ್ರಮಜೀವಿಗಳ ಶಾಪವನ್ನು ಅಂದ್ರೆ ಹೇಳ್ತೀನಿ, ಆಟೋದವ್ರು ಇರ್ಲಿ, ಈ ಗ್ಯಾಸ್ ಸಿಲಿಂಡರ್ ಇರ್ಲಿ, ಆಟೋ ದೈಹಿಕವಾಗಿ ಕೂಲಿ ಕೆಲಸ ಮಾಡುವಂತವ್ರು, ಮತ್ತೆ ಗೌಂಡಿ ಕೆಲಸ ಮಾಡುವಂತವ್ರು, ಅವ್ರು ಏನನ್ನ ಇದ್ನಪ್ಪ ದಯ ಮಾಡ್ಬಿಟ್ಟು ಅವ್ರ ಮನಸ್ಸು ನೋಯಿಸ್ಕೋಬೇಡಿ. 100 ರೂಪಾಯಿ ಕೇಳಿದ್ರೆ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟು ಕಳ್ಸಿ, ಏನ್ ಆಗಲ್ಲ. ಚಾ ಕುಡಿದ್ಬಿಟ್ಟು ಊರ್ ಅಂತೇಳಿ, ಇಲ್ಲ ಗ್ಯಾಸ್ ಸಿಲಿಂಡರ್ ಬಂದ್ರೆ 20 ರೂಪಾಯಿ ಇನ್ನೊಂದು 5 ರೂಪಾಯಿ ಜಾಸ್ತಿ ಕೊಟ್ಟು ಕೊಡಿ, ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಟ್ಟು ಕಳಿಸಿ. ತೊಂದ್ರೆ ಬಹಳ ಒಳ್ಳೇದು. ನೀವು ಅಲ್ಲಿ ಏನ್ ಕೊಡ್ತೀರ ನಿಮ್ಮ ಅಕೌಂಟ್ ಅಲ್ಲಿ ರಿಟರ್ನ್ಸ್ ಜಲ್ದಿ ಬರುತ್ತೆ. ನಿಮ್ಮ ಅಕೌಂಟ್ಸ್ ಅಲ್ಲಿ ಏನ್ ಬರುತ್ತೆ? ರಿಟರ್ನ್ಸ್ ವಿಲ್ ಬಿ ಜಲ್ದಿ ಬರುತ್ತೆ. ಇದನ್ನ ಲಕ್ಷ್ಮಿಯ ಸಂಕೇತವನ್ನು ಸಹ ಹೇಳ್ತೀವಿ. ಇದಕ್ಕೊಂದು ಇನ್ನೊಂದು ಪರಿಹಾರ ಹೇಳ್ತೀವಿ. ಇಲ್ಲ, ನಮ್ಮ ಗೋಲ್ಡನ್ ಟೆಂಪಲ್ ಇದೆ, ಎಲ್ಲ ನೀವು ನೋಡಿದಿರ ಇಲ್ಲೇನ ಕೇಳಿದಿರ ಗೊತ್ತಿಲ್ಲ. ತಿರುಪತಿ ಆ ಕಡೆ ಗೋಲ್ಡನ್ ಟೆಂಪಲ್ ಇಲ್ಲಿ ಹೇಳಬೇಕು. 8 ಅಂದ್ರೆ ಲಕ್ಷ್ಮಿನೇ, ಅದನ್ನ 8 ಸಹ ಇನ್ಫಿನಿಟಿ ಲಕ್ಷ್ಮಿ. ಅಲ್ಲಿ ಸಹ ಹೋದವರಿಗೂ ಸಹ ಲಕ್ಷ್ಮಿನ ಬಹಳ ಪ್ರಭಾವ ಇಮಿಡಿಯೇಟ್ಲಿ ಆಗುತ್ತೆ. ನೀವು ಅಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿ ಬಂದಿರ್ತಾರ, ರಿಟರ್ನ್ ಬರೋಷ್ಟೊತ್ತಿಗೆಲ್ಲ ನಿಮ್ಗೆ ಅಷ್ಟೇ ಡಬಲ್ X ಬಂದ್ಬಿಡುತ್ತೆ ನಿಮಗೆ ಇಮಿಡಿಯೇಟ್ಲಿ. ಸ್ಪೆಷಲಿ ಫಾರ್ ಅದೊಂದು ನೆನಪು ಮಾಡಿ ಇಟ್ಕೊಂಡು ಬರ್ಕೊಳ್ಳಿ. ಶ್ರಮಜೀವಿಗಳಿಗೆ ಯಾವಾಗಲೂ ಸಹ ಅವ್ರಿಗೆ ಕಣ್ಣಲ್ಲಿ ನೀರ್ ಹಾಕ್ಸಕ್ ಹೋಗ್ಬೇಡಿ. ಶಾಲೆಗಳಿಗೆ ಮಕ್ಕಳಿಗೆ ಶೂಗಳನ್ನ, ಬುಕ್ಗಳನ್ನ ಏನನ್ನ ಕೊಡ್ಬೇಕಾದ್ರೆ ದಾನವಾಗಿ ಕೊಡಿ.
ಮಕ್ಕಳಿಗೆ, ಸಣ್ಣ ಹುಡ್ರಿಗೆ ಓಕೆನಾ. ಉಪ್ಪಿನಿಂದ ಮಾಡಿದಂತ ಸ್ನಾಕ್ ಗಳನ್ನ ಅಂತವ್ ಇಂಥವ್ ಏನಾದ್ರೆ ಹುಡ್ರಿಗೆ ಕೊಡಿ, ಬಹಳ ಒಳ್ಳೇದು ಸ್ಕೂಲ್ಗಳಿಂದ ನೀಡ್ರಿ. ಇವೆಲ್ಲ ಅದೇ ಶನಿವಾರದಂದೇ ಮಾಡ್ಬೇಕು, ಯಾವತ್ತಿನ ದಿನ ಮಾಡಕ್ ಹೋಗೋದು, ಶನಿವಾರದಂದೇ ಮಾಡ್ಬೇಕು. ಇನ್ನ ಬಹಳಷ್ಟು ಇದಾವಪ್ಪ ಅಂದ್ರೆ ನಂಬರ್ ಸಂಖ್ಯೆಗಳನ್ನ ಒಂದ್ 2 ರಿಂದ 3 ಇದಾವ, 3 ರಿಂದ 4 ಇದಾವ, ಕೆಲವರು 5ಗಳು ಬರ್ತಾವ. ಈ ಬಂದ್ರೆ ಈ ಯಂತ್ರನ ಉಳಿಸಿ, ಯಾವಾಗಲೂ ಈ ಯಂತ್ರವನ್ನು ರಾತ್ರಿ ಎಲ್ಲ ನೀರಲ್ಲಿ ನೆನೆ ಹಾಕಿಡ್ಬೇಕು. ಈ ಯಂತ್ರನ ರಾತ್ರಿ ಎಲ್ಲ ನೀರಲ್ಲಿ ನೆನೆ ಹಾಕಿಬಿಟ್ಟು, ತಾಮ್ರದ ನೀರಲ್ಲಿ ನೆನೆ ಇಟ್ಬಿಟ್ಟು ಆ ನೀರನ್ನ ಸೇವನೆ ಮಾಡಬೇಕು. ಆ ನೀರಿನಿಂದ ಸ್ನಾನನು ಸಹ ಮಾಡಬೇಕು. ಮಾಡಿದ್ರೆ ತನ್ನ ಪ್ರಭಾವ ಕಡಿಮೆ ಆಗುತ್ತೆ. ಶನಿವಾರದಂದು ಮದ್ಯಪಾನ, ಧೂಮ್ರಪಾನ, ಮಾಂಸಾಹಾರ ಸೇವನೆ ಮಾಡದೇ ಇರುವುದು ತುಂಬಾ ಒಳ್ಳೆಯದು. ಮಾಡದಂದ್ರೆ ಮುಗಿದೋತು, ನರಕನೇ ತೋರ್ಸೋಣ ಆತ. ನರಕನೇ ಪಿಕ್ಚರ್ ತೋರ್ಸೋಣ, ಹಂಗಿಂಗಲ್ಲ. ಪಿಕ್ಚರ್ ಬತಾದಂಗೆ ಅಂತ ಪಿಕ್ಚರ್ ತೋರ್ಸೋಣ. ಬಹಳ ಹುಷಾರಿಂದಿರಿ, ಸ್ಪೆಷಲಿ ಫಾರ್ ಶನಿವಾರದಂದು. ಶನೀಶ್ವರನ ಕೃಪಾ ಭಿಕ್ಷೆಯಿಂದ ಅವತ್ತಿನ ದಿನ ಮಾಂಸ, ಮದ್ಯ, ಆಹಾರ ಇಂಥವನ್ನ ಸೇವಿಸಕ್ ಹೋಗ್ಬೇಡಿ. ನಿಮ್ದು ಪರ್ಸನಾಲಿಟಿ ನಂಬರ್ 8 ಇತ್ತು, ಡೆಸ್ಟಿನಿ ನಂಬರ್ 8 ಇತ್ತು, ಇಲ್ಲ ಮಂತಲ್ಲಿ 8 ಬಂತು, ದಿನಾಂಕದಲ್ಲಿ 8 ಬಂತು, ಡೈರೆಕ್ಟ್ 18 ಬಂದಿರುತ್ತೆ, ಅದು ಪರ್ಸನಾಲಿಟಿ 9 ಆಗುತ್ತೆ. ಆದ್ರೂ 28 ಬಂದಿರುತ್ತೆ ಪರ್ಸನಾಲಿಟಿ ಡೇಟ್ ಅದು ಪರ್ಸನಾಲಿಟಿ ನಂಬರ್ ಏನ್ ಬಂದ್ಬಿಡುತ್ತೆ, 1 ಬಂದ್ಬಿಡುತ್ತೆ. ಇಂಥ ಡೇಟ್ಗಳು ಇದ್ರೆ, ಮೊಬೈಲ್ ನಂಬರ್ ಅಲ್ಲಿ 8 ಇಮಿಡಿಯೇಟ್ಲಿ ಚೇಂಜ್. 4455 4488 ಇಂಥ ಸಂಖ್ಯೆಗಳಿದ್ರೆ ಫಸ್ಟ್ ಚೇಂಜ್ ಮಾಡಿ. 8844 ಇವೆಲ್ಲ ಎಲ್ಲೇ ನಂಬರ್ಗಳು ಬಂದ್ರೆ ನಿಮ್ಮ ಸಹಾಯ ಸಲುವಾಗಿ, ನೀವು ಅವ್ರಿಗೆ ಸಹಾಯ ಮಾಡೋ ಸಲುವಾಗಿ ಇರ್ತೀರಾ. ನಿಮ್ಗೆ ಯಾರು ಕಷ್ಟ ಬಂದಾಗ ಸಹಾಯ ಮಾಡಲ್ಲ, ಬಹಳ ಕೇರ್ಫುಲ್ ಇರೋದು. 8ನ್ನ ನೀವು ಇನ್ನೊಬ್ರಿಗೆ ಸಹಾಯ ಸಲುವಾಗಿ ಅವನ, ಅಥವಾ ಶನೇಶ್ವರ ಟೆಂಪಲ್ಗೆ, ಇದನ್ನ ಮಾತ್ರ ನೀವು ಎಲ್ಲ ನೋಡಿದ್ರೆ ಕಂಪಲ್ಸರಿ ಮಾಡ್ಬಿಟ್ಟು ಬನ್ನಿ. ಶನೇಶ್ವರ ಗುಡಿಗೆ ಹೋದಾಗ ಸ್ವಲ್ಪ ಇದು ಎಳ್ಳೆಣ್ಣೆ ಸಿಗುತ್ತೆ, ಎಳ್ಳೆಣ್ಣೆ ಅಲ್ಲೇ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಇಲ್ಲಪ್ಪ ಅಂದ್ರೆ ಒಂದು ಪಣಿತೆನ ತಗೊಂಡೋಗಿ ಮಣ್ಣಲ್ಲಿ ಸಣ್ಣದು ದೀಪ ಹಚ್ತೀವಲ್ಲ, ದೀಪ ಹಂಚ ಪಣಿತೆಯಲ್ಲಿ ಕರೆಕ್ಟ್ ಎಣ್ಣೆ ಹಾಕಿಬಿಟ್ಟು ನಿಮ್ಮ ಮಕ ನೋಡ್ಕೊಂಡ್ಬಿಟ್ಟು ಮಮ ಸರ್ವ ಪೂರ್ತಿ ಎಲ್ಲ ನಮ್ದು ಏನೇನಿದೆ ಶನೇಶ್ವರ ದೋಷ ಎಲ್ಲ ಕಡಿಮೆ ಆಗ್ಲಪ್ಪ ಶನೇಶ್ವರ ಅಂತೇಳಿ ಆತನ ದೀಪಕ್ಕೆ ಹಾಕ್ಬಿಟ್ಟು ಬನ್ನಿ ಎಣ್ಣೆನ. ಇದು ಮಾತ್ರ ಒಂದನೇದು. ಎರಡನೇದು, ಆ ಶನಿವಾರದಂದೇ ನೀವು ಟೆಂಪಲ್ಗೆ ಹೋಗೋದೇ ತೈಲದ ಅಭಿಷೇಕ ಮಾಡಿಸಿ. ತೈಲದ ಅಭಿಷೇಕ ಮಾಡೋರಿಗೆ ಕೊಡ್ತಾ ಇರ್ತಾರೆ ಎಳ್ಳೆಣ್ಣೆ. ನಂಬರ್ಗಳು ಜಾಸ್ತಿ ಇದ್ರೆ, ಕಡಿಮೆ ಇದ್ರೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಒಂದು ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಜಾಸ್ತಿ ಇದ್ವು, ಇಲ್ಲ ನಮಗೆ ದುಡ್ಡಿನ ಅವಶ್ಯಕತೆ ಇದೆ, ಕೆಲಸ ಆಗ್ತಾ ಇಲ್ಲ, ಪೂರ್ತಿ ಕುತ್ತಿಗೆ ಬಂದಿದೆ, ಕೆಲಸನೇ ಮಾಡ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ಉಪಯೋಗಿಸ್ಕೊಂಡ್ಬಿಡುದು. ಸುಮ್ ಸುಮ್ನೆ ಹೋಗಿ ಹಾಕಕ್ ಹೋಗ್ಬಾರ್ದು. ಅನ್ನ ಇಲ್ಲಿ ಐತದೆ, ಹಲವು ವರ್ಷಗಳಿಂದ ಯಾವುದೇ ಕಾರ್ಯವು ಆಗದೆ ಇದ್ರೆ ಮದುವೆ ಆಗ್ತಾ ಇಲ್ಲ ಉದಾಹರಣೆ, ಜಾಬ್ ಸಿಗ್ತಾ ಇಲ್ಲ ಉದಾಹರಣೆ, ಮಕ್ಕಳ ಆಗ್ತಾ ಇಲ್ಲ ಉದಾಹರಣೆ, ಇವ್ ಮೂರಲ್ದೆ ಇನ್ನೂ ಬಹಳಷ್ಟು ಇದಾವ. ಪ್ರಮೋಷನ್ ಆಗ್ತಾ ಇಲ್ಲ ಉದಾಹರಣೆ. ನಿರಂತರ ಎಲ್ಲೆಲ್ಲ ಪ್ರಯಾಣ ಬೆಳೆಸ್ತಾ ಇದೀವಿ, ಅಲ್ಲಿ ಸಹ ಸೇಫ್ ಆತು. ನೆನೆಸ್ಕೊಳ್ರಿ, ನಂಬರ್ 8 ಐರನ್ ಕ್ವಾಂಟಿಟಿ, ಬಸ್ಸು ಗಿಸ್ಸು ಟ್ರೈನು ಆಮೇಲೆ ಫ್ಲೈಟು ಮ್ಯಾಲೆ ಇವೆಲ್ಲ ಶನೀಶ್ವರನೇ. ಶನೀಶ್ವರ ಶನಿಶ್ಚರಾಯ ನಮಃ ಮಮ ರಕ್ಷಮಾಂ ಅಂತ ಕೇಳ್ಕೊಂಡ್ಲೇಬೇಕು. ಬಹಳ ಒಳ್ಳೇದು. ಯಾರಿಗ ಒಳ್ಳೇದು? ನಮಿಗ್ ಒಳ್ಳೇದು. ಎರಡನೇದು, ಹಲವು ವರ್ಷಗಳಿಂದ ಅಂತ ಕಾರ್ಯಗಳು ಆಗದೆ ಇದ್ದಾಗ ಜೀವನದಲ್ಲಿ ಯಶಸ್ವಿನೇ ಆಗ್ತಾ ಇಲ್ಲ, ನನ್ನ ಜೀವನನೇ ಹಿಂಗ ಆಗ್ಬಿಟ್ಟಿದೆ, ಎಷ್ಟೇ ಕಷ್ಟ ಪಡ್ತೀನಿ, ನಾಲೆಜ್ ಇದೆ, ಬುದ್ಧಿ ಇದೆ, ಎಲ್ಲ ಇದೆ, ಸಕ್ಸಸ್ ಆಗ್ತಾ ಇಲ್ಲ ಅಂದಾಗ ಮಾತ್ರನೇ ಶನೇಶ್ವರಿಗೆ ಹೋಗ್ಬಿಟ್ಟು ನೀವು ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಬನ್ನಿ, ನಿರಂತರ ಮಾಡಿಸಿ ಬನ್ನಿ. ಯಾವಾಗ ಹೋಗ್ತೀರಾ ಅವಾಗ ಮಾಡಿಸಿ ಬನ್ನಿ. ಶನೇಶ್ವರ ದೇವಸ್ಥಾನಕ್ಕೆ ಹೋಗೋದು ಸಹ ಉತ್ತಮ. ಇವೆಲ್ಲ ಇದ್ರೆ ಸುಮ್ನೆ ಹೋಗ್ಬೇಡಿ. ಮಾರುತಿ ಟೆಂಪಲ್ಗೆ ಹೋಗ್ಬಿಡಿ, ಶಿವನ ಟೆಂಪಲ್ಗೆ ಹೋಗ್ಬಿಡಿ, ಸಾಕು, ಅಲ್ಲಿ ಸಹ ಕೂಲ್ ಆಗ್ತಾನಂತ. ಶನಿವಾರದಂದು ಹೋದ್ರೆ ಉತ್ತಮವಾದ ಫಲಿತಾಂಶವನ್ನು ಸಿಗುತ್ತದೆ ನಿಮ್ಮ ಜೀವನದಲ್ಲಿ. ಎಂದು ಸಹ ನೀವು ನೋಡಿರಲ್ಲ ಅಂತ ಫಲಿತಾಂಶ ಸಿಗುತ್ತೆ. ಇಲ್ಲಪ್ಪ ಅಂದ್ರೆ ಎಳ್ಳುಂಡಿ ಬರ್ತಾವ ನೋಡಿ, ಕರೆ ಎಳ್ಳು, ಅವನ ಎಳ್ಳು ಬೆಲ್ಲ ಅವನ್ನು ಸಹ ಮಿಕ್ಸ್ ಮಾಡ್ಬಿಟ್ಟು ಉಂಡೆ ಮಾಡ್ಬಿಟ್ಟು ಶನೇಶ್ವರಿಗೆ ಅಭಿಷೇಕ ಅಲ್ಲಿ ಪ್ರಸಾದ ರೀತಿಯಲ್ಲಿ ಕೊಟ್ಟು ಬಂದವರಿಗೆಲ್ಲ ಹಂಚಿ. ಎಳ್ಳು ಬೆಲ್ಲ ಕೊಟ್ಟಂಗ ಆಗತ್ತೆ. ಎಳ್ಳು ಬೆಲ್ಲ ಎದು ಕೊಡ್ತಾರೆ ಗೊತ್ತಾ? ಮೊನ್ನೆ ನಾವು ಸಂಕ್ರಾಂತಿ ಮಾಡಿದೀವಿ,
ಸಂಕ್ರಾಂತಿ ಮಾಡಿದಾಗ ಎಳ್ಳನ್ನ ಮತ್ತೆ ಬೆಲ್ಲನ್ನ ಎದಕ್ ಕೊಡ್ತಾರಂದ್ರೆ ಶನೀಶ್ವರನ್ನ ಎಳ್ಳುಗ್ ಇಂಡಿಕೇಟ್ ಮಾಡ್ತೀವಿ, ನಮ್ಮ ಸೂರ್ಯನ ಬಂದು ಬೆಲ್ಲನ ಇಂಡಿಕೇಟ್ ಮಾಡ್ತೀವಿ ರವಿವಾರ. ಅವೆಬ್ರು ಮಿ ಮಿಲನ ದಿನ ಹೊತ್ತು ಇಬ್ರು ಸಹ ಇಬ್ರು ಸಹ ಒಂದೇ. ಅವ್ರು ಶನೀಶ್ವರ ಬಂದು ನಮ್ಮ ಸೂರ್ಯನ ಮನೆಗೆ ಬಂದಿರ್ತಾರ. ಆ ಬಂದಿದ್ದ ಕಾರಣಕ್ಕ ಅದನ್ನ ಕೊಡೋದಕ್ಕೆ ಏನೂ ಇರಲ್ಲ, ಎಳ್ಳು ಕೊಟ್ಟಿರ್ತಾನ. ಅವನ ಇವನ್ನೆಲ್ಲ ತಿಳ್ಕೊಬೇಕು ನೀವೆಲ್ಲ. ಇವೆಲ್ಲ ಸ್ಟೋರಿಗಳು ಮೈಥಾಲಜಿಕಲ್ ಸ್ಟೋರಿಗಳು ಅಂತ ಹೇಳ್ತೀವಿ, ಆಧ್ಯಾತ್ಮಿಕ ಕಥೆಗಳು ಅಂತ ಹೇಳ್ತೀವಿ, ಆಧ್ಯಾತ್ಮಿಕ ಕಾದಂಬರಿಗಳು ಅಂತ ಹೇಳ್ತೀವಿ. ಇವನ್ನೆಲ್ಲ ತಿಳ್ಕೊಬೇಕು. ಅವು ಬಂದಾಗ ನಾ ಹೇಳ್ಕೊಡ್ತಾ ಇರ್ತೇನೆ ಮಹಾಪರಮ ಶಕ್ತಿ. ಓಕೆನಾ? ಆ ರೀತಿಯಲ್ಲಿ ನಾವು ಯಾವಾಗ ಶನೇಶ್ವರನಿಗೆ ಶರಣ ಆಗ್ತೀವಿ, ಎಳ್ಳನ್ನ ಹಾಗೂ ಬೆಲ್ಲನ ಎರಡು ಮಿಕ್ಸ್ ಮಾಡದಂತಹ ಆ ಬರ್ ಇದು ಲಡ್ಡುಗಳನ್ನ ಯಾವಾಗ ಮಾಡಿ ತಿನ್ನಿಸ್ತಿರೋ, ಅವಾಗ ಹನುಮಂತನ ಕೃಪಾ ಭಿಕ್ಷೆ ನಿಮ್ಮ ಮೇಲೆ ಸದಾ ಇರುತ್ತೆ. ಮತ್ತೆ ಯಾಕೆ ಹನುಮಂತ ಅಂತಂದ್ರೆ ಆತ ತಣ್ಣಗಾಗ್ಬೇಕಂದ್ರೆ ಹನುಮಂತ ಬರ್ಬೇಕು. ಶನೇಶ್ವರ ಬಂದೇ ಬರ್ತಾನ, ಆತ ಅಷ್ಟು ಈಜಿಯಾಗಿ ತಣ್ಣಗಾಗಲ್ಲ. ಓಕೆನಾ? ಯಾಕಂದ್ರೆ ನೆಕ್ಸ್ಟ್ ಬರೋದೇ ಹನುಮ ಒಂದು ಸ್ವಲ್ಪ ಬಹಳ ದೊಡ್ಡ ಬರ್ತಾವ. ಆಮೇಲೆ ಕ್ರಿಸ್ಟಲ್ ಇಂದ ಒಂದು ಹೇಳ್ಕೊಡ್ತೀನಿ, ಯಾವ್ಯಾವ ಯೂಸ್ ಮಾಡ್ಕೊಬೇಕು ಅಂಬೋದು ಬಹಳ ಪವರ್ಫುಲ್ ಇದಾವ. ಅವನ ಯೂಸ್ ಮಾಡ್ಕೊಳ್ಳಿ. ನಂಬರ್ 9 ನೋಡಿಬೇಡ. ನಂಬರ್ 9 ಇಂದ ಇಲ್ಲಿ ನೋಡಿ, ನಿಮ್ಗೆ ಯಂತ್ರ ಮಾತ್ರ ಅದ ಹಾಕಿ. ನಂಬರ್ 9 ಏನಿದೆಲ್ಲ ಇಲ್ಲಿ ನೋಡಿ, ಈ ಯಂತ್ರನ ಸಹ ಹಾಕೊಳ್ಳಿ. ಸೇಮ್ ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳಿ. ಯಾವ ಪಾಯಿಂಟ್ ಬರ್ಕೊಂತೀರಾ ಇದೆ. ಅವನ ನಮಗೆ ಯಾವಾಗಲೂ ಸಹ ಸಕಾರಾತ್ಮಕ ವೇಯಲ್ಲಿ, ಸಕಾರಾತ್ಮಕ ಚಿಂತನೆಯಲ್ಲಿ, ಸಕಾರಾತ್ಮಕ ಕರೆಗಳಲ್ಲಿ ನಾವು ಯಾವಾಗಲೂ ಯಾವಾಗಲೂ ಬ್ಯುಸಿ ಇರಬೇಕು. ಯಾರು ಏನೇ ಅನ್ಕಲ್ಲಿ, ಯಾರು ಏನೇ ಅನ್ಕಂದ್ರು ಸಹ ನಮಗೆ ನಾವು ನಮ್ಮ ಕಾರ್ಯಗಳಲ್ಲಿ ಬ್ಯುಸಿ ಇರಬೇಕು ಅಷ್ಟೇ. ಅಲ್ಲ? ಮಹಾಪರಮ ಶಕ್ತಿ. ಇವತ್ತು ಬೈದಂತ ನಾಯಿ, ಇವತ್ತು ಬೈದಂತ ಬಾಯಿ ನಾಳೆ ಅದೇ ಉಳ್ದೈತೆ. ಯಾಕೆ ಹೋಗಳಲ್ಲ? ಉಳುತ್ತೆ. ಮನುಷ್ಯನು ಎನಿ ಟೈಮ್ ಎನಿವೇರ್ ಹೆಂಗ್ ಬೇಕಾದ್ರೂ ಚೇಂಜ್ ಆಗ್ತಾನೆ. ಓಕೆ? ಮಂಗಳ ಗ್ರಹದ ಗುಪ್ತ ಶಕ್ತಿಗಳ ಪರಿಹಾರಗಳು. ಅದು ಮಂಗಳ ಗ್ರಹದ ಗುಪ್ತ ಶಕ್ತಿಗಳ ಪರಿಹಾರಗಳು. ಮಂಗಳ ಗ್ರಹ ಅಂದ್ರೆ ನೀವೇನ್ ತಿಳ್ಕೊಬೇಕು? ಮಂಗಳ ಗ್ರಹ ಅಂದ ತಕ್ಷಣನೇ ಲೈಫಲ್ಲಿ ನಮಗೆ ಜೀವನದಲ್ಲಿ ಅತಿ ಉನ್ನತವಾದಂತ ಶಕ್ತಿ ಕೊಡುವಂತದ್ದು ಮಂಗಳ ಗ್ರಹ. ಹ್ಮ್ ಮಂಗಳ ಗ್ರಹ ಅಂದ್ರೆ ಅತಿಯಾದ ಧೈರ್ಯ, ಈ ಅತಿಯಾದ ಶಕ್ತಿ. ಈ ಜ್ಯೋತಿಷದಲ್ಲಂತೂ ಸಹ ಅದನ್ನ ಬಹಳ ಬಹಳ ಉತ್ಸಾಹದ ಆಕ್ರಮಣಶೀಲತೆ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರ. ಅದನ್ನ ಯಾವ ವೈಬ್ರೇಷನ್ ಇರುತ್ತೆ ಅಂದ್ರೆ ಯಾವಾಗ ಉಗ್ರ ರೂಪ ವೈಬ್ರೇಷನ್ ಇರುತ್ತೆ. ಆ ಗ್ರಹದ ದುಷ್ಪರಿಣಾಮಗಳು ಹಂಗೆ, ಒಳ್ಳೆ ಪರಿಣಾಮಗಳು ಹಂಗೆ. ಈ ಗ್ರಹನ ಬಂದು ಮಂಗಳ ಗ್ರಹನ ಬಂದು ಕುಜನು ಗ್ರಹನು ಅಂತ ಹೇಳ್ತೀವಿ. ನಮ್ಮ ಮಾರುತಿಗೂ ಸಹ ಕಂಪ್ಯಾರಿಸನ್ ಮಾಡ್ತೀವಿ. ಕುಜ ದೋಷನು ಸಹ ಇರುತ್ತೆ ಅಂತ ಹೇಳ್ತೀವಿ. ಆ ರೀತಿ. ಅದೇ ಮಂಗಳ ಗ್ರಹವು ಕೆಟ್ಟ ಸ್ಥಾನದಲ್ಲಿ ಇದ್ದರೆ ಅದು ವ್ಯಕ್ತಿಯ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಅವುಗಳಲ್ಲಿ ಯಾವ್ಯಾವ ಇದಾವಪ್ಪ? ಆರೋಗ್ಯದ ಸಮಸ್ಯೆಗಳು ಫಿಕ್ಸ್, ರಕ್ತದಲ್ಲಿ ಕೊರತೆ ಫಿಕ್ಸ್, ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಫಿಕ್ಸ್ ಇರ್ತಾವ. ಕಾಯಿಲೆಗಳು ಮೂಳೆಗೆ ಸಂಬಂಧಿಸಿದ ಮುರಿದೋಗೋದು, ಅವಾಗ ಎಲುಬುಗಳಾಗೋದು, ಅವಾಗ ಪೇನ್ ಆಗೋದು. ಓಕೆನಾ? ಈ ರೀತಿ ಆರೋಗ್ಯದ ಸಮಸ್ಯೆಗಳು ಕಾಣಲು ಸಿಗುತ್ತೆ ನಿಮಗೆ. ವೈವಾಹಿಕ ಸಮಸ್ಯೆಗಳು, ಮಂಗಳ ಮಂಗಳ ಗ್ರಹವನ್ನ ಕನಿಷ್ಠಕ್ಕೆ ಹೇಳಿದ್ರೆ ವೈವಾಹಿಕ ಸಮಸ್ಯೆಗಳು, ವಿಚ್ಛೇದನ, ಇತರ ಸಮಸ್ಯೆಗಳು ಸಹ ಉಂಟಾಗ್ತಾವ. ಮಕ್ಕಳಾಗದೇ ಇರೋದನ್ನು ಸಹ ಆಗ್ತಾವ ಅದರಲ್ಲಿ. ವೃತ್ತಿಯಲ್ಲಿ ನೋಡೋಣ, ವೃತ್ತಿ ಸಮಸ್ಯೆಗಳು ಅಂದ್ರೆ ಉದ್ಯೋಗ ಮಾಡ್ತಿದ್ರೆ ಅದರಲ್ಲೂ ಬಹಳ ಕೆಟ್ಟದಾಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಉದ್ಯೋಗ ನಷ್ಟನು ಸಹ ಜಾಬನ್ನು ಕಳ್ಕೊಂಬಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಆರ್ಥಿಕ ಸಮಸ್ಯೆಗಳು ಸಹ ಉಂಟಾಗುತ್ತೆ. ಮಾನಸಿಕ ಸಮಸ್ಯೆಗಳು, ಮಂಗಳವು ಕೋಪವು ಆಕ್ರಮಣಶೀಲತೆಯಿಂದ ಹತಾಶೆಯ ಸಂಬಂಧಿಸಿರುತ್ತದೆ. ಈ ಭಾವನಾತ್ಮಕ ಸಮಸ್ಯೆಗಳನ್ನು ಸಹ ಮಂಗಳ ಗ್ರಹ ಕೊಡುತ್ತಾನ. ಆಲೋಚನೆ ಮಾಡಿ. ಮಂಗಳ ದೋಷನ ಕಡಿಮೆ ಮಾಡಲು ಸಾಮಾನ್ಯವಾಗಿ ಏನ್ ಮಾಡ್ಬೇಕು, ಆಮೇಲೆ ಇದನ್ನ ನೋಡೋಣ. ಫಸ್ಟ್ ಮಂಗಳ ಗ್ರಹನ ಕಡಿಮೆ ಮಾಡ್ಬೇಕಂದ್ರೆ ನೀವು ಕೆಂಪು ಬಟ್ಟೆಯನ್ನ ಮತ್ತೆ ತಾಮ್ರನ್ನ, ಕೆಂಪು ಹೂಗಳನ್ನ, ಬೆಲ್ಲವನ್ನ ಮಂಗಳವಾರ ನಿಮಗೆ ಹತ್ತಿರದಲ್ಲಿರುವಂತಹ ಮಾರುತಿಯ ಟೆಂಪಲ್ಗೆ ದಾನ ಮಾಡಿ. ಫಸ್ಟ್ ಇದು ಯಾವ ವಸ್ತುಗಳು ಬರ್ಕೊಳ್ಳಿ? ಕೆಂಪು ಬಟ್ಟೆಯನ್ನ, ತಾಮ್ರನ್ನ, ಕೆಂಪು ಹೂಗಳನ್ನ,
ಬೆಲ್ಲವನ್ನ ಆ ಅವನ್ನೆಲ್ಲ ದಾನ ಮಾಡುವುದು. ಎರಡನೇದು, ಮಾರುತಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಿ. ಒಂದನೇದು. ಎರಡಲ್ಲ, ಮಂಗಳ ಗ್ರಹನಿಗೆ ಸಂಬಂಧಿಸಿದಂತ ಮಂತ್ರಗಳನ್ನ ಪಠಿಸಿ. ಓಂ ಅಂಗಾರಕಾಯ ನಮಃ, ಆ ಮಂತ್ರಗಳು ಆಗ್ತವೆ ನೋಡಿ ಬೇಕಾದ್ರೆ. ಓಂ ಅಂಗಾರಕಾಯ ನಮಃ. ಅಂಗಾರಕ, ಅಂಗಾರಕ ಅಂದ್ರೆ ಯಾರು? ಮಾರುತಿ. ಮಾರುತಿ ನಾವು ಗ್ರಹಗಳಲ್ಲಿ ಅತ್ಯಂತ ಬಹಳ ಪರಮ ಶಕ್ತಿ ಹೊಂದಿರುವಂತ ಗ್ರಹ ಅದು. ಓಂ ಅಂಗಾರಕಾಯ ನಮಃ ಎಷ್ಟು ಹೇಳ್ಬೇಕು? 108 ಸತಿ ಹೇಳ್ಬೇಕು. 108 ಸತಿ ನೀವೇನ ಅಂಗಾರಕನ ಮಂತ್ರ ಹೇಳ್ದಪ್ಪ ಅಂದ್ರೆ ಎಷ್ಟೆಲ್ಲ ಪವರ್ಫುಲ್ ಇರುತ್ತಂದ್ರೆ ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಸಿಟ್ಟಿದ್ರೆ ಸಿಟ್ಟಿನ ಕಡಿಮೆ ಆಗೋದು, ಇವನ್ನೆಲ್ಲ ಮಾಡ್ದ. ಓಂ ಕ್ರಾಂ ಕ್ರೀಂ ಕ್ರೌಂ ಸಾ ಭೌಮಾಯ ನಮಃ, ಸಾ ಭೌಮಾಯ ನಮಃ ಅಂತ ಇರುತ್ತೆ ನೋಡಿ. ಬಹಳ ಕ್ಲಿಯರ್ಫುಲ್ ಆಗಿ ಉಚ್ಚಾರಣೆ ಮಾಡಿ. ಅವನ ಇದು ಈ ರೀತಿ ಉಚ್ಚಾರಣೆ ಮಾಡ್ಬೇಕಾ? ಉಚ್ಚಾರಣೆ ಮಾಡಿ, ಏನ್ ತೊಂದ್ರೆ ಇಲ್ಲ. ನೆಕ್ಸ್ಟ್ನೇದು, ಮಂಗಳಕ ಮಂತ್ರ. ಮಂಗಳಕ್ಕೆ ಸಂಬಂಧಿಸಿದ ಯಾವುದೇ ರತ್ನವನ್ನು ಧರಿಸಿ. ಕೆಂಪುದು, ಕೆಂಪು ಅರಳು ಎಲ್ಲ ಬರ್ತಾವ ಮುಂದೆ ನಿಮಗೆ. ಆಮೇಲೆ ಇದರಲ್ಲಿ ಯಾವುದು ಕ್ರಿಸ್ಟಲ್ ಬಂದಾಗ ಹೇಳ್ಕೊಡ್ತೀನಿ ಯಾವ ಟೈಪ್ಸ್ ಇದಾವ ಅಂಬುದು. ಅವನು ಮತ್ತೆ ಮಂಗಳವಾರದಂದು ಉಪವಾಸ ಮಾಡಿ. ಮಂಗಳವಾರ ಮಾರುತಿಯಲ್ಲಿ ಯಾವಾಗ ಉಪವಾಸ ಇರ್ಬೇಕು? ಮಂಗಳವಾರದಂದೇ ಉಪವಾಸ ಇರ್ಬೇಕು. ಉಪವಾಸ ಮಾಡೋದ್ರಿಂದ ಮಂಗಳನ ದುಷ್ಟ ಪರಿಣಾಮಗಳು ಕಡಿಮೆ ಆಗ್ತಾವ. ನಿಮ್ಮ BP ನಿಯಂತ್ರಣ ಬರುತ್ತೆ. ನಿಮ್ಮ ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಕೆಂಪು ಬಣ್ಣದ ಆಹಾರವನ್ನು ಅತಿಯಾಗಿ ಸೇವಿಸಿ. ಯಾರಲ್ಲಿ ಇಲ್ವೋ, ಯಾರಲ್ಲಿ ಜಾಸ್ತಿ ಇದಾವನೋ ಅವನ್ನೆಲ್ಲ ಮಾಡಿ. ಪ್ರಾಣಿಗಳಿಗೆ ಸಹಾಯ ಮಾಡಿ. ಮಂಗಗಳಿಗೆ ಅತಿ ಹೆಚ್ಚಾಗಿ ಮಂಗಗಳಿಗೆ ಸಹಾಯ ಮಾಡಿ. ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ. ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿದ ಮಂಗಳನ ದುಷ್ಪರಿಣಾಮ ಸಹ ಕಡಿಮೆ ಆಗುತ್ತೆ. ಕೆಂಪು ಬಟ್ಟೆಗಳನ್ನು, ಕಾವಿ ಬಟ್ಟೆನು, ಕಾವಿ ಬಟ್ಟೆ ಧರಿಸ್ತಾರ ಗೊತ್ತಾ? ತಾಯಿ ಜಗನ್ಮಾತೆಯನ್ನು ಸಹ ಕೆಂಪು ಬಟ್ಟೆ ಧರಿಸ್ತಾರ. ಅಮ್ಮನ ಅಮ್ಮಂದು ಸಹ ಇದ್ದಾಗ ಕೆಂಪು ಬಟ್ಟೆ ಧರಿಸ್ತಾರ. ಅದ್ರ ಸಲುವಾಗಿ ಧರಿಸ್ತಾರ ಕೆಂಪು ಬಟ್ಟೆ. ಮಂಗಳವಾರ ಸ್ಪೆಷಲಿ ಫಾರ್ ಮಂಗಳವಾರ ಬಂದು ಅಮ್ಮನ ಸಲುವಾಗಿ ಅಮ್ಮನ ವ್ರತ ಮಾಡೋರು ಏನ್ ಮಾಡ್ತಾರೆ? ಕೆಂಪು ಬಟ್ಟೆನ ಬಹಳ ಧರಿಸ್ತಾ ಇರ್ತಾರೆ. ಎದ್ರ ಸಲುವಾಗಿ ಧರಿಸ್ತಾ ಇರ್ತಾರ? ಮಂಗಳ ಕಾರಣ ಸಹ ಸಿಟ್ಟು, ಕೋಪ, ಅಹಂಕಾರ ಇವೆಲ್ಲ ಕಡಿಮೆ ಆಗಲಿ ಎಂಬ ಒಂದೇ ಒಂದು ಉದ್ದೇಶದಿಂದ ಓಕೆನಾ. ಮಂಗಳಿಗೆ ಸಂಬಂಧಿಸಿದ ಯಂತ್ರವನ್ನು ಬಳಸಿ. ಇಲ್ಲಿ ಯಂತ್ರ ಹಾಕಿದೆ ನೋಡಿ, ನೋಡ್ತಾ ಇದ್ದೀರಿ ತಾನೆ? ಕೆಂಪು ಬಣ್ಣದ್ದು ಅದು ಯಂತ್ರವನ್ನು ಸಹ ಬಳಸಿ. ನೆಕ್ಸ್ಟ್ನೇದು ಅಣ್ಣ, ನೆಕ್ಸ್ಟ್ನೇದು ಬಂದ್ಬಿಡಿ ಈ ಕಡೆ. ಇವು ಮಾತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬರ್ಕೊಳ್ಳಿ. ಬರ್ಕಂತೀರಾ? ಡನ್ನ. ನೆಕ್ಸ್ಟ್ ಅವನ ಡನ್. ಮಹಾಪ್ರಭು. ಈ ಸಂಖ್ಯೆಯನ್ನು ಹನುಮಂತನನ್ನು ಪ್ರತಿನಿಧಿಸುತ್ತದೆ. ಫಸ್ಟ್ ಒನ್. ಈ ಸಂಖ್ಯೆಯನ್ನು ಸಂಪೂರ್ಣ ಕೂಡ ಆಗಿದೆ. ನಂಬರ್ 9 ಇಸ್ ಎ ಫುಲ್ ನಂಬರು. ಈ ಸಂಖ್ಯೆ ಚೈತನ್ಯ ಅಗಾಧ ಶಕ್ತಿ ಒಲವನ್ನು ನೀಡುವಂತ ಸಂಖ್ಯೆ. ಕಾಣೆ ಆಗಿದ್ದರೆ ಮತ್ತೆ ಪರಿಪೂರ್ಣತೆ ಇಲ್ಲ. ಆ ಆ ಯಾರ ಲೈಫಲ್ಲಿ ಇದಿರುತ್ತೆ ಅವ್ರ ಲೈಫಲ್ಲಿ ಸಕ್ಸಸ್ ಅಂಬೋದಿರಲ್ಲ. ಯಾರ ಲೈಫಲ್ಲಿ ಈ ನಂಬರ್ ಇರುತ್ತೋ ಅವ್ರ ಲೈಫಲ್ಲಿ ಸಕ್ಸಸ್ ಅಂಬೋದು ಕಾಣುವುದಿಲ್ಲ. ಹಾ, ಈ ನೀಡುವಂತಹ ಸಂಖ್ಯೆ ಕಾಣೆಯಾಗಿದ್ದರೆ ಈ ಸಂಖ್ಯೆ ಸ್ವಾತಂತ್ರ್ಯ ಹಾಗೂ ತಂತ್ರಜ್ಞಾನದ ಉತ್ತಮ ಫಲಿತಾಂಶ ನೀಡುತ್ತದೆ. ಅಂದರೆ ವಾಹನಗಳನ್ನ, ಯಂತ್ರೋಪಕರಣಗಳನ್ನ, ಭಾರಿ ಗಾತ್ರದ ವಸ್ತ್ರಗಳನ್ನ ಇಲ್ಲನ್ನ ಉಪಯೋಗಿಸಬೇಕು ಅಂದ್ರೆ ಮಾರುತಿ ನಂಬರನ್ನ ಬಳಸಿ ಅಂತ ಹೇಳ್ತೀವಿ. ಮಾರುತಿಯೇ ಸರ್ವಶ್ರೇಷ್ಠ, ಮಾರುತಿಯೇ ಸರ್ವೋತ್ತಮ. ಅವನ ಮಾನವೀಯತೆಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳ್ರಿ ಅಂತ ಹೇಳ್ತೀವಿ. ಮಾನವೀಯತೆಯ ಮೌಲ್ಯಗಳನ್ನ ಬೆಳೆಸಿಕೊಳ್ಳ್ರಿ. ಈ ಸಂಖ್ಯೆಯು ಸಹ ಆಕ್ರಮಣಶೀಲತೆಯ ಪ್ರತೀಕವಾಗಿದೆ. ಯಾರನ್ನ ಲೇ ಅಂದ್ರೆ ಅವನಿಗೆ ಲೇ ಅಂತ ಹೇಳಲ್ಲ, ಅವ್ರನ್ನ ಅಡದವನ್ನ ಕೇಳ್ತಾರ, ಆ ರೀತಿ ಇರ್ತಾರ. ಅವನ ಆಕ್ರಮಣಶೀಲತೆ. ಈ ಸಂಖ್ಯೆ 19ನೇ ಶತಮಾನದಲ್ಲಿ ಹುಟ್ಟುವ ಪ್ರತಿಯೊಬ್ಬರಿಗೂ ಕಾಮನ್ ಆಗಿ ಬಂದಿರುತ್ತೆ. ಲೋಸಗಡ್ಡೆಯಲ್ಲಿ ಮಾತ್ರ ಕಾಮನ್ ಬಂದ್ಬಿಡುತ್ತೆ. 1900 ಒಂದರಿಂದ ಹಿಡಿದು 1901. 1901 ಅಂದ್ರೆ 1901 ಅಲ್ಲಿಂದ ಹಿಡಿದು 2000, 1900 1999 ಕಾಮನ್ ಆಗಿ ವರ್ಷದ ಸಂಖ್ಯೆ ಲೋಸಗಡ್ಡೆಯಲ್ಲಿ ಬಂದು ಬಿಡುತ್ತೆ. ಅವರೆಲ್ಲರೂ ಸೇಮ್ ಇರುತ್ತಾ? ಲೋಸ ಮಹಾಶಯ ಹೇಳದ ರೀತಿಯಲ್ಲಿ ಸೇಮ್ ಇರುತ್ತೆ. ಇರುತ್ತೆ. ಪ್ರತಿಯೊಬ್ಬನು ಸಹ ಬೆಳ್ಳಿನೂ ಸರ್ವಶ್ರೇಷ್ಠ ಅಂದ್ರೆ ಈಗಿನ ಕಾಲದಲ್ಲಿ ಬೆಳ್ಳಿನೂ ಸರ್ವಶ್ರೇಷ್ಠ, ಬಂಗಾರನು ಶ್ರೇಷ್ಠ ಅಂದ್ರೆ ಬಂಗಾರನು ಶ್ರೇಷ್ಠ, ತಾಮ್ರ ಎಲ್ಲರಿಗೂ ಒಂದೊಂದು ಕಾಲ ಬಂದೇ ಬರುತ್ತೆ. ಇಷ್ಟು ದಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಟೈಮ್ ಇತ್ತು, ಭಾರತಕ್ಕೆ ಬಂದಿದೆ. ಭಾರತದಲ್ಲಿರುವಂತಹ
ಪ್ರತಿಯೊಬ್ಬರು ಸಹ ಬಹಳ ಬುದ್ಧಿವಂತರು ಆಗ್ತಾ ಇದ್ದಾರೆ. ಅದರ ಸಲುವಾಗಿ ಮಾರುತಿ ಕೃಪಾಭಿಕ್ಷೆ. ಭರತ ಭರತ ಆಳಿದ ನಾಡಲ್ಲ, ಈ ಸಂಖ್ಯೆ ಪ್ರಭಾವ ಹೊಂದಿರುತ್ತೆ. ಅತ್ಯಂತ ಪ್ರಭಾವ, ಆರ್ಥಿಕವಾಗಿಯೂ ಸಹ ಸದೃಢ ಮಾಡುವಂತ ಸಂಖ್ಯೆ ಆಗಿದೆ. ಅತಿಯಾದ ಆಕ್ರಮಣಶೀಲತೆ ಗುಣವನ್ನು ಕಾಣಲು ಇವರಲ್ಲಿ ಸಿಗುತ್ತೆ. ಲೇ ಅಂದ್ರೆ ಅದು ಇದ್ದೇ ಇರುತ್ತೆ. ಈ ಸಂಖ್ಯೆ ಕಡಿಮೆ ಆಗ್ಬೇಕಂದ್ರೆ ಮಾರುತಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮಾರುತಿಯ ಹನುಮಂತನ ನಾಮವನ್ನು ಜಪ ಮಾಡಿ. ಈ ಸಂಖ್ಯೆಯನ್ನು ಕಂಪನವನ್ನು ಹೆಚ್ಚಿಸಲು ಹನುಮಾನ್ ದೇವಸ್ಥಾನಕ್ಕೆ ಹೋಗ್ರಿ. ಕಂಪನ ವೈಬ್ರೇಷನ್ ಬೇಕು. ನನ್ನಲ್ಲಿ ಇಲ್ಲನೇ ಇಲ್ಲ, 9 ನಂಬರ್ ಇಲ್ಲ ಅಂದ್ರೆ ಹನುಮಾನ್ ಟೆಂಪಲ್ಗೆ ಹೋಗಿ ಹನುಮಾನ್ ಚಾಲಿಸ್ ಪಠನ ಮಾಡಿ. ಉತ್ತಮವಾದ ಪರಿಹಾರ ಎಂದರೆ 9ರ ಸಂಖ್ಯೆ ಮಾರುತಿಯ ವಾಹನ ಸೇವೆ ಮಾಡುವುದು. ಮಾರುತಿ ವಾಹನ ಅಂದ್ರೆ ಅದು ಮಾರುತಿಯ ವಾಹನ ಒಂಟೆ, ಒಂಟೆ ಸೇವೆಯನ್ನು ಸಹ ಮಾಡಬಹುದು. ಅಲ್ಲಿ ಸಹ ತೃಪ್ತಿ ಹೋಗ್ತಾನ. ವಾಹನ ವಾನರ ಸೇವೆಯನ್ನು ಸಹ ಮಾಡಬಹುದು. ವಾಹನ ಸೇವೆಯನ್ನು ಸಹ ಮಾಡಬಹುದು. ಬೋತರ ಸಿಂಧೂರ ಸೇವೆ ಮಾಡಿಸಿ. ಎಲ್ಲಾನು ಹೋದ್ರೆ ಟೆಂಪಲ್ಗೆ ನಿಮ್ಮ ಅದೃಷ್ಟ ಸಿಕ್ತಪ್ಪ ಅಂದ್ರೆ ಭಗವಂತನ ಸೇವೆ, ಮಾರುತಿ ಸೇವೆ, ಸಿಂಧೂರ ಸೇವೆ ಮಾಡಿಸಿ ಬಿಟ್ಟು ಬನ್ನಿ. ಯಾವುದೇ ಶಕ್ತಿ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕಂದ್ರೆ ನಿಮ್ಮ ಲೈಫ್ ಅಲ್ಲಿ ಇದು ಅತ್ಯಂತ ಶಕ್ತಿಗಳನ್ನ ಜೀವನ ಸಾಧನೆ ಮಾಡ್ಕೊಬೇಕು. ನನ್ನಿಂದ 100 ಜನಕ್ಕೆ ಅನುಕೂಲ ಆಗ್ಬೇಕು, ಅವ್ರಿಗೂ ಅನುಕೂಲ ಆಗ್ಬೇಕು, ನನಗೂ ಅನುಕೂಲ ಆಗ್ಬೇಕು. ನಾವು ಇತರರಿಗೆ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಸಹಾಯ ಮಾಡ್ತೀವೋ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಭಕ್ತಿಯಿಂದ ನಾವು ಇಂಪ್ರೂವ್ಮೆಂಟ್ ಆಗ್ತೀವಿ. ಅವನ ಬಯಸಿದರೆ ಅದನ್ನು ಹನುಮಂತನ ಸೇವೆ ಪ್ರಾರ್ಥನೆ ನಿರಂತರ ಮಾಡ್ತಾ ಬನ್ನಿ. ಮಂತ್ರಗಳನ್ನ ಪಠನೆ ಮಾಡಿ, ದೀಕ್ಷೆಗಳನ್ನ ತಗೊಳ್ಳಿ. ಮಾರುತಿದು ಒಳ್ಳೆ ಪವರ್ಫುಲ್. ಈ ಗ್ರಹದ ಬಣ್ಣ ಕೆಂಪು ಇರೋದ್ರಿಂದ ರಕ್ತದಾನ ಮಾಡೋದ್ರಿಂದ ಸಹ ಪರಮ ಶ್ರೇಷ್ಠವಾದ ಶಕ್ತಿಯನ್ನು ಕಡಿಮೆ ಆಗುತ್ತದೆ. ಯಾವ್ದಾದ್ರು ಕೆಂಪು ಬಣ್ಣದ ತರಕಾರಿಗಳನ್ನು ದಾನ ಮಾಡಿ. ಯಾವ ಬರ್ತಾವ? ಟೊಮೊಟೊ ಬರ್ತಾವ ನೋಡಿ. ಟೊಮಾಟೊ ಕೆಂಪು ಬಣ್ಣದ ಟೊಮಾಟೊ, ಬೀಟ್ರೋಟು, ಕಲ್ಲಂಗಡಿ, ಸೇಬಣ್ಣು ಇಂಥವನ್ನೆಲ್ಲ ದಾನ ಕೊಡಿ. ಯಾರನ್ನ ಪೇಷಂಟ್ ಎಲ್ಲ ನಿದ್ನಪ್ಪ ಅಂದ್ರೆ ನೀವು ಅವ್ರಿಗೆ ಇಂಥದ್ದು ತಾಂದು ಕೊಡಿ. ನಿಮ್ದು ನಂಬರ್, ನಿಮ್ ಪರ್ಸನಾಲಿಟಿ ಡೆಸ್ಟಿನಿ ನಂಬರ್ನ ನಿಮ್ಮ ಗ್ರಹಗಳಿಗೆ ತಕ್ಕಂತೆನೇ ನೀವು ಕಡಿಮೆ ಆಗೋದಕ್ಕ ನಂಬರ್ಗಳು ತಾಂದು ಕೊಡ್ಬೇಕು. ಉದಾಹರಣೆ, ನಿಮ್ಮಲ್ಲಿ 99 ಇತ್ತು, ಇವನ್ನೆಲ್ಲ ಕೊಡ್ಬೇಕು. ಡೆಸ್ಟಿನಿ 9 ಇತ್ತು, ಇಂಥವ್ ತಾಂದು ಕೊಡ್ಬೇಕು. ಪ್ರಜರ್ ಸಿಟ್ಟ ಭಯಂಕರ ಇರುತ್ತೆ. 9 ಏನ್ ಮಾಡಕ್ಕಾಗಲ್ಲ. ಮುಂಗೋಪಿತನ, ಕಗ್ಗತನ, ದಡ್ಡತನ, ಯಾರು ಹೇಳಿದ್ದು ಕೇಳಲ್ಲ, ತಂದೆ ತಾನು ಹಠ ನಡೆಸಿರ್ತಾನ, ಇವೆಲ್ಲ ಇರ್ತಾವ. ನಾ ಪರ್ಸನಾಲಿಟಿ ಇರಲಿ, ಡೆಸ್ಟಿನಿ ಇದನ್ನೇ ತಾನು ಕೊಡ್ಬೇಕು. ಸಾಮಾನ್ಯ ಪರಿಹಾರ ರಕ್ತದಾನ. ದಾನದಲ್ಲಿ ಸರ್ವಶ್ರೇಷ್ಠ ದಾನ ರಕ್ತದಾನ. ರಕ್ತದಾನವನ್ನು ಕೊಡಿ. ಯಾವುದೇ ಟೆಂಪಲ್ಗೆ ಹೋದ್ರೆ, ಎಲ್ಲೇನ ಟೆಂಪಲ್ ಇದ್ರು ಸಹ ರಕ್ತದಾನವನ್ನು ಕೊಡಿ. ರಕ್ತದಾನ ಕೊಟ್ಟರು ಸಹ ತುಂಬಾ ಒಳ್ಳೇದಿದೆ ನಿಮಗೆ. ಎಲ್ಲನ ಟೆಂಪಲ್ ರಕ್ತದಾನವನ್ನು ಕೊಡಿ. ಕೊಡೋದ್ರಿಂದ ಸಹ ತುಂಬಾ ಒಳ್ಳೇದಿದೆ ನಿಮಗೆ. ಅಲ್ಲಿ ರಕ್ತದಾನ ಕೊಟ್ರೆ ಅನ್ಕೊಳ್ಳಿ, ಅಲ್ಲಿರುವಂತ ವೈಬ್ರೇಷನ್ಸ್ ನಿಮ್ಗೆ ಬಹಳ ಬಹಳ ಒಳ್ಳೆ ರೀತಿಯಿಂದ ಕಾಡುತ್ತೆ. ಒಳ್ಳೆ ರೀತಿಯಿಂದ ಕಾಡುತ್ತೆ. ಕೆಟ್ಟ ರೀತಿಯಿಂದನೂ ಸಹ ಕಾಡೋದು ಬೇಸಿದೆ. ಒಳ್ಳೆ ರೀತಿಯಿಂದ ಕಾಡೋದು. ನೀವು ಒಳ್ಳೆ ರೀತಿಯಿಂದ ಕಾಡಕ್ ನಿಂತಿರೋದ್ರೆ ತಂದೆ ಹತ್ರ ಮಕ್ಕಳು ಯಾವ ರೀತಿ ಕಾಡ್ತಾರ ಆ ರೀತಿಯಲ್ಲಿ ಕಾಡೋದ್ರಲ್ಲೂ ಸಹ ಎಷ್ಟು ಕಾಡ್ತಿ ಕಾಡವ್ವ, ನೀ ಕಾಡಿದಷ್ಟು ಏನಿಗೆ ಪಾಡವ್ವ ಎಂಬುದನ್ನು ಸಹ ಇದಿದೆ. ಕಾಡೋದ್ರಲ್ಲಿ ಸಹ ತಾಯಿ ಜಗತ್ ಮಾತೆನ ನಮ್ಮ ಗುರುಗಳು ಹೇಳುವಂತದ್ದು. ಎಷ್ಟು ಚೆನ್ನಾಗಿ ಕಾಡು. ನೀ ಎಷ್ಟು ಕಾಡ್ತಿ, ನೀನ್ ಕಾಡ್ಬೇಕಂದ್ರೆ ನನ್ನ ಬಂದು ಮುಟ್ಬೇಕಾ, ನನ್ನನ್ನು ಕಾಡ್ಬೇಕಾ, ನನ್ನಲ್ಲಿರುವಂತ ದೋಷಗಳೆಲ್ಲ ತೊಳಿ ಹೋಗ್ತಾವ. ಕಾಡವ ಅಂತ ಹೇಳ್ತಾರ. ಆ ರೀತಿ ಆ ಭಾವನೆಗಳಿಂದ ಹೇಳಿರ್ತಾರೆ. ದೇವಸ್ಥಾನ ಎಲ್ಲೇ ರಕ್ತದಾನ ಮಾಡಿದ್ಮೇಲೆ, ಎಲ್ಲೇ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ರೆ, ಸ್ಪೆಷಲಿ ಫಾರ್ ಡೆಸ್ಟಿನಿ 9 ಅವರು ಎಲ್ಲೇ ಸ್ಪೆಷಲ್ ಫಾರ್ ಎಲ್ಲನಿದ್ರೆ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ರೆ, ನೀವುಗಳು ನೀವುಗಳು ಸ್ಪೆಷಲ್ ಆಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಣ ಮಾಡ್ತಿದ್ರೆ ನಿಮ್ಮ ಸಹಾಯ ಎಷ್ಟಾಗುತ್ತೆ ಆರ್ಥಿಕವಾಗಿ ಸಹಾಯ ಮಾಡಿ. ಫಸ್ಟ್ನೇದು, ಆರ್ಥಿಕ ಆಗ್ತಾ ಇಲ್ಲ, ದೈಹಿಕವಾಗಿ ಸಹಾಯ ಮಾಡಿ. ದೈಹಿಕವಾಗಿನೂ ಸಹ ಆಗ್ತಾ ಇಲ್ಲ, ಅಲ್ಲಿ ಹೋಗಿ ನಿಂತು ಸ್ವಲ್ಪ ಕಸನ ಬಸನ ಏನಾದ್ರು ಬೋಳ್ಬಿಟ್ಟು ಬರ್ರಿ, ತುಂಬಾ ಒಳ್ಳೇದು. ದೇಣಿಗೆ ಎಷ್ಟಾಗತ್ತೆ ಅಷ್ಟು ನೋಡೋದು ಒಳ್ಳೇದು. ಇಲ್ಲ ಆಸ್ಪತ್ರೆ ಎಲ್ಲ ನಿರ್ಮಾಣ ಮಾಡ್ತಾ ಇದಾರ, ಅಲ್ಲಿ ಸಹ ಹೋಗ್ಬಿಟ್ಟು ಸಹಾಯ ಮಾಡಿ. ಸಂಖ್ಯೆ 9 ಗ್ರಿಡ್ ನಲ್ಲಿ ಕಾಣೆಯಾಗಿದ್ದರೆ ಕೆಂಪು ಬಣ್ಣದ ಬಟ್ಟೆಗಳನ್ನ ಧರಿಸಿರಿ. ಕೆಂಪು ಕರ್ಚಿಪ್ ಧರಿಸಿರಿ, ಇಲ್ಲ ಕೆಂಪು ಸಿಂಧೂರವನ್ನು ಧರಿಸಿರಿ. ಅಲ್ಲ ಸಿಂಧೂರನು ಸಹ ಜೊತೆಯಲ್ಲಿ ಆ ಯಾರಿಗನ್ನ ದಾನ ಕೊಡ್ಬೇಕಂದ್ರೆ ಐತವಾರನೇ ಇದು ಏನು ಬೆಲ್ಲನ ಕೊಡಿ. ಬೆಲ್ಲ ಕೊಡಿ.
ಇಲ್ಲ ಬೆಲ್ಲದಿಂದ ಮಾಡಿದಂತ ಹೋಳಿಗೆ ಕುಡಿಸಿ ಇನ್ನೂ ಸಹ ದಾನ ಮಾಡೋದು. ಕೆಂಪು ಬಣ್ಣದ ದಾರವನ್ನು ಕಟ್ಟಿಕೊಳ್ಳುವುದು ಕೈಗೆ, ಅದನ್ನು ಸಹ ಮಾಡಿ. ನಮ್ಮ ವಾರ್ಷಿಕ ವರಮಾನದಲ್ಲಿ 10% ಭಗವಂತ ಯಾರು ಕಂಡೀಷನ್ ಮಾಡಲ್ಲ ನಮ್ದ್ರಲ್ಲಿ. ಹಿಂದೂಗಳಿಗಿರುವಷ್ಟು ಸ್ವಾತಂತ್ರ್ಯ ಇಡೀ ಬ್ರಹ್ಮಾಂಡದಲ್ಲಿ ಯಾರಿಗೂ ಸಹ ಇಲ್ಲ. 10%, ನಿಮಗೆ ತಿಳಿದನ್ನ ತಿಳ್ರಿ. ನೀವೇ ಖರ್ಚು ಮಾಡ್ಕೊಂತ ಯಾವ್ದನ್ನ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗ್ತಾ ಬರ್ರ ಚಾರ್ಜ್ ಎಲ್ಲ ತಗದು ತಿಂಗಳ 1 ಲಕ್ಷ ರೂಪಾಯಿ ದುಡಿತಾರೆ, ತಿಂಗಳ 10,000 ರೂಪಾಯಿ ತೆಗೆದಿಡಿ. ಈಗ ಖರ್ಚಾಗತ್ತೆ 3 ತಿಂಗಳಿಗೆ, 2 ತಿಂಗಳಿಗೆ, 4 ತಿಂಗಳಿಗೆ. ಟೆಂಪಲ್ಗೆ ಹೋಗ್ಬರ್ರಿ, ಬಹಳ ಒಳ್ಳೇದು. 10% ತಗೊಂಡ್ರೆ ಅಲ್ಲಿ ಹೋಗೋದ್ರು ಸಹ ಅದು ನಿಮ್ಗೆ ಖರ್ಚಿಗೆ ಆಗುತ್ತೆ. ಅದರಲ್ಲಿ 10%. 9 ಶಕ್ತಿಯನ್ನು ಹೆಚ್ಚಿಸಲು ಕಂಪನವನ್ನು ವೈಬ್ರೇಷನ್ ಹೆಚ್ಚಿಗೆ ಮಾಡಿಕೊಂಡು ನಂದ್ರಲ್ಲಿ 9 ಇಲ್ಲ. ಕಾಣದಂತೆ ಮಾಯವಾದನು ನಮ್ಮ ಹನುಮ ಅಂದರೆ 9 ನಂಬರಿನ ಮಾಯವಾಗಿದ್ರೆ ಕೆಂಪು ಬಣ್ಣದ ವಸ್ತುಗಳನ್ನು ಉಪಯೋಗಿಸಿ. ಅವಾಗ ಹೇಳಿದ ಕೆಂಪು ಆಹಾರನ, ಟಮಾಟೊ ಇರ್ಬೋದು, ಬೀಟ್ರೋಟ್ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಕಲ್ಲಂಗಡಿ ಜ್ಯೂಸ್ ಇರ್ಬೋದು, ಇವನ್ನೆಲ್ಲ ಸಹ ಯೂಸ್ ಮಾಡಿ, ಬಹಳ ಒಳ್ಳೇದು. ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್, ಕೆಂಪು ಶಾಯಿ. ಕೆಂಪು ಬಣ್ಣದ ಪೆನ್ನನ್ನು ಸಹ ಉಪಯೋಗಿಸಿರಿ. ಕೆಂಪು ಬಣ್ಣದ ವಸ್ತುಗಳನ್ನು ಉಪಯೋಗಿಸಿರಿ. ಕೆಂಪು ಬಣ್ಣದ ಶಾಯಿಯನ್ನು ಉಪಯೋಗಿಸುವ ಹೆಣ್ಮಕ್ಳಿಗೆ ಮಾತ್ರ. ಓಲೆಗಳನ್ನು ಸಹ ಬರ್ತಾವ, ಜಡಿಗೆ ಹಾಕೋದನ್ನು ಸಹ ಬರುತ್ತೆ, ಡ್ರೆಸ್ ಸಹ ಬರುತ್ತೆ, ಸ್ಲೀಪರ್ ಸಹ ಬರುತ್ತೆ. ಎಲ್ಲಾನು ಬಳಸಬಹುದು. ಹೆಣ್ಮಕ್ಳು, ಗಂಡು ಮಕ್ಳಿಗೆ ಹಂಗಿಲ್ಲ. ಅಂದ್ರೆ ಏನೇನ್ ಹಾಕಿದ್ರೆ ಡ್ರೆಸ್ ಹಾಕ್ಬೇಕು, ಇಲ್ಲಾಂದ್ರೆ ದಾರ ಕಟ್ಕೊಬೇಕು, ಅದು ಬಿಟ್ಟು ಬಿಟ್ಟಿಲ್ಲ ನಾ. ಮತ್ತೆ ಹನುಮಾನ್ ಚಾಲಿಸ್ ಪಠಣವನ್ನು ನಿರಂತರ ಮಾಡಿರಿ. ಹನುಮಾನ್ ಚಾಲಿಸನ ಪಠಣವನ್ನ ನಿರಂತರವಾಗಿ ಮಾಡ್ರಿ. ನೀವು ಎಲ್ಲೇ ಇದ್ರು, ಹೇಗೆ ಇದ್ರು, ಹನುಮಂತನ ಹನುಮಾನ್ ಚಾಲಿಸ ಪಠಣ ಬಿಡಕ್ ಹೋಗ್ಬೇಡಿ. ಹ, ಸೂಕ್ತವಾದ ಸೂಕ್ತವಾದ ಹನುಮಾನ್ ಚಾಲಿಸ್ನ ಪುಸ್ತಕವನ್ನು ತಂದ್ಕೊಂಡ್ಬಿಟ್ಟು ಕ್ಲೀನಾಗಿ ಓದಿ. ನಿಮ್ಗೆ ಹೆಂಗ್ ತಿಳಿತ ಹಂಗ ಓದಿ. ದೀಕ್ಷಾ ಆಗ್ಬೇಕು. ದೀಕ್ಷಾ ಆಗ್ಬೇಕಪ್ಪ ಅಂದ್ರೆ ಹಿಂದಿನ ಜನ ಪುಣ್ಯನು ಸಹ ಬೇಕಾಗುತ್ತೆ. ಅಷ್ಟು ಇಮಿಡಿಯೇಟ್ಲಿ ಸಿಗಲ್ಲ. ಮಾರುತಿ ಕೃಪಾ ಭಿಕ್ಷೆನು ಸಹ. ಹ್ಮ್ ಈ ವ್ಯಕ್ತಿಗಳನ್ನು ಗುಲಾಮರಂತೆ ವರ್ತಿಸಲು ಹೋಗ್ಕೋಬೇಡಿ. ಅವನ ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗ್ಬೇಡಿ. ಏನ್ತಿದ್ರು ಸಹ ಗಂಡನ ಮೇಲೆ, ಗಂಡ ಇದ್ರು ಸಹ ಹೆಂಡತಿ ಮೇಲೆ, ತಂದೆ ತಾಯಿ ಇದ್ರು ಸಹ ಮಕ್ಕಳ ಮೇಲೆ, ಮಕ್ಕಳಿದ್ರು ಸಹ ತಂದೆ ತಾಯಿ ಮೇಲೆ ಮಾಡಲು ಹೋಗ್ಬೇಡಿ ದಯಮಾಡ್ಬಿಟ್ಟು. ಅವನ ಮನೆಯಲ್ಲಿ ಅವನ ಹನುಮಾನ್ಜಿಯ, ಮಾರುತಿಯ ಫೋಟೋವನ್ನ ಲ್ಯಾಪ್ಟಾಪ್ ಮೇಲೆ ಇಲ್ಲ ಯಾವ್ದ್ರ ಮೇಲೆ ಈ ಕೆಲಸ ಮಾಡ್ತದ ಉಪಯೋಗಿಸಿ. ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು. ಅತ್ಯಂತ ಸರ್ವಶ್ರೇಷ್ಠ, ಅತ್ಯಂತ ಸರ್ವಶ್ರೇಷ್ಠ. ಉಪವಾಸವನ್ನು ಮಾಡಿರಿ. ಮಂಗಳವಾರದಂದು ಉಪವಾಸ ಮಾಡಿ. ಆಕ್ರಮಣಕಾರವಾಗಿರುತ್ತೆ. ಶಾಂತ ಶೀಲ ಇದನ್ನು ಆಕ್ರಮಣಕಾರನೇ ಶೀತಲತೆಗೆ ತರಬಹುದು. ಬಹಳ ಸಹಾಯ ಮಾಡುತ್ತದೆ. ನಂಬರ್ 9 9 NINE 9 ಸತಿ ಇಲ್ಲ 99 ಸತಿ ಬರೀರಿ. ಇಲ್ಲ ರೋಮನ್ ನಂಬರ್ ಇದೆಲ್ಲ I XX ಇಂಟು ಮಾರ್ಕ್, ಅದನ್ನು ಸಹ ಬರೀಬಹುದು. ಬಹಳ ಒಳ್ಳೆಯದು. ನೆಕ್ಸ್ಟ್ನೇದು, ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಲೇಬೇಕು. ನಂಬರ್ 9 ಇರೋರು, ನಂಬರ್ 9 ಡೆಸ್ಟಿನಿ ಯಾರ್ಯಾರದನ್ನ ಇದ್ರೆ ನೋಡಿ ಕೈ ಎತ್ತಿರಿ. ಬಹಳ ಜನನು ಸಹ ಇಲ್ಲ, ಆರಾಮಾಗಿ ಕೈ ಎತ್ತಿ ಮಾತಾಡ್ಬೋದು. ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಲೇಬೇಕು ದೈಹಿಕವಾಗಿ. ಅನಾ ಪ್ರತಿನಿತ್ಯ 45 ನಿಮಿಷ ವ್ಯಾಯಾಮವನ್ನು ಮಾಡಿರಿ. ಕ್ರೀಡೆಗಳನ್ನು ಅಭ್ಯಾಸ ಮಾಡಿರಿ. ಮಾಸ್ಟರ್ ಪರಿಹಾರನು ಸಹ ಇದಾವ. ಮಾಸ್ಟರ್ ಪರಿಹಾರಪ್ಪ ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ಇಲ್ಲಿ ಬಂದಿದಾವ, ಹೋಗೋಣ ಮುಂದೆ ಹೇಳ್ತೀನಿ. 258 ಗ್ರಿಡ್ ನಲ್ಲಿ ಬಂದ್ರೆ ಫೆಂಗ್ಶೂಯಿ ಪ್ರಕಾರ ಪ್ರಕೃತಿಯ ತತ್ವ ಪ್ರತಿನಿಧಿಸುತ್ತದೆ. ಸ್ಫಟಿಕವನ್ನು ಉಪಯೋಗಿಸಿ. ಕ್ರಿಸ್ಟಲ್ ಬಗ್ಗೆನ ಒಂದು 4-5 ಕ್ರಿಸ್ಟಲ್ ಬಗ್ಗೆ ಬರೆಸ್ತೀನಿ, ಬರ್ಕೊಂಬಕ್ ರೆಡಿ ಇರಿ. ಕ್ರಿಸ್ಟಲ್ ಸಹ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಕ್ರಿಸ್ಟಲ್ ಸಹ ಕ್ಲಿಯರ್ ಕಾರ್ಡ್ಸ್ ಅಂತ ಬರುತ್ತೆ, ಅದನ್ನು ಸಹ ಉಪಯೋಗಿಸಿ. ಮಾರುತಿ ನಂಬರ್ 9 ಇರೋರಿಗೆ, ಕಂಪಲ್ಸರಿ ಕ್ಲಿಯರ್ ಕಾರ್ಡ್ಸ್. ಆ ಕ್ಲಿಯರ್ ಕಾರ್ಡ್ಸ್ ಇಲ್ಲ ಅಂದ್ರೆ ಟಂಬಲ್ ಅಂಬಲು ಸಹ ಬರುತ್ತವೆ, ಟಂಬಲ್ ಅನ್ನು ಸಹ ಉಪಯೋಗಿಸಿ. ಕ್ಲಿಯರ್ ಕಾರ್ಡ್ ಅಲ್ಲಿ ಕ್ರಿಸ್ಟಲ್, ಬ್ರಾಸ್ಲೆಟ್ ಇವನ್ನೆಲ್ಲ ಉಪಯೋಗಿಸಬಹುದು. ಒರಿಜಿನಲ್ ತರಿಸ್ಕೊಂಡು ಉಪಯೋಗಿಸಿ. ಇಲ್ಲಿ ಫೋನ್ ಅಲ್ಲಿ 500 ರೂಪಾಯಿಗೆ, 600 ರೂಪಾಯಿಗೆ, 1000 ರೂಪಾಯಿಗೆ, 2000 ರೂಪಾಯಿ ಸಿಗೋದೆಲ್ಲ ಡೂಪ್ಲಿಕೇಟು. ನಾವು ಸುಮ್ಮನೆ ತರ್ಸ್ಕೊಂತಾರ. ಯಾಕೆ ಹೇಳ್ತೀನಿ ಅಂದ್ರೆ ಆ ಗಾಜುಗಳಿಂದ ಮಾಡಿರೋಂತ ಕ್ರಿಸ್ಟಲ್ಗಳು ಇರ್ತಾವ ಜಾಸ್ತಿ. ಕಾಜುಗಳಿಂದ, ಎದರಿಂದ ಮಾಡ್ತಾರ? ಕಾಜುಗಳು, ಸೀಸಿದ ಬಾಟ್ಲು, ಅಂತದ್ರಿಂದ ಇಂಥದ್ರಿಂದ
ಮಾಡಿರ್ತಾರೆ. ಕ್ರಿಸ್ಟಲ್ ಅನ್ನು ಸಹ ಜಾಸ್ತಿ ನೋಡ್ಬಿಟ್ಟು ಪರಿಚಯ ಇರೋ ಹತ್ರ ಅಂತವ್ರ ಹತ್ರನೇ ತಂದ್ಕೊಬೇಕು ಏನೋ ಇರ್ತಾ. ಓಕೆ, ನಿಮ್ದು ಕೂಡ 9 ಇದಮ್ಮ, ಬಹಳ ಕೇರ್ಫುಲ್ ಆಗಿ ನೋಡ್ಕೊಂಡು. ಬ್ರಾಸ್ಲೆಟ್, ಕೊರಳಿನ ಮಾಲೆಲ್ಲ ಹಾಕ್ಬೋದು, ಇವೆಲ್ಲ ಹಾಕ್ಬೋದು ಓಕೆನಾ. 9. ರಕ್ತದ ಒತ್ತಡ, BP ಬಹಳ ಇಮಿಡಿಯೇಟ್ಲಿ ಸಿಟ್ಟು ಬರೋಂತ ಲಕ್ಷಣ ಇರುತ್ತೆ. ನಂದು ಕೂಡ 9 ಇದೆ ಅಣ್ಣ, 9 ಇದೆ. ನಮ್ಗೆ ಯಾರನ್ನ ಲೇ ಅಂದ್ರೆ ಅವ್ರ ಕೇಳ್ತೀವಿ, ಹಂಗೆ ಇರ್ತೀವಿ ನಾವು, ಮುಲ ಇಲ್ಲ ಸಣ್ಣ ಪುಟ್ಟ ರೋಗಗಳಿಂದ ಮುಕ್ತಿ ದೊರೆಯುತ್ತೆ ನಮಗೆ. ಅಂತ ಸಣ್ಣ ಪುಟ್ಟ ರೋಗ ರುಜಿನಗಳು ಬರಲ್ಲ. ನಮಗೆ ಅಹಂಕಾರ ಏನಪ್ಪಾ ಅಂದ್ರೆ ನೈನವರಿಗೆ ಅಹಂಕಾರ ಅಂದ್ರೆ ನಾವು ಇತರರ ಸಲಹೆಗಳನ್ನ ಪಾಲನೆ ಮಾಡಲ್ಲ, ಫಸ್ಟ್ ಕೇರ್ ಮಾಡಕ್ ಹೋಗಲ್ಲ. ನಂಬರ್ 9 ಅಂದ್ರೆ ಅದು. ಯಾಕಂದ್ರೆ ಮಾರುತಲ್ಲ, ನನ್ನ ನನ್ನ ಭಗವಂತನೇ ಶ್ರೀರಾಮಚಂದ್ರ ಪ್ರಭು ಇದ್ದಾಗ ನಿಮಗೆಲ್ಲ ಏನ್ ಗೊತ್ತೈತೆ ತುಚ್ಛ ಅಂತೇಳಿ ಆ ಭಾವನೆಯಲ್ಲಿ ನಾವು ಹೈ ಲೆವೆಲ್ ಅಲ್ಲಿ ಇರ್ತೀವಿ. ಮಾರುತಿದ್ದಾನೆ ಅವನ. ಸಣ್ಣ ಪುಟ್ಟ ರೋಗಗಳನ್ನು ಯಾವತ್ತೂ ಬರಲ್ಲ, ನೀವು ಬಂದ್ರು ಸಹ ವಾಟಿಗೆ ಹೋಗ್ಬಿಡ್ತಾವ ಅವನ. ಮಂತ್ರಗಳನ್ನ ನಿತ್ಯ ಪಾಠಿಸಿ. ಮನೋಜಂ ಮಾರುತ ತುಲ್ಯ ವೆಂಗಂ ಜಿತೇಂದ್ರಿಯಂ ಬುದ್ಧಿಮಂತ ವರಿಷ್ಠಂ ವಾತಾತ್ಮಜಂ ವಾನರತ ಮುಕ್ತಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮನೋಜಂ ಮಾರುತ ತುಲ್ಯ ವೆಂಗಂ ಜಿತೇಂದ್ರಿಯಂ ಬುದ್ಧಿಮಂತ ವರಿಷ್ಠಂ ವಾತಾತ್ಮಜಂ ವಾನರತ ಮುಕ್ತಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಂ ಹನುಮಂತೆ ರುದ್ರಾತ್ಮಕಾಯ ಹುಂಪಟ್ಟಿದ ಮೂಲ ಮಂತ್ರ ಮಾರುತಿದು. ನಾ ಅತಂದು ಅಂತಿಂತ ಮಂತ್ರಗಳನ್ನು ಬಹಳ ಪವರ್ಫುಲ್ ಅದ, ಬಹಳ ಪವರ್ಫುಲ್ ಅದ. ನೀವು ಬ್ರಾಸ್ಲೆಟ್ ಅನ್ನು ಶಕ್ತಿಯುತಗೊಳಿಸಲು ಕ್ಲಿಯರ್ ಕಾಸ್ ಅನ್ನು ಕಂಪಲ್ಸರಿ ಯೂಸ್ ಮಾಡಿ. ಅವನ ಟಂಬಲ್ ಅಂತ ಬರುತ್ತೆ, ಟಂಬಲ್ ಸಹ ಉಪಯೋಗಿಸುದು. ಕ್ರಿಸ್ಟಲ್ ಸಹ ಬರ್ತಾ ಇದೆ. ಸ್ವಲ್ಪ ಸ್ವಲ್ಪ ಹನುಮಂತನಿಗೆ ಸ್ವಲ್ಪ ಕ್ರಿಸ್ಟಲ್ ಜಾಸ್ತಿ ಆಡ್ ಆಗುತ್ತೆ, ಯಾಕಂದ್ರೆ ಆತ ಉಗ್ರ ರೂಪದಿಂದ ಕ್ಲಿಯರ್ ಕಾರ್ಡ್ಸ್ ಕ್ರಿಸ್ಟಲ್ ಅನ್ನ ಏನಾಗುತ್ತೆ ಅಂದ್ರೆ ಕ್ರಿಸ್ಟಲ್ ಅನ್ನ ಶಕ್ತಿಯನ್ನ ರೆಡ್ಯೂಸ್ ಮಾಡೋಕೆ ಒಳ್ಳೆ ಶಕ್ತಿಯನ್ನ ಕೊಡಕ್ ಬರ್ತಾ ಇರುತ್ತೆ. ಟಂಬಲ್ ಟಂಬಲ್ ಉಪಯೋಗಿಸೋ ಮುಂಚೆ ಏನೇನ್ ಮಾಡ್ಬೇಕು ಅದನ್ನು ಸಹ ಇದೆ ನೆನ್ಪಿಡ್ಕೊಬೇಕು. ಅದನ್ನ ಎಲ್ಲೆಲ್ಲ ನೀವು ತರ್ಸ್ಕೊಂಡ್ರು ಸಹ ಏನೇ ಮಾಡೋ ಸಹ ಅರ್ಧ ಗಂಟೆ ನೀರಲ್ಲಿ ತೊಳೆದು ಇಡ್ಕೋಬೇಕು. ಅರ್ಧ ಗಂಟೆ ನೀರಲ್ಲಿ ತೊಳೆದಿಡ್ಬೇಕು. ತೊಳೆದಿಟ್ರೆ ತುಂಬಾ ಒಳ್ಳೇದು. ಇಲ್ಲ ನೆನೆ ಹಾಕಿ ತುಂಬಾ ಒಳ್ಳೇದು. ಕ್ಲಿಯರ್ ಕಾಜನ್ನ ಉಪಯೋಗ ಮಾಡ್ಬೇಕಂದ್ರೆ ತೊಳೆದ ನಂತರ 1 ರಿಂದ 2 ದಿನ ಪೂಜಾ ಗ್ರಹದಲ್ಲಿ ಇಡಿ. ಕೈಗೆ ಬಂತು, ಅಂಗಡಿನ ಬಂತು, ತಗೊಂಡ್ಬಿಟ್ಟು ಪುಸ್ತಕ ಕೈ ಹಾಕೊಂಡ್ ಹೋಗ್ಬೇಡಿ. ಯಾರ್ ಕೈ ಹಿಡ್ಕೊಂಡಿರ್ತಾರೋ, ಯಾರು ತಲೆ ಮೇಲೆ ಇಟ್ಕೊಂಡಿರ್ತಾರೋ, ಯಾರು ಕಾಲ್ ಮೇಲೆ ತುಳಿದಿರ್ತಾರೋ, ಯಾರು ಎಲ್ಲೆಲ್ಲಿ ಯಾವ ಅಂಗಾಂಗಗಳು ಇಟ್ಕೊಂಡಿರ್ತಾರೋ ಯಾರಿಗ್ ಗೊತ್ತಿದೆ ಅಲ್ಲ. ಈಗ ನಿಮ್ಗೆ ಹೇಳೋದು ಅರ್ಥ ಆಗಿದ್ದ ಅನ್ಕಂತೀನಿ. ಅದಕ್ಕೆ ನಮ್ಮ ಭಾವನೆ, ನಮ್ಮ ಶ್ರದ್ಧೆ ಶುದ್ಧ ಇರಬೇಕಪ್ಪ ಅಂದ್ರೆ ನಾವ್ ಅದನ್ನ ಕ್ಲಿಯರ್ ಮಾಡ್ಕೊಬೇಕು. ಊರೆಲ್ಲ ಸುತ್ತಿ ಬಂದಿರುತ್ತೆ, ನಮ್ಗೆ ಚಪ್ಪಲಿ ಅಷ್ಟೆಲ್ಲ ಸುತ್ತಿ ಬಂದಿರ್ತೀವಿ. 10,000 ರೂಪಾಯಿ ಚಪ್ಪಲಿ ತಂದ್ರೆ ಅದನ್ನ ಎಲ್ಲಿ ಇಡ್ತೀವಿ? ಮನೆ ಹೊರಗೆ ಇಡ್ತೀವಿ. ಅದೇ 5 ರೂಪಾಯಿ ಪೆನ್ ತಂದು ಎಲ್ಲಿ ತಂದು ಇಡ್ತೀವಿ? ಮನೆಗೆ ಇಟ್ಕೊಂತೀವಿ, ಹೌದಲ್ಲ. ಅಷ್ಟು ಬೆಲೆ ಯಾವ್ದಕ್ಕೆ ಅಷ್ಟು ಬೆಲೆ ಕೊಡ್ಬೇಕು, ಅಷ್ಟು ಬೆಲೆ ಕೊಟ್ಟಿರ್ತೀವಿ. ಸ್ಫಟಿಕವನ್ನು ತಗೊಂಡ್ಬೇಕು. ಸ್ಫಟಿಕ ಯಾವುದು? ಸ್ಫಟಿಕ ಸ್ಫಟಿಕ ಸ್ಫಟಿಕವನ್ನು ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಇಡ್ರಿ, ತುಂಬಾ ಒಳ್ಳೇದು. ಅಮೆಥಿಸ್ಟ್ ಅಂತ ಬರುತ್ತೆ. ಅಮೆಥಿಸ್ಟು ಕ್ರಿಸ್ಟಲ್ ಅಲ್ಲೇ ಕಿಂಗ್ ಇದು. ನಾ ಕಿಂಗು ಹೇಳ್ತೀನಿ ಆಮೇಲೆ ಬೇಕಾದ್ರೆ ನೋಡೋಣ. ಇವಾಗ ಕ್ರಿಸ್ಟಲ್ ಅಲ್ಲಿ ಇವಾಗ ನಂಬರ್ 8 and 9 ಆಯ್ತು. ಕ್ರಿಸ್ಟಲ್ ಇಂದ ಸ್ವಲ್ಪ ಬರ್ಕೊಂಬಿಡಿ. ಕ್ರಿಸ್ಟಲ್ ಸ್ವಲ್ಪ ಯಾವ ರೀತಿ ಬರ್ಕಂತೀರಾ ನೋಡಿ. ಹ್ಮ್. ನೀವು ಇಲ್ಲಿ ಏನಿದೆ ನೋಡಿ, ಕ್ರಿಸ್ಟಲ್ ಇಂದ ಹೇಳಿದ್ದೆ ಒಂದು 2-3 ಹೇಳ್ತೀನಿ. ಶನೇಶ್ವರ ಪರಿಹಾರ ಆಯ್ತು, ಮಂಗಳ ಪರಿಹಾರ ಆಯ್ತು, ಧ್ವನಿವಾದ ಆಯ್ತು. ವೃತ್ತಿಪರ ವಿಶ್ಲೇಷಣೆ ಇದಕ್ಕೇನಪ್ಪ ಅಂದ್ರೆ ವೃತ್ತಿಪರ ಕ್ರಿಸ್ಟಲಿನ ವಿಶ್ಲೇಷಣೆ ನಮಗೆ ಮಾರುತಿಯ ಕೃಪಾ ಭಿಕ್ಷೆಯಲ್ಲಿ ಕ್ರಿಸ್ಟಲ್ ಇಸ್ ಎ ಬಹಳ ದೊಡ್ಡದು. ಇದನ್ನ ಮಿನಿಮಮ್ ಒಂದು 15 ದಿನ ಬೇಕು ಕಲಿಯೋದಕ್ಕೆ. 15 ದಿನ ಬೇಕು, ಅಷ್ಟು ಈಸಿಯಾಗಿಲ್ಲ ಅವನ. ಅದನ್ನ ಇಷ್ಟು ಈಸಿಯಾಗಿ ಕಲಿ ದೊಡ್ಡದಿಲ್ಲ. ಬ್ರಹ್ಮವಿದ್ಯೆ ಬ್ರಹ್ಮಾಂಡ ಯಾವುದಿಲ್ಲ ಮನುಷ್ಯನಿಗೆ, ಸ್ಪೆಷಲಿ ಫಾರ್ ಮನುಷ್ಯನಿಗೆ ಬ್ರಹ್ಮವಿದ್ಯೆ ಯಾವುದಿಲ್ಲ. ಬ್ರಹ್ಮಾಂಡದಲ್ಲಿ ಎಲ್ಲಾ ವಿದ್ಯೆಗಳನ್ನ ಕಲಿಬಹುದು. ಕಲಿತಿರ್ಬೇಕಾದ್ರೆ ನಮ್ಮದು ಯಾವ ರೀತಿ ಇರುತ್ತೆ ಅದನ್ನ ನೋಡ್ಕೊಬೇಕು. ಕ್ರಿಸ್ಟಲ್ಗಳನ್ನ ನೀವು ನೋಡಿರ್ತೀರ, ಅಲ್ಲಿ ಟಂಬಲ್ಸ್ ಅಲ್ಲಿ ಇಲ್ಲಿ ನೋಡಿರ್ತೀರ. ಬಹಳ ಹುಷಾರಿಂದ ಯೂಸ್ ಮಾಡಿ. ಎಲ್ಲೇನ ಸಹ ಯಾರು ಕೊಟ್ಟಾರ ಅದು ಮಾಡಾರ ಇದು ಮಾಡಾರ ತಗೊಂಬಕ್ ಹೋಗ್ಬೇಡಿ. ದಯವಿಟ್ಟು ಏನೇ ಅಂಗಡಿಯಾಗ ಹೋದ್ರೆ ನಿಮ್ಗೆ ಅದು ಫ್ರೀಕ್ವೆನ್ಸಿ ನಾವೆಲ್ಲ ಚೆಕ್ ಮಾಡ್ಕೊಬೇಕಾಗತ್ತೆ. ಸುಮ್ಮನೆ ಹೋಗಿದೀವಿ ಅಲ್ಲಿ ಅಂಗಡಿಯಾಗ ಆಗಿದ್ದು 100 ರೂಪಾಯಿ 500 ರೂಪಾಯಿ ಅವೆಲ್ಲ ಗಾಜಿನ ಪೀಸ್ಗಳೇ. ನಾನು ಒಂದು ನಿಮ್ಗೆ ನೇರವಾಗಿ ಹೇಳ್ತೀನಿ, ಕ್ರಿಸ್ಟಲ್ ಅನ್ನ ಕಲಿಬೇಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಅದು ಕೂಡ ಕೋರ್ಸ್ ಅಲ್ಲಿ ಬರುತ್ತೆ. ಕ್ರಿಸ್ಟಲ್ ಇಂದ ವಜ್ರಗಳು ಏನಿದಾವ ಭೂಮಿಯಲ್ಲಿ ಸಿಗುತ್ತೆ ತಾನೆ, ಅದು ಕೂಡ ಕಲ್ಲು ತಾನೆ, ವಜ್ರನ ಕಲ್ಲು ತಾನೆ.
ಕಲ್ಲು ಸಿಗುತ್ತೆ ತಾನೆ ಭೂಮಿ ಮೇಲೆ. ಮಳೆ ಬಂದ್ರೆ ಒಂದು ಆಂಧ್ರದಲ್ಲಿ ಸಿಗುತ್ತಾವ, ಕೆಲವ್ರಿಗೆ ವಜ್ರಗಳು ಸಿಗ್ತಾವ, ಹಳೇ ಕಲ್ಲ ರೀತಿಯಲ್ಲಿ ಇರ್ತಾವ. ಹೌದಾ, ವಜ್ರಗಳು ಸಿಗ್ತಾವ. ಆ ವಜ್ರಗಳನ್ನ ಫೈಂಡ್ ಔಟ್ ಮಾಡೋದು ಲಕ್ಷಣ ನಿಮ್ಗೆ ಗೊತ್ತಿರ್ಬೇಕು. ಗೊತ್ತಿದ್ರೆ ಮಾತ್ರನೇ ಏನ್ ಮಾಡ್ತೀರಿ, ಫೈಂಡ್ ಔಟ್ ಮಾಡಕ್ ಆಗುತ್ತೆ. ಇಲ್ಲದ್ರೆ ಸಾಧ್ಯ ಇದನ್ನ ಫೈಂಡ್ ಔಟ್ ಮಾಡಕ್ಕ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಈ ವಜ್ರಗಳಲ್ಲೂ ಸಹ ನ್ಯಾಚುರಲ್ ವಜ್ರ, ಇವು ಮನುಷ್ಯನ ಮ್ಯಾನುಫ್ಯಾಕ್ಚರಿಂಗ್ ಅದೇ ಮನುಷ್ಯನ ಕ್ರಿಯೇಟ್ ಮಾಡಿದಂತ ವಜ್ರಗಳು ಬರ್ತಾವ. ಯಾವ ಟೂ ಟೈಪ್ಸ್. ಅದೇ ಕ್ರಿಸ್ಟಲ್ ಸಹ ಸೇಮ್ ನ್ಯಾಚುರಲ್ ಕ್ರಿಸ್ಟಲ್ ಬರುತ್ತೆ, ಮ್ಯಾನ್ ಮೇಡೆಡ್ ಕ್ರಿಸ್ಟಲ್ ಬರುತ್ತೆ. ಇವೆರಡರ ಮಧ್ಯದಲ್ಲಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಬೇಕು. ಜೆಮ್ ಸ್ಟೋನ್ ಅಂತೀವಿ. ಜೆಮ್ ಸ್ಟೋನ್ ಅಂತ ಬಂದ ತಕ್ಷಣ ಕೈಯಲ್ಲಿ ಹಾಕೋ 9 ಗ್ರಹಗಳ ಆಗ್ತವಲ್ಲ, ಅದು ಎಷ್ಟು ಎಲ್ಲ ಪೂರ್ತಿ ಎಲ್ಲ ವೇಸ್ಟ್. ಎಲ್ಲವೂ ಆಳಿಂದ ಕಲ್ಲುಗಳಿಂದ ಮಾಡಿಬಿಡ್ತಾರೆ, ಇಲ್ಲ ಪ್ಲಾಸ್ಟಿಕ್ ಇಂದ ಮಾಡಿಬಿಡ್ತಾರೆ. ಪುನಃ ಯಾವುದೇ ಒರಿಜಿನಲ್ ಹಳ್ಳು ಅದು ನೋಡಿ ಅಷ್ಟು ಈಸಿಯಾಗಿ ಸಿಗಲ್ಲ. ಅಷ್ಟು ಈಸಿಯಾಗಿ ಎಲ್ಲರಿಗೂ ಸಿಗಲ್ಲ. ಹೆವಿ ರೇಟ್ ಇರ್ತಾವ, ಬಹಳ ಹೆವಿ ರೇಟ್ ಇರ್ತಾವ. ಒರಿಜಿನಲ್ ಹಳ್ಳು ಸಿಗೋದು ಬಹಳ ಕಷ್ಟ. ಇಷ್ಟೇ ಇಷ್ಟ ಇಷ್ಟೇ ಸಣ್ಣ 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 ಪೀಸ್ 7 ರಿಂದ 8 ಸಾವಿರ ರೂಪಾಯಿ ಹೇಳ್ತಾರ. ಪುನಃ ಜಮ್ ಸ್ಟೋನ್ ಅಷ್ಟೊಂದು ಕಾಸ್ಟ್ಲಿ ಇದೆನಾ? ನೀವು ಫೈಂಡ್ ಔಟ್ ಹೆಂಗ್ ಮಾಡ್ತೀರಾ? ಅವ್ನು ಯಾರು ಹೇಳ್ತಾನ, ಸರ್ಟಿಫಿಕೇಟ್ ಕೊಡ್ತಾನೆ. ಎಷ್ಟು ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಇಲ್ಲ, ನೀವೇ ಆಲೋಚನೆ ಮಾಡಿ ಅಲ್ಲ. ಒರಿಜಿನಲು ಇವೆಲ್ಲ ಆಳುಗಳು, ಡೈಮಂಡ್ಸ್ ಇವನ್ನೆಲ್ಲ ಕೊಡ್ತಾನೆ. ಒಂದೇ ಒಂದು ಕೇಳ್ಕೊಬೇಕು, ನಾನು ಇವತ್ತಿನ ರೇಟಿಗೆ ತಗೊಂಡಾಗ 10 ಸಾವಿರ ರೂಪಾಯಿಗೆ ನಾನು ಡೈಮಂಡ್ ತಗೊಂಡಾಗ ರಿಟರ್ನ್ ತಗೊಂಬೇಕಾದ್ರೆ ಸೇಮ್ ರೇಟಿಗೆ ತಗೊಂತೀರಾ? ರಿಟರ್ನ್ ತಗೊಂತಿರ್ಬೇಕಾದ್ರೆ ಸೇಮ್ ರೇಟಲ್ಲಿ ತೆಗೆದುಕೊಳ್ತೀರಾ? ಅದನ್ನ ಕೇಳಬೇಕು. ಅವನ ವೀನಸ್ 6 ಯಾರಿಗಿದೆ ವಜ್ರನ ಹಾಕಿ, ಹಾಕಿ ಬೇಡಮ್ಮ, ವಜ್ರದ ಹಾಕಿ. ಡೂಪ್ಲಿಕೇಟ್ ಇರ್ಬೋದು, ಯಾರಿಗ್ ಗೊತ್ತಿಲ್ಲ. ನಿಮ್ಗೆ ಟ್ರೈನ್ ಗೊತ್ತಿಲ್ಲಪ್ಪ ಅಂದ್ರೆ ಏನ್ ಮಾಡುತ್ತೀರಾ? ಅಲ್ಲ, ಡೂಪ್ಲಿಕೇಟ್ ಇರುತ್ತೆ. ಎ ಎ ಕ್ವಾಲಿಟಿ ಇರುತ್ತೆ, ನಾರ್ಮಲ್ ಪ್ರಕೃತಿಯಿಂದ ಸಿಗುವಂತಹ ನ್ಯಾಚುರಲ್ ಡೈಮಂಡ್. ಆಮೇಲೆ ಇನ್ನೊಂದು ಪ್ರಕೃತಿವಲ್ಲದೆ ಸಿಗುವಂತ, ಅಂದ್ರೆ ಮನುಷ್ಯನು ಕ್ರಿಯೇಟ್ ಮಾಡುವಂತ ಡೈಮಂಡ್, ಅಮೆರಿಕನ್ ಡೈಮಂಡ್. ಅದು ಅಮೆರಿಕನ್ ಡೈಮಂಡ್ ಯಾರು ಅವ್ರು ಮಾಡಿರೋದು, ಅದು ಇಷ್ಟು ಟೆಂಪರೇಚರ್ ಹೀಟ್ ಕೊಟ್ಟು ಮಾಡಿರೋದು. ಹೌದಾ, ಅದ್ರ ಸಲಗೆ ಆ ರೇಟ್ ಕಡಿಮೆ. ಕೆಲಸ ಒರಿಜಿನಲ್ಲೇ, ಡೂಪ್ಲಿಕೇಟ್ ಬಹಳ ಡಿಫಿಕಲ್ಟ್ ಬರುತ್ತೆ. ಅದನ್ನ ಮುಂದೆ ನೋಡೋಣ. ಲೈಟ್ ಕಲರ್ ಟು ಡಾರ್ಕ್ ಕಲರ್, ಲೈಟ್ ಕಲರ್ ಇರುತ್ತೆ, ಡಾರ್ಕ್ ಕಲರ್ ಇರುತ್ತೆ, ಇವನ್ನೆಲ್ಲ ನೋಡ್ಬೇಕು. ಇವಾಗ ಕೊಡ್ತಾ ಇರೋದು ನಿಮಗೆ ಕ್ರಿಸ್ಟಲ್ ಬಗ್ಗೆ ಕೊಡ್ತಾ ಇದ್ದೀನಿ. ಪೂರ್ತಿ ನ್ಯಾಚುರಲ್ ಸ್ಟೋನ್ಸ್ ಇಂದ ಒಂದು ಸಬ್ಜೆಕ್ಟ್. ಆ ನ್ಯಾಚುರಲ್ ಸ್ಟೋನ್ ಸಬ್ಜೆಕ್ಟ್ ಅಲ್ಲಿ ಡೈಮಂಡ್ ಫಸ್ಟ್ ಕ್ಲಾಸ್ ಬರುತ್ತೆ, ಆಮೇಲೆ ಜೆಮ್ ಸ್ಟೋನ್ಸ್ ಬರುತ್ತೆ, ಆಮೇಲೆ ನಮ್ ಕ್ರಿಸ್ಟಲ್ ಬರುತ್ತೆ. ಕ್ರಿಸ್ಟಲ್ ಈಸ್ ಎ ಕ್ರಿಸ್ಟಲ್ ಈಸ್ ಎ ವೆರಿ ವೆರಿ ಪವರ್ಫುಲ್. ಜೆಮ್ ಸ್ಟೋನ್ ಅಲ್ಲಿ ನೀವು ಬಕರ್ಗಳಾಗಿ ಹೋಗ್ತೀರಾ ಇಮ್ಮಿಡಿಯೇಟ್ಲಿ. ಕ್ರಿಸ್ಟಲ್ ನ ಜೆಮ್ ಸ್ಟೋನ್ ಆಗಿ ಮಾರ್ತಾರೆ. ಹೌದಾ, ಅದು ಅಷ್ಟು ಒರಿಜಿನಲ್ ಜೆಮ್ ಸ್ಟೋನ್ ಸಿಗಲ್ಲ. ಏನ್ ಮಾಡ್ತಾರ, ನೀವು ಅದೊಂದು ಕೇಳ್ಬೇಕು, ಎಲ್ಲೇ ಜೆಮ್ ಸ್ಟೋನ್ ಎಲ್ಲೇ ತಗೊಳ್ಳಿ, ಜೆಮ್ ಸ್ಟೋನ್ ತಗೊಳ್ಳಿ, ಕ್ರಿಸ್ಟಲ್ ತಗೊಳ್ಳಿ, ಇಲ್ಲ ಜೆಮ್ ಸ್ಟೋನು ತೆಗೆದುಕೊಳ್ಳಿ, ಡೈಮಂಡ್ ತಗೊಳ್ಳಿ. ನೀವು ಎಲ್ಲನ ಅಂಗಡಿಗಳಲ್ಲಿ ಬಂಗಾರ ಶಾಪ್ ಇಟ್ಟು ಮಾರ್ತಿರ್ಬೇಕಾದ್ರೆ ನೀವು ಒಂದೇ ಮಾತು ಕೇಳ್ಬೇಕು, ನಾನು ಈ ರೇಟಿಗೆ ತಗೊಂತಾ ಇದ್ದೀನಿ, ನೀವು ನೆಕ್ಸ್ಟ್ ಅದೇ ರೇಟಿಗೆ ವಾಪಸ್ ತಗೊಂತೀರಾ? ಬಂಗಾರ ನೋಡಿ ಹೆಂಗ್ ರೇಟ್ ಇರ್ತಾ ಇದೆ. ನ್ಯಾಚುರಲ್ ಡೈಮಂಡ್ ಈಸ್ ಎವ್ರಿ ಟೈಮ್ ಈಸ್ ಇನ್ಕ್ರೀಸ್. ಆದ್ರೆ ಬಂಗಾರ ರೇಟ್ ಹೆಂಗ್ ಇರ್ತಾ ಇದೆ, ಅದು ಸಹ ಏರುತ್ತೆ. ಇನ್ನು ಉಳಿದಿದ್ದು ಏರುವುದಿಲ್ಲ. ಯಾಕೆ ಏರುವುದಿಲ್ಲ? ಮನುಷ್ಯನ್ ಮ್ಯಾನುಫ್ಯಾಕ್ಚರಿಂಗ್. ನಿಮ್ಗೆ ಎಷ್ಟು ಬೇಕಷ್ಟು ಪ್ರಿಂಟ್ ಹೊಡಿಬೇಕು. ಬಂಗಾರ ಮನುಷ್ಯನ್ ಕ್ರಿಯೇಟ್ ಮಾಡಕ್ ಆಗುತ್ತಾ? ಪ್ರಕೃತಿಯಲ್ಲಿ ಭೂಮಿಯಲ್ಲಿ ಸಿಗಂತ ಅದು ಭೂ ಖನಿಜಗಳಲ್ಲಿ ಅದೊಂದು ಸಿಗುತ್ತೆ. ಅದಕ್ಕೆ ಬಂಗಾರದ ರೇಟ್ ಏರುತ್ತೆ. ಅದೇ ಮನುಷ್ಯನ್ ಪ್ರಿಂಟ್ ಮಾಡೋದು ನೋಟುಗಳನ್ನು, ನೋಟಿನ ಬೆಲೆ ಕಡಿಮೆ ಆಗುತ್ತಾ? ಇವು 3ನೇ ವರ್ಲ್ಡ್ ವಾರ್ ನಡೀತಾ ಇರೋದು ಯಾವ್ದ್ರ ಮೇಲೆ ನಡೀತಾ ಇದೆ ನಿಮ್ಗೆ ಗೊತ್ತಾಗ್ತಿದೇನೋ? 3ನೇ ವರ್ಲ್ಡ್ ವಾರ್ ಆಲ್ರೆಡಿ ಎಕನಾಮಿಕಲ್ ಸ್ಟಾರ್ಟ್ ಆಗಿದೆ. ಎಕನಾಮಿಕಲ್ ರೇಜ್ ಇಂದ ಸ್ಟಾರ್ಟ್ ಆಗಿದೆ. ಯಾರ್ಯಾರ ಕಂಟ್ರಿಗಳು ಯಾರ್ಯಾರ ಹೆಂಗ ಬಗ್ ಬಡಿಬೇಕು, ಯಾರು ಚಾಣಕ್ಯ ಇರ್ತಾನೋ ಅವ್ರು ಮಾತ್ರ, ಚಾಣಕ್ಯ ನೀತಿಗಳನ್ನ ಯಾರು ಪಾಲನೆ ಮಾಡ್ತಾರೋ ಅವ್ರು ಮಾತ್ರ ಇಂಪ್ಲಿಮೆಂಟ್ ಆಗ್ತಾರ. ಚಾಣಕ್ಯನ ನೀತಿಗಳನ್ನ ಯಾರು ಪರಿಪಾಲನೆ ಮಾಡೋದಿಲ್ಲ ಅವ್ರ ಯಾರು ಸಹ ಇಂಪ್ರೂವ್ಮೆಂಟ್ ಆಗಲ್ಲ. ಈಗಲ್ಲ ಯಾವಾಗ ಹೇಳ್ಬಿಟ್ಟಾನ ಚಾಣಕ್ಯ, ಇಲ್ಲಿ ಅಮೆಥಿಸ್ಟ್
ಕ್ರಿಸ್ಟಲ್ ಅಲ್ಲಿ ವೆರಿ ವೆರಿ ಪವರ್ಫುಲ್ ಇರೋದು ಅಮೆಥಿಸ್ಟ್. ಬರ್ಕೊಂಬಿಡಿ. ಅಮೆಥಿಸ್ಟ್, AMETHIST, ಅಮೆಥಿಸ್ಟ್ ಕ್ರಿಸ್ಟಲ್. CRYSTAL ಕ್ರಿಸ್ಟಲ್, ಅಮೆಥಿಸ್ಟ್ ಕ್ರಿಸ್ಟಲ್. ಪುನಃ ಅಮೆಥಿಸ್ಟ್ ಕ್ರಿಸ್ಟಲ್ ಬಹಳ ಪವರ್ಫುಲ್ ಆಗುತ್ತೆ. ಏನಂತಾರ ಇದನ್ನ? ಅಮೆಥಿಸ್ಟ್ ಕ್ರಿಸ್ಟಲ್ ಅಂತಾರ. ನೆಕ್ಸ್ಟ್, ಇದ್ರ ಹೆಂಗಿರುತ್ತೆ? ನೇರಳೆ ಬಣ್ಣ ಇರುತ್ತೆ. ನಮ್ ಜಾಮಣ್ಣು ಇರ್ತಾರ, ಜಾಮಣ್ಣು ಆ ರೀತಿಯಲ್ಲಿ ಇರುತ್ತೆ. ಆ ರೀತಿಯಲ್ಲಿ ಇರುತ್ತೆ. ಬಣ್ಣ ನೇರಳೆ ಬಣ್ಣ ಅಂತ ಹೇಳ್ತೇವೆ. ಲೈಟ್ ಕಲರ್ ಆಫ್ ದ ಡಾರ್ಕ್ ಇರುತ್ತೆ. ಲೈಟ್ ಹಾಕಿದ್ರೆ ನೀವು ಟಾರ್ಚ್ ಅಂದ್ ನೀವು ಯೂಸ್ ಮಾಡಂತ ಮೊಬೈಲ್ಗಳ ಟಾರ್ಚರ್ ಇಂದ ಹಾಕಿದ್ರೆ ಈ ಕಡೆ ಬೆಳಕು ಬಿಟ್ರೆ ಆ ಕಡೆ ಸೇಮ್ ನೇರಳೆ ಬಣ್ಣ ಕಾಣುತ್ತೆ. ಅವನ ಇದು ಏನೇನು ಕೊಡುತ್ತೆ? ಅವಕಾಶಗಳು ಕೊಡುತ್ತೆ, ಹಣಕಾಸನ್ನು ತಂದು ಕೊಡುತ್ತೆ. ಕೆಲಸವನ್ನು ಯಾವ್ದು ಆಗಲ್ಲ ಅದನ್ನ ಅವಕಾಶಗಳ ಪೂರ್ಣ ಸಕ್ಸಸ್ ರೀತಿಯಲ್ಲಿ ಕೆಲಸ ಮಾಡಿಸಿರುತ್ತೆ ನಿಮಗೆ. ಎಂತ ಜೀವನದಲ್ಲಿ ಎಲ್ಲಿ ಫೇಲ್ ಆಗ್ತದೇನೆ ಏನೇ ಆಗಿದ್ರು ಸಹ ಕೆಲಸ ಉಪಯೋಗ ಆಗುತ್ತೆ. ವೈಯಕ್ತಿಕವಾಗಿ ಇದನ್ನ ಯಾರು ತೆಗೆದುಕೊಳ್ತಿರೋ ಕನಿಷ್ಠ ಪಕ್ಷ 10ರಿಂದ 15 ಕೆಜಿ ಇರ್ಬೇಕಂತ ಹೇಳ್ತೀವಿ. ನಿಮ್ಮ ಲೈಫಲ್ಲಿ ಅಷ್ಟು ತೆಗೆದುಕೊಳ್ತಿರೋ ಗೊತ್ತಿಲ್ಲ. ಅವನ 10ರಿಂದ 15 ಕೆಜಿ ಅಮೆಥಿಸ್ಟ್ ಇರಬೇಕು. 1 ಕೆಜಿ 6ರಿಂದ 8 ಸಾವಿರ ರೂಪಾಯಿ ಪ್ರೆಸೆಂಟ್ ನಡೀತಾ ಇದೆ. ಇದು ಸಹ ಮಾರ್ಕೆಟ್ ನಡೀತಾ ಇದೆ. ಸೇಮ್ ಗೋಲ್ಡ್ ಹೆಂಗಿರುತ್ತೆ ಅದನ್ನ ಹಂಗೆ ವೇರಿಯೇಷನ್ ಆಗ್ತಾ ಇರೋದು. ಅವನ ಇದನ್ನು ಎಲ್ಲಿಡಬೇಕು? ಪಶ್ಚಿಮ ದಿಕ್ಕಲ್ಲಿ ಇಡಿ. ಎಲ್ಲಿಡಬೇಕು? ಪಶ್ಚಿಮ ದಿಕ್ಕಲ್ಲಿ ಇಡಿ. ನೆಕ್ಸ್ಟ್ನೇದು ರೋಸ್ ಕಾರ್ಡ್ಸ್. ರೋಸ್ ಕಾರ್ಡ್ಸ್, ROSE, ROSE, ರೋಸ್ ಕಾರ್ಡ್ಸ್, QUARTZ, ರೋಸ್ ಕಾರ್ಡ್ಸ್. ಅಮೆಥಿಸ್ಟ್ ನ ಕನ್ನಡದಲ್ಲೂ ಸಹ ಅಮೆಥಿಸ್ಟ್ ಅಂತೀವಿ, ಆದರೆ ರೋಸ್ ಕಾರ್ಡ್ಸ್ ನ ಕನ್ನಡದಲ್ಲಿ ಗುಲಾಬಿಯ ಸ್ಫಟಿಕ ಶಿಲೆ ಅಂತ ಹೇಳ್ತೀವಿ. ಅವನ ಇದನ್ನ ಗಂಡ ಹೆಂಡತಿ ಮಕ್ಕಳಲ್ಲಿ ಎಲ್ಲೆನ್ನಿದ ನಿಮ್ಮ ಬೆಡ್ರೂಮ್ ನಾಗ ಇಟ್ಕೊಬಹುದು. ಸೌತ್ ವೆಸ್ಟ್ ಬೆಡ್ರೂಮ್ ಅಲ್ಲಿ ಬಂದಿರುತ್ತೆ, ಅಲ್ಲಿ ಮಾತ್ರ ಇಟ್ಕೊಬೇಕು. ಗುಡ್ ಫಾರ್ ರಿಲೇಶನ್ಶಿಪ್ ಯೂಸರ್ಸ್. ಅಮೆಥಿಸ್ಟ್ ಬಳೆ ಹಾಕಿಂದೆ, ಅಮೆಥಿಸ್ಟ್ ಬ್ರಾಸ್ಲೆಟ್ ಹಾಕಿಂದೆ, ಆಮೇಲೆ ಕೊಳ್ಳಾಗ ಹಾಕಿಂದೆ ಕೆಲಸ ಮಾಡಲ್ಲ. ಗಂಡ ಹೆಂಡತಿ ಇರುವಂತಹ ಬೆಡ್ರೂಮಿನ ಅಲ್ಲಿ ಇರಬೇಕು. ಬಹಳ ಒಳ್ಳೆಯದು. ಅಮೆಥಿಸ್ಟ್ ಬಹಳ ಒಳ್ಳೆಯ ಸಂಬಂಧವನ್ನು ಹೊಂದಲು ಸಹಾಯ ಮಾಡುತ್ತದೆ. ಏನ್ ಮಾಡುತ್ತೆ? ಬಹಳ ಒಳ್ಳೆಯ ಸಂಬಂಧವನ್ನು ಹೊಂದಲು ಸಹಾಯ ಮಾಡುತ್ತದೆ. ಒಳ್ಳೆ ಸಂಬಂಧವನ್ನು ಹೊಂದಲು ಮೂಲತಃ ಸುಂದರವಾದ ಸಂಬಂಧವನ್ನು ಹೆಚ್ಚಿಸುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿನೇ ಎನ್ಕರೇಜ್ ಮಾಡುತ್ತೆ. ಆಮೇಲೆ ತಂದೆ ತಾಯಿ ನಡುವೆ, ತಂದೆ ತಾಯಿ ನಡುವೆ, ಆಮೇಲೆ ತಂದೆ ಮಗಳ ನಡುವೆ, ಆಮೇಲೆ ತಾಯಿ ಮಗಳ ನಡುವೆ, ಒಟ್ಟು ಕುಟುಂಬದಲ್ಲಿ ಒಳ್ಳೆಯ ಪ್ರೀತಿಯನ್ನು ಎನ್ಕರೇಜ್ ಮಾಡುತ್ತೆ. ನಿಮ್ಮ ವಾಸ ಇರುವ ಕೋಣೆಯಲ್ಲಿ ಈ ಸ್ಫಟಕವನ್ನು ಇಡಿರಿ. ಅವನ ಸಂಬಂಧಗಳಲ್ಲಿ ಸುಧಾರಿಸಿಕೊಳ್ರಿ. ಯಾರ ಮೇಲೂ ಸಹ ಸಿಟ್ಟಿಗೆ ಹೋಗಲ್ಲ, ಪ್ರೀತಿಯಿಂದ ಇರ್ತೀವಿ. ಗಂಡ ಹೆಂಡತಿ ಸಂಬಂಧ ಸುಧಾರಿಸಿಕೊಳ್ಳಲು ತುಂಬಾ ಒಳ್ಳೆಯದು. ಈ ಸ್ಫಟಿಕವನ್ನ, ರೋಸ್ ಕಾರ್ಡ್ಸ್ ಅನ್ನ ನೀವು ರಾನ ತಂದು ಕನಿಷ್ಠ ಪಕ್ಷ ಒಂದು 1 ಕೆಜಿ ಸಹ ಕೆಲಸ ಮಾಡುತ್ತೆ. ತೊಂದ್ರೆ 1 ಕೆಜಿ 3ರಿಂದ 4 ಸಾವಿರ ರೂಪಾಯಿ ಬೀಳುತ್ತೆ, ಇಷ್ಟದೊಳಗೆ ಬರುತ್ತೆ. ಅದನ್ನ ತಗೊಂಡ್ಬಿಟ್ಟು ರೋಸ್ ಬರ್ಡ್ ಅಂತ ಬರ್ತಾವ, ಶಿಲೆಗಳನ್ನ ಮಾಡಿರ್ತಾರ ರೋಸ್ ಬರ್ಡ್ಸ್. ಆ ರೋಸ್ ಬರ್ಡ್ಸ್ ಸಹ ನಿಮ್ಗೆ ನೆಕ್ಸ್ಟ್ ಪರಿಹಾರಕ್ಕೆ ನೀವು ಯಾರು ಎಲಿಜಿಬಲ್ ನೋಡ್ತೀನಿ. ಹಂಗಿದ್ರೆ ಅದು ತಾಂತೀನಲ್ಲ ಅವಾಗ ಹೇಳ್ತೀನಿ. ರೋಸ್ ಬರ್ಡ್ಸ್ ಸಹ ಯಾವ ರೀತಿ ಉಪಯೋಗ ಮಾಡ್ಕೊಬೇಕು. 15 ದಿನದಿಂದ 20 ದಿನ ಬರೀ ಬೆನಿಫಿಟ್ ನಡೀತಾವ ನೋಡಂತ. ರೋಸ್ ಬರ್ಡ್ಸ್ ಅದನ್ನು ಸಹ ಇಟ್ಕೊಬಹುದು, ತುಂಬಾ ಒಳ್ಳೆಯದು. ಇದನ್ನ ನೈಋತ್ಯ ದಿಕ್ಕಲ್ಲಿ ಇಡಬೇಕು. ನೈಋತ್ಯ ದಿಕ್ಕ ಸೌತ್ ವೆಸ್ಟ್ ಅಲ್ಲೇ ಬರ್ತಾ ಇದೆ. ಇತರ ದಿಕ್ಕಲ್ಲೂ ಸಹ ಇಡಬಹುದು, ಸೌತ್ ವೆಸ್ಟ್ ಅಲ್ಲಿ ಇಡಬಹುದು, ತೊಂದರೆ ಇಲ್ಲ. ಈ ಹರಳುಗಳಿಂದ ನಕಾರಾತ್ಮಕ ಶಕ್ತಿಯ ಫಲಿತಾಂಶವನ್ನು ಸಹ ನಾಶ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಹ ನಕಾರಾತ್ಮಕ ಇರ್ತಾ ಅಂದ್ರೆ ಅದನ್ನು ಸಹ ಆ, ಅದನ್ನು ಸಹ ಏನ್ ಮಾಡ್ಬಿಡುತ್ತೆ? ನಾಶ ಮಾಡಿಬಿಡುತ್ತೆ. ಇಲ್ಲಿ ಇನ್ನೊಂದು, ಕ್ರಿಸ್ಟಲ್ ಅನ್ನು ಉಪಯೋಗಿಸಕ್ಕಿಂತ ಮುಂಚೆ ಫಲಿತಾಂಶಗಳನ್ನ ಬಹಳ ಕೇರ್ಫುಲ್ ಇಂದ ನೋಡ್ಕೊಬೇಕು. ಯಾಕಂದ್ರೆ ಇಮ್ಮಿಡಿಯೇಟ್ಲಿ ಎಫೆಕ್ಟ್ ಆಗುತ್ತೆ ಇದು.
ಯಾವ ಕ್ರಿಸ್ಟಲ್ ನಾನು ಉಪಯೋಗಿಸ್ತಾ ಇದ್ದೀನಿ, ಯಾವ್ದಕ್ಕೆ ಉಪಯೋಗಿಸ್ತಾ ಇದ್ದೀನಿ, ಅದು ಸಂಪೂರ್ಣ ಮಾಹಿತಿ ತೆಗೆದುಕೊಳ್ಳಿ. ರಾ ಕ್ರಿಸ್ಟಲ್ ಇಮ್ಮಿಡಿಯೇಟ್ಲಿ ಎಫೆಕ್ಟ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ. ಯಾವ ಕ್ಷಣದಿಂದ ತಗೊಂಡ್ರೆ ಆ ಕ್ಷಣದಿಂದ ಎಫೆಕ್ಟ್ ಆಗುತ್ತೆ. ಅವನ ಕ್ರಿಸ್ಟಲ್ ರಾತ್ರಿಯಲ್ಲಿ ಬಳಸಬಾರದು, ಇವನ್ನೆಲ್ಲ ಇದಾವ. ಅದನ್ನ ಯಾಕೆ ಬಳಸಬಾರದು ಅದು ಸಹ ರೀಸನ್ ಹೇಳ್ತೀವಿ. ಧರಿಸಬಾರದು ರಾತ್ರಿ ಹೊತ್ತು, ಬಹಳ ಸಂಖ್ಯೆ ಕ್ರಿಸ್ಟಲ್ ಅನ್ನು ಧರಿಸಬಾರದು. ಅವ್ರು ಯಾರು ಹೇಳ್ಬಿಟ್ರೆ ಕೈಯಾಗ ಈ ಕಡೆ ಒಂದ್ ಕೈಯಾಗ ಈ ಕಡೆ ಒಂದ್ ಕೈಯಾಗ ಕಳ್ಳಾಗ ಎಲ್ಲ ಹಾಕಿ ನನ್ನ ಕೈಯಾಗ ನೋಡಿ ಏನೇನು ಬಳಸಲ್ಲ ನಾನು, ದಾರ ಒಂದು ಬಿಟ್ಟು. ಯಾಕಂದ್ರೆ ನಂತಲ್ಲಿ ಇದೆ 36 kg ಅಮೆಥಿಸ್ಟ್ ಇದೆ, 20 ರಿಂದ 22 kg ಸಿಟ್ಟಿನ್ ಬರುತ್ತೆ, ಸಿಟ್ಟಿನ್ ಸಹ ಇದೆ. ಅವನ್ನೆಲ್ಲ ಇಟ್ಕೊಂಡಿವಿ, ಮಾರುತಿ ಕೃಪಾ ಭಿಕ್ಷೆಗಳು ಆಮೇಲೆ ನೀವು ಏನೇ ಬಳಸದಿದ್ರೆ ಸಹ ಬಹಳ ಸಂಖ್ಯೆ ಕ್ರಿಸ್ಟಲ್ಗಳನ್ನು ಬಳಸಕ್ ಹೋಗಲ್ಲ. ಬ್ರಾಸ್ಲೆಟ್ ಈ ಕಡೆ ಒಂದು 4-5, ಯಾಕಂದ್ರೆ ಗಂಪು ಗಂಪು 7 ರೀತಿಯಿಂದ ಕ್ರಿಸ್ಟಲ್ ಹಾಕೊಂಬಕ್ ಹೋಗ್ಬಾರ್ದು. ಮ್ಯಾಕ್ಸಿಮಮ್ ಒಬ್ಬ ವ್ಯಕ್ತಿಗೆ 2 ಕ್ರಿಸ್ಟಲ್ ಕೆಲಸ ಮಾಡ್ತಾವ. ಒಬ್ಬ ವ್ಯಕ್ತಿಗೆ 2 ಕ್ರಿಸ್ಟಲ್ಗಳು ಯಾವಾಗ ಹೇಳ್ತಿದ್ದೀನಿ. ಅಲ್ಲಿ ಸಹ ನೀವು ಹೀಲಿಂಗ್ ಕೋಡ್ ಸಹ 2, ದೈವಿಕ ಮಂತ್ರನು ಸಹ 2, ಕ್ರಿಸ್ಟಲ್ ಸಹ 2. ಅವ್ನ್ ಹೇಳ್ಯಾನ ಅದನ್ನು ಮಾಡೋದು, ಇವ್ರು ಹೇಳ್ಯಾರ ಇವ್ರು ಮಾಡೋದು, ಆ ಅಜ್ಜರ್ ಹೇಳ್ಯಾರ ಆ ಮಾಡೋದು. ಮಾಡಕ್ ಹೋಗ್ಬೇಡಿ. ಯಾರು ಹೇಳ್ಬಿಟ್ರೆ ಕ್ರಿಸ್ಟಲ್ 7 ಚಕ್ರಸ್ ಆಕ್ಟಿವ್ ಆಗುತ್ತೆ. ಹಂಗ ಆಕ್ಟಿವ್ ಆಗ್ತಾ ಇದ್ದಿದ್ರೆ ಕ್ರಿಸ್ಟಲ್ ಗಳಿಂದ ಆಗ್ಬಿಟ್ಟಿದೆ ಎಲ್ಲ ಡೂಪ್ಲಿಕೇಟ್ ಬಸ್ ಎಲ್ಲಿಂದ ಆಗುತ್ತೆ ಹೇಳಿ. ಆಲೋಚನೆ ಮಾಡಿ. ಕ್ರಿಸ್ಟಲ್ ಇಂದ ಆಗುತ್ತಾ? 100% ಆಗುತ್ತೆ. ಅದು ಒರಿಜಿನಲ್ ಬೇಕು. ಅವನೇ 2 ಮಾತ್ರ ಕ್ರಿಸ್ಟಲ್ ಬಳಸಿ, ಬ್ಲಾಕ್ ಕ್ರಿಸ್ಟಲ್ ಜಾಸ್ತಿ ಬಳಸಿ. ನೀವು ಆನ್ಲೈನ್ ಅಲ್ಲಿ ಯಾವ್ದು ತರ್ಸಮಕ್ ಹೋಗ್ಬೇಡಿ. ನಿಮ್ಮ ಹತ್ರ ಎಲ್ಲೆಲ್ಲಿ ಇರ್ದಾವ ಶಾಪಿಂಗ್ ಅಲ್ಲೇ ಹೋಗ್ಬಿಟ್ಟು ನೋಡ್ಬಿಟ್ಟು ಪರೀಕ್ಷೆ ಮಾಡ್ಬೇಕು. ಪರೀಕ್ಷೆ ಮಾಡೋದ್ ಸಹ ಹೇಳ್ಕೊಡ್ತೀನಿ. ಅವ್ ಕೆಲವೊಂದು ಪರೀಕ್ಷೆ ಟೆಕ್ನಿಕ್ ಇದಾವ. ಅವನ ಇವಾಗ ಬಂಗಾರನ ಪರೀಕ್ಷೆ ಮಾಡೋನ್ ಏನ್ ಮಾಡ್ತಾನ, ಅದ್ ಬಂಗಾರ ಗಡ್ಡಿ ಇಟ್ಟ ಅದ್ರ ಮೇಲೆ ಆಸಿಡ್ ಹಾಕ್ಬಿಡ್ತಾನ ಅವನು, ಸಿಂಪಲ್ ಆಗಿ. ಆಸಿಡ್ ತಡ್ಕೊಂಬೋದು. ಧಾತುಗಳಲ್ಲಿ ಅತ್ಯಂತ ಧಾತು ಯಾವ್ದನಿದಪ್ಪ ಅಂದ್ರೆ ಬಂಗಾರ ಬಿಟ್ಟು ಯಾವ್ದು ಧಾತು ತಡ್ಕೊಂಬದೇ ಇಲ್ಲ. ಸಿಂಪಲ್ ಆಗಿ ನೀವು ನೋಡಿ, ಯಾವ ಧಾತನ ತಡ್ಕೊಂತ? ಬಂಗಾರ ಒಂದೇ ಧಾತುನ ಹೊಗೆನು ಬರಲ್ಲ, ಕೆಂಪು ಬರಲ್ಲ, ಸುಮ್ಮನೆ ನೀರು ಬಿಟ್ಟು ಬಿಡುತ್ತೆ ಅದು. ಅದು ಎಷ್ಟೇ ಒಳಗೆ ಡೀಪ್ಲಿ ಮಿಕ್ಸ್ ಇಲ್ಲ, ಆ ಸುಡ್ತೈತೆ ಅದು. ಹೌದಾ? ಯಾವ ಸುಡುತ್ತೆ? ಬಂಗಾರ. ಮತ್ತೆ ಬಂಗಾರದಲ್ಲಿ ಸಲ್ಫರ್ ಹಾಕ್ಬಿಟ್ಟು, ಸಲ್ಫರ್ ಅಂದ್ರೆ ಸಲ್ಫರ್ ಪೌಡರ್ ಬರುತ್ತೆ. ಆ ಸಲ್ಫರ್ ಪೌಡರ್ ಅಂದ್ರೆ ಆಸಿಡ್ ಪೌಡರ್. ಆಸಿಡ್ ಪೌಡರ್ ಹಾಕ್ಬಿಟ್ಟು ಹೀಟ್ ಮಾಡ್ತಾರೆ. ಹೀಟ್ ಮಾಡಿದ್ರೆ ಅದ್ರಲ್ಲಿರುವಂತ ವೇಸ್ಟೇಜ್ ಎಲ್ಲ ಮೇಲೆ ಬರುತ್ತೆ. ಅದನ್ನಲ್ಲಿರುವಂತ ವೇಸ್ಟೇಜ್ ಏನ್ ಮಾಡುತ್ತೆ? ಮೇಲೆ ಬಂದ್ಬಿಡುತ್ತೆ. ಹ್ಮ್ ಇನ್ನೊಂದು ಬ್ಲಾಕ್ ಸ್ಟೋನ್ ಬರುತ್ತೆ, ಅದನ್ನು ಸ್ವಲ್ಪ ಬರುತ್ತೆ. ಅದೊಂದು ಬ್ಲಾಕ್ ಸ್ಟೋನ್ ಬರುತ್ತೆ, ಅದನ್ನ ತರಿಸ ಮನೆ ರಕ್ಷಣೆ ಸಲುವಾಗಿ. ವ್ಯಾಕನೋ ವ್ಯಾಕನೋ ಸ್ಟೋನ್ ಬರುತ್ತೆ. ವ್ಯಾಕನೋ ಸ್ಟೋನ್ ಇಲ್ಲ ವ್ಯಾಲ್ಕನೋ ಸ್ಟೋನ್ ಅಂತ ಸಹ ಇರ್ತದೆ. ವ್ಯಾಲ್ಕನೋ ಸ್ಟೋನ್ ಅದು ಸಹ BM ಗೆ ಎಲ್ಲದಕ್ಕ ಬಹಳ ಯೂಸ್ ಮಾಡುತ್ತೆ. ಕ್ರಿಸ್ಟಲ್ಗಳನ್ನ ಶಕ್ತಿಯುತಗೊಳಿಸಲು ಚಾರ್ಜ್ ಸಹ ಮಾಡಬಹುದು. 10 kg ಮೇಲೆ ಇದ್ರೆ ಚಾರ್ಜ್ ಮಾಡೋಂತ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ಅವು ಚಾರ್ಜ್ ಆಗಿರ್ತಾವ. ಇಲ್ಲಪ್ಪ ಅಂದ್ರೆ ಸೂರ್ಯನ ಬೆಳಕಿಗೆ, ಚಂದ್ರನ ಬೆಳಕಿಗೆ ಇವನ್ನೆಲ್ಲ ಇಡ್ಬೇಕಾಗತ್ತೆ. ಪೆಂಡೆಂಟ್ ಸಹ, ಬ್ರಾಸ್ಲೆಟ್ ಸಹ. ಸುಮ್ನೆ ಕೈ ಹಾಕೊಂಡು ಮತ್ತು ತಿರುಗಿದ್ರೆ ಆಗಲ್ಲ. ರಾತ್ರಿನು ಹಗಲುನು ಹಾಕ್ಯಂದು ಮೈ ಮೇಲೆ ಹಾಕ್ಯಂಡ್ ತಿರುಗಿದ್ರೆ ಕೆಲಸ ಮಾಡಲ್ಲ ಅವು. ಅವು ಸತ್ತೋಗ್ಬಿಡ್ತಾವ. ಹ್ಮ್. ಒಬ್ಬ ಮಹಿಳೆ, ಒಬ್ಬ ಹುಡುಗ ಎಷ್ಟು ಅಂತ ಕೆಲಸ ಮಾಡ್ತಾನೆ ಹೇಳಿ, ಆಲೋಚನೆ ಮಾಡಿ. ಅಲ್ಲ, ಅದೇ ರೀತಿಯಲ್ಲಿ ಅವು ಸಹ ಜಾಸ್ತಿ ಹೊತ್ತು ಕೆಲಸ ಮಾಡಲ್ಲ. ಇವಾಗ ಒಂದೆರಡು ವೇದಿಕ್ ಮಂತ್ರಗಳು ಬರ್ಕೊಳ್ಳಿ. ವೇದಿಕ್ ಮಂತ್ರಗಳನ್ನ ಹ, ವೇದಿಕ್ ಮಂತ್ರಗಳನ್ನ ಬರ್ಕೊಳ್ಳಿ. ವೇದಿಕ್ ಮಂತ್ರಗಳು ಬರ್ಕೊಂಡಾದ್ಮೇಲೆ ಬೇರೆನೆ ಹೇಳ್ತೀನಿ. ಈ ವೇದಿಕ್ ಮಂತ್ರಗಳನ್ನ ನೀವು ಎಷ್ಟು ಶ್ರದ್ಧೆಯಿಂದ ಬರಿತೀರೋ, ಎಷ್ಟು ಭಕ್ತಿಯಿಂದ ಬರಿತಾರೋ ಅಷ್ಟು ಬಹಳ ಒಳ್ಳೆ ಕೆಲಸ ಮಾಡುತ್ತೀರಿ. ವೇದಿಕ್ ಮಂತ್ರಗಳು ಏನಿಲ್ಲ, ಬಹಳ ಪವರ್ಫುಲ್ ಆದಂತ ಮಂತ್ರಗಳು. ಅವಾಗ ಸ್ಟ್ರೀಮ್ ಹೇಳಿದೀನಿ, ಕ್ರೀಮ್ ಹೇಳಿದೀನಿ. ಅವನ ಓ ಅವೆಲ್ಲ ಸುಮ್ನೆ ಅಷ್ಟು ಈಸಿಯಾಗಿ ಕೆಲಸ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಶಕ್ತಿನೂ ಸಹ ಅಷ್ಟು ಬರ್ಬೇಕಾಗುತ್ತೆ. ಹಾ ಆ ಆ ವೇದಿಕ್ ಶಕ್ತಿಗಳನ್ನ ನಿಮ್ಮಲ್ಲಿ ತಂದುಕೊಳ್ಳಿ. ಆ ವೇದಿಕ್ ಶಕ್ತಿಗಳು ನಿಮ್ಮ ಹತ್ರ ಬರ್ಬೇಕಂದ್ರೆ ನೀವ್ ಹೆಂಗಿರ್ಬೇಕು? ನಿಮ್ಮ ತಾಯಿ ಜಗಜ್ಜನಿನಿ ಶಕ್ತಿ ಬರಬೇಕು. ಆ ರೀತಿ ಇದ್ರೆ ಮಾತ್ರ ಕೆಲಸ ಮಾಡ್ತಾವ. ಸುಮ್ನೆ ಏನ ಬಿಡಿ ಅಂತ ಹೇಳಿದ್ರೆ ಅಷ್ಟು ಈಜಿ ಕೆಲಸ ಮಾಡಲ್ಲ. ಬಹಳಷ್ಟು ಜನ ತಾಂತಾರ. ಹಂಗಾಗಿದ್ರೆ ಇಡೀ
ಆ ಕಡೆ ಪೂಜೆ ಈ ಕಡೆ ಪೂಜೆ ಮಾಡೋರೆಲ್ಲ ಭಯಂಕರ ಕ್ರಿಸ್ಟಲ್ ಆಗ್ತಿದ್ರು, ಭಯಂಕರ ಸ್ಟ್ರಾಂಗ್ ಆಗ್ತಿದ್ರು ನೋಡಿ. ಅಷ್ಟ ಆಗಲ್ಲ ಜಲ್ದಿ. ಮನುಷ್ಯನಿಗೆ ಏನಿದ್ರೆ ತಾನು ಮಾಡದಂತ ಕರ್ಮನು ಸಹ ಒಂದಿರುತ್ತಲ್ಲ, ಅದನ್ನ ವೇಟ್ ಮಾಡುತ್ತಿರುತ್ತೆ, ನಿಯಂತ್ರಣ ಮಾಡ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅವನು ಒನ್ ಟೂ ನಮಗೆ ನಮಗೆ ವೇದಿಕ ಮಂತ್ರಗಳನ್ನ ತೆಗೆದುಕೊಳ್ಳಿ, ಅವ್ರವ್ರ ಹಣೆ ಬರ ಏನ್ ಮಾಡಕ್ ಆಗಲ್ಲ ಹೌದಾ. ಎಷ್ಟು ಇರ್ತಾರೋ ಅಷ್ಟೇ ಇರುತ್ತೆ. ನ? ಇನ್ನೊಂದು ವೇದಿಕ್ ಸ್ವಿಚ್ ವರ್ಡ್ ಅಲ್ಲಿ, ವೇದಿಕ್ ಮಂತ್ರಗಳಲ್ಲಿ ನಿನ್ನೆ ಮೊನ್ನೆ ಹೇಳಿದ್ದೆ ನ? ಯಾಕಂದ್ರೆ ರೆಕಾರ್ಡ್ ಒಂದು ಕೊಡ್ತಾ ಇದೀನಲ್ಲ, ಅದಕ್ಕೆ ಜಲ್ದಿ ಬಂದು ಜಾಯ್ನ್ ಆಗಲ್ಲ. ಹ, ನಾಳೆ ರೆಕಾರ್ಡ್ ಹಾಕಲ್ಲ, ಕ್ಲಾಸ್ಗೆ ಹಾಕ್ತೀನಿ ಬಿಟ್ಬಿಡ್ತೀನಿ. ಹ. ಈ 7 ಚಕ್ರದ್ದು ಸ್ವಲ್ಪ ಬರ್ಕೊಂಬಿಡಿ. 7 ಚಕ್ರದ್ದು ಲಂ 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 ಲಂ, ಮೂಲಾಧಾರ ಚಕ್ರದ ಲಂ ಅಂತ ಬರುತ್ತೆ, ಲಂ ಅಂತ ಬರ್ಕೊಳ್ಳಿ. LAM ಲಂ, ಮೂಲಾಧಾರ ಚಕ್ರನ ಆಕ್ಟಿವ್ ಮಾಡ್ಕೊಂಡು ಲಂ ಲಂ ಲಂ. ಮೂಲಾಧಾರ ಚಕ್ರದ ಲಂ ಬರುತ್ತೆ, ಸ್ವಾಧಿಷ್ಠಾನ ಚಕ್ರದ ವಂ ಬರುತ್ತೆ, ವಂ ವಂ ವಂ. ಲಂ ವಂ ರಂ. ಮಣಿಪುರ ಚಕ್ರ ರಂ ರಂ ರಂ. ಅನಾಥ ಚಕ್ರದ ಯಂ ಬರುತ್ತೆ, ಯಂ ಯಂ ಯಂ. ವಿಶುದ್ಧ ಚಕ್ರದ ಹಂ ಬರುತ್ತೆ, ಹಂ 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 ಹಂ. ಆಗ್ನೇಯ ಚಕ್ರದ ಓಂ ಬರುತ್ತೆ, ಓಂ ಓಂ. ಸಹಸ್ರ ಚಕ್ರದ ಸೋಹಂ ಬರುತ್ತೆ, ಸೋಹಂ ಸೋಹಂ. ಹಣ ಇವಾಗ ನಾನು ಹೇಳ್ತಾರೋ ಇನ್ನೊಂದ್ಸತಿ ಹೇಳ್ತಾ ಬರ್ತೇನೆ. ಮೂಲಾಧಾರ ಚಕ್ರದ ಲಂ, LAM ಲಂ. ಸ್ವಾದಿಷ್ಠಾನ ಚಕ್ರದ ವಂ, ಒಮ್ ಏನ್ ಬರುತ್ತೆ, ಸ್ವಾಧಿಷ್ಠಾನ ಚಕ್ರದ ಒಮ್, WA ಒಮ್. ಓನ ರಂ ಚಕ್ರದು ಮಣಿಪುರ ಚಕ್ರ ಬರುತ್ತೆ, RAM ರಂ ಬರುತ್ತೆ. ಓನ ಮಣಿಪುರ ಚಕ್ರ ಆದ್ಮೇಲೆ ಮತ್ತೆ ಅನಾಥ ಚಕ್ರ ಬರುತ್ತೆ, YAM ಎಂ ಎಂ ಅಂತ ಹೇಳ್ಬೇಕು. ಅನಾಥ ಚಕ್ರ ಆದ್ಮೇಲೆ ಮತ್ತೆ ನಮಗೆ ಏನ್ ಬರುತ್ತೆ, ವಿಶುದ್ಧ ಚಕ್ರ ಬರುತ್ತೆ, ಹಂ, HAM ಅನ. ನಮ್ಗೆ ಆಗ್ನೇಯ ಚಕ್ರ ಬರುತ್ತೆ, ಓಂ ಬರುತ್ತೆ, OM OM ಹಾಕೊಬಹುದು, ಇಲ್ಲ AUM ಸಹ ಹಾಕ್ಬೋದು, ತೊಂದರೆ ಇಲ್ಲ. AUM ಬರಿಬಹುದು, OM ಸಹ ಬರಿಬಹುದು. ಓಂ ಓಂ ಓಂ. ಸ್ವಾಧಿಷ್ಠಾನ ಚಕ್ರ ಅಲ್ಲ. ಆಮೇಲೆ ಸಹಸ್ರ ಚಕ್ರ ಬರುತ್ತೆ, ಸಹಸ್ರ ಚಕ್ರದ ಬಂದು ಹ್ಮ್, ಸ್ವ ಸೋ ಹಂ, ಸೋ ಹಂ, ಸೋ ಹಂ ಅಂತ ಹೇಳ್ತಾ ಬಂದೆ, ಸೋ ಹಂ. ಓಕೆನಾ? 7 ಚಕ್ರಗಳದ್ದು ಬೆನಿಫಿಟ್ ಸಹ ಹೇಳ್ತಾ ಬರ್ತೀನಿ, ಬಿಡಿಸಿ ಹೇಳಿದ್ದೀನಿ, ನಿಧಾನವಾಗಿ ಬರ್ಕೊಳ್ಳಿ. ಲಂ ಚಕ್ರ, ಮೂಲಾಧಾರ ಚಕ್ರ. ಮೂಲ ಬೇಡಿಕೆಗಳನ್ನ ಈಡೇರಿಸಿಕೊಳ್ಬೇಕಪ್ಪ ಅಂದ್ರೆ ಹೇಳಿ, ಯಾವ ಬೇಡಿಕೆಗಳನ್ನ? ಮೂಲ ಬೇಡಿಕೆ, ಮಾನವನ ದೇಹದ ಮೂಲ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದು. ನಿಮ್ದು ಏನೇ ಬೇಡಿಕೆಗಳು, ಫಿಸಿಕಲಿ ಅಟ್ರಾಕ್ಷನ್ ಇರ್ಬೋದು, ಅದ್ರೂ ಸಹ, ಇಲ್ಲ ದೇಹದ ಏನೇ ಕೋರಿಕೆಗಳಿದ್ರು ಸಹ ಅದನ್ನು ಸಹ ಯೂಸ್ ಮಾಡಿ. ಹೆದರಿಕೆ ಆಗ್ತಾ ಇದೆ ದೇಹದಿಂದ, ಅದನ್ನು ಸಹ ಬಳಸಬೇಕು. ಸ್ವಯಂ ಗೌರವವನ್ನು ವೃದ್ಧಿಸಿಕೊಳ್ಳಲು, ಸೆಲ್ಫ್ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಸಮಾಜದಲ್ಲಿ, ಅದನ್ನು ಸಹ ಸುರಕ್ಷತೆ ಹಾಗೂ ಭದ್ರತೆ ಸಲುವಾಗಿ ಉಪಯೋಗಿಸಿ. ಅವನ ಲಂ. ಆಮೇಲೆ ಓಂ, ಸ್ವಾಧಿಷ್ಠಾನ ಚಕ್ರ. ಈ ಭಾವನೆಗಳನ್ನು ವ್ಯಕ್ತಪಡಿಸಲು, ನೀವು ಏನಿದ್ದೀರಾ, ನೀವು ಹೆಂಗಿದ್ದೀರಾ, ಆ ಭಾವನೆಗಳನ್ನೆಲ್ಲ ಇನ್ನೊಬ್ಬರ ಮೇಲೆ ವ್ಯಕ್ತಪಡಿಸಬೇಕು. ಅದನ್ನ ಆಗ್ತಾ ಇಲ್ಲ, ಇದನ್ನ ಹೇಳ್ಬಿಟ್ಟೆ. ಇಂದ್ರಿಯ ಭಾವನೆಗಳನ್ನ ವ್ಯಕ್ತಪಡಿಸಲು, ಅಂದ್ರೆ ಇಂದ್ರಿಯ ಅಂದ್ರೆ ಕಾಮದ ಭಾವನೆಗಳನ್ನು ವ್ಯಕ್ತಪಡಿಸಲು, ಬ್ರಾಕೆಟಲ್ಲಿ ಲೈಂಗಿಕತೆ ಅನ್ಕೊಳ್ಳಿ. ಅದ್ರೂ ಸಹ ಕೆಲವರು ಸ್ಟ್ರಾಂಗ್ ಇರ್ತಾರೆ, ಕೆಲವರು ವೀಕ್ ಇರ್ತಾರ. ಇದನ್ನು ಸಹ ಹೇಳ್ತಾ ಬಂದ್ರೆ ಸ್ಟ್ರಾಂಗ್ ಆಗ್ತಾರ. ಸೃಜನಶೀಲತೆಯನ್ನು ಬಯಸಲು, ಎಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗ್ ಬಳಸಬೇಕು ಎಂಬುದನ್ನು ಸಹ ಸೃಜನಶೀಲತೆ. ರಂ ರಂ ರಂ. ಇದು ಮಣಿಪುರ ಚಕ್ರದೇ ಬರುತ್ತೆ. ಡೈಜೆಷನ್ ಪ್ರಾಬ್ಲಮ್, ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ, ಆತ್ಮವಿಶ್ವಾಸ ಕಡಿಮೆ ಆಗ್ತಿದೆ, ಮನೋಬಲ ಕಡಿಮೆ ಆಗ್ತಿದೆ, ಸಂಕಲ್ಪ ಶಕ್ತಿ ಕಡಿಮೆ ಆಗ್ತಿದೆ ಅಂದಿದ್ದಾಗ ತೆಗೆದುಕೊಳ್ಳಿ. ಎಂ, ಅನಾಥ ಚಕ್ರ. ಅನಾಥ ಚಕ್ರ ಹೊಟ್ಟೆ ಕಿಚ್ಚು, ಇತರರು ನೋಡಿದ್ರೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ತಾ ಇರುತ್ತೆ. ಅವನು ಹಂಗ್ಯಾಕ ಇದಾದ, ಅವನು ಯಾಕೆ ಇಂಪ್ರೂವ್ಮೆಂಟ್ ಆಗಿದ, ಇನ್ನೊಬ್ರ ದ್ವೇಷ ಬರುತ್ತೆ, ಇನ್ನೊಬ್ರು ಅಸೂಯೆ ಬರುತ್ತೆ, ತೆಗೆತನ ಬರುತ್ತೆ, ಅವನಕ್ಕೆಲ್ಲ ಉಪಯೋಗ ಮಾಡಿ. ಎಂ ಬರುತ್ತೆ. ಆಮೇಲೆ ಹಂ ಬರುತ್ತೆ, ಹಂ ಹಂ ಬರುತ್ತೆ. ಈ ಸಂದರ್ಭಗಳನ್ನು, ಹಂ ಎಲ್ಲಿ ಬರುತ್ತೆ, ಹಂ ವಿಶುದ್ಧ ಚಕ್ರ ಬರುತ್ತೆ,
ಓನ್ಲಿ ಫಾರ್ ಕಮ್ಯುನಿಕೇಶನ್ಸ್. ಪ್ರೀತಿಯ ಸಂಕೇತ, ಸ್ನೇಹದ ಕಮ್ಯುನಿಕೇಶನ್ ಸಹ ಯೂಸ್ ಮಾಡಬಹುದು. ಪ್ರೀತಿಯಿಂದ ಸ್ನೇಹದಿಂದ ಕಮ್ಯುನಿಕೇಟೆಡ್ ಮಾಡಕ್ ಮಾತ್ರನೇ ಇದು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು. ಗಂಟಲಿನ ಸಮಸ್ಯೆಗಳು, ಥೈರಾಯ್ಡ್ ಗಿರೈಡ್ ಆಗ್ತಿರ್ತಾವ ಅಂತ ಸಮಸ್ಯೆಗಳು ಸಹ ಅಲ್ಲಿ ಯೂಸ್ ಮಾಡಬಹುದು. ಮಾತನಾಡಲು ಸರಿಯಾಗಿ ಬರ್ತಾ ಇದಲ್ಲ, ಸರಿಯಾಗಿ ಮಾತನಾಡಲು ಸಹ ಬರುವುದಿಲ್ಲ, ಬರ್ತಾ ಇರಲ್ಲ ಅಂತ ವ್ಯಕ್ತಿಯನ್ನು ಸಹ ನೀವು ಉಪಯೋಗಿಸಿ. ಭಯದಿಂದ ಉಪಯೋಗಿಸಿ. ಅವ್ರು ಭಯದಿಂದ ಮಾತನಾಡಕ್ ಬರ್ತಾ ಇಲ್ಲ, ಇಲ್ಲ ತೊದಲು ನುಡಿಯಲ್ಲಿ ಸಹ ಇರುತ್ತೆ. ಹೋಮ್, ನಿಮ್ಮ ಏಕಾಗ್ರತೆಯನ್ನ ಜಾಗೃತಿ ಮಾಡಲು, ಏಕಾಗ್ರತೆಯನ್ನ ಜಾಗೃತಿ ಮಾಡಲು ಓಕೆನಾ. ಆಮೇಲೆ ನೀವು ಓದುವಂತ ಪ್ರತಿಯೊಂದು ಏನೇ ಓದ್ತಿದ್ರು ಏನೇ ಮಾಡ್ತಾರೆ, ಸ್ವಚ್ಛವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ನಿಮ್ಮ ಅವರವನ್ನ ಜಾಗೃತಿ ಮಾಡಲು ಇದಕ್ಕೆಲ್ಲ ಬಳಸೋದು ಹೋಮ್. ಸೊ ಹೋಮ್ ಸಪ್ತ ಚಕ್ರನ ಒಂದೇ ಸಮಯದಲ್ಲಿ ಜಾಗೃತಿ ಮಾಡಲು. ಇದಕ್ಕಾದ್ಮೇಲೆ ನಾನು ಹೀಲಿಂಗ್ ಕೋಡ್ಗಳನ್ನು ಸಹ ನಿಮಗೆ ಕೊಟ್ಟಿದ್ದೆ, ಹೀಲಿಂಗ್ ಕೋಡ್ಗಳನ್ನು ಸಹ ಕೊಟ್ಟಿದ್ದೆ. ಹೀಲಿಂಗ್ ಕೋಡ್ಗಳು ಯಾರ್ಯಾರು ನೆನಪಿದಾವ ಹೀಲಿಂಗ್ ಕೋಡ್ಗಳನ್ನ? ನೆನಪಿಲ್ವಾ? ಹೌದಾ? ಹೀಲಿಂಗ್ ಕೋಡ್ಗಳು ಸಹ ಕೊಟ್ಟಿದ್ದೆ ಅವನ ಸಪ್ತ ಚಕ್ರಗಳಿಗೆ ಸಂಬಂಧಪಟ್ಟಿದ್ದೆ. ಹೀಲಿಂಗ್ ಕೋಡ್ಗಳನ್ನು ನೋಡಿ. ಹೀಲಿಂಗ್ ಕೋಡ್ ಸಹ ಸುಮ್ಮನೆ ಇದ್ದಿಲ್ಲ, ಅವನ್ನೆಲ್ಲ ಹೀಲಿಂಗ್ ಕೋಡ್ ಸಹ ನೀವು ಕೊಟ್ಟಿದ್ದೆ. ಹೀಲಿಂಗ್ ಕೋಡ್ಗಳನ್ನು ಸಹ ನಾವು ಉಪಯೋಗ ಮಾಡಬಹುದು. ಹೀಲಿಂಗ್ ಕೋಡ್ಗಳನ್ನು ಉಪಯೋಗ ಮಾಡಿದ್ರು ಸಹ ಕೆಲಸ ಆಗುತ್ತೆ. ಎಸ್, 100% ಕೆಲಸ ಮಾಡುತ್ತೆ. ಅದು ಸಹ ಭಯಂಕರವಾಗಿ ಕೆಲಸ ಮಾಡುತ್ತೆ. ಅಣ್ಣ, ನಿಮ್ಮ ಜೀವನದಲ್ಲಿ ನೀವ್ ಏನನ್ನ ಚೇಂಜ್ ಆಗ್ಬೇಕಂದ್ರೆ ನಿಮಗೆ ನೀವು ಫಸ್ಟ್ ಚೇಂಜ್ ಮಾಡ್ಬಿಟ್ಟು ತೋರಿಸ್ಬೇಕು. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಟಿವ್ ನೀವು ಚೇಂಜ್ ಆಗ್ಬಿಟ್ಟು ತೋರಿಸಿದ್ರೆ ನಿಮ್ಮನ್ನ ನಂಬ್ತಾರ? ಇಲ್ಲದ್ರೆ ಇಲ್ಲ. ಅಲ್ಲ, ಹೆಂಗ್ ಚೇಂಜ್ ಆಗ್ಬೇಕು? ಹಾ, ಚೇಂಜಸ್ ಆಗ್ಬೇಕಂದ್ರೆ ಸುಮ್ನೆ ಕಷ್ಟ ಅಲ್ಲ. ಸುಮ್ನೆ ನಡಕಂತ ಮಾಡ್ಬಿಟ್ಟಿವ ಅಂದ್ರೆ ಆಗಲ್ಲ. ಕಷ್ಟ ಪಡ್ಬೇಕು, ಶ್ರಮ ಪಡ್ಬೇಕು, ನೀವಾಟಿಗೆ ನೀವೇ ಅರ್ಥ ಮಾಡ್ಕೋಬೇಕು. ಜ್ಞಾನ ಏನಿದೆ ಎಂಬುದು ಅರ್ಥ ಮಾಡ್ಬೇಕು, ಶಕ್ತಿ ಏನಿದೆ ಎಂಬುದನ್ನ ಅರ್ಥ ಮಾಡ್ಕೋಬೇಕು. ಹಾ, ಸಾಮಾನ್ಯ ಅಲ್ಲ. ಅವನ ಎನರ್ಜಿ ಬೂಸ್ಟ್ ಆಫ್ ವೆಲ್ನೆಸ್, ಇದನ್ನು ಸಹ ಹೇಳಿದ್ದೆ. ಅವನ ಮನುಷ್ಯನಿಗೆ ಎಲ್ಲಾ ರೀತಿಯ ಶಕ್ತಿ ಕಾರ್ಪಣ್ಯಗಳನ್ನ ನಮಗೆ ಯಾವಾಗ ಕೆಲಸ ಮಾಡ್ತಾವ ಅಂದ್ರೆ, ನಮ್ಮ ಶಕ್ತಿಗಳು, ನಮ್ಮ ಕಾರ್ಪಣ್ಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದಾಗ ಮಾತ್ರ ಕೆಲಸ ಮಾಡುತ್ತೆ. ಯಾವುದೇ ಕಾರಣಕ್ಕೆ ಇತರರನ್ನ ಬೈಯೋದು, ಇತರರನ್ನ ನಿಂದನೆ ಮಾಡೋದು, ಇತರರನ್ನ ಶಾಪ ಹಾಕೋದು, ಇತರರನ್ನ ಮೋಸ ಮಾಡೋದು, ಇತರರನ್ನ ದ್ರೋಹ ಮಾಡೋದು ಎಂದೂ ಸಹ ಮಾಡಕ್ ಹೋಗ್ಬೇಡಿ. ಬರ್ಬೇಕಾದ್ರೆ ಬೆತ್ತಲೆ, ಹೋಗ್ಬೇಕಾದ್ರೆ ಬೆತ್ತಲೆ, ಮಧ್ಯದಲ್ಲಿ ಬರೇ ಕತ್ತಲೆ. ದಾಸರು ಹೇಳಿದ್ದು. ಕನಕದಾಸರ, ತುಳಸಿದಾಸರ, ಪುರಂದರದಾಸರ, ಯಾವ ದಾಸರ ನೋಡಿ, ಒಟ್ಟು ದಾಸರೇ ಅಂತ ಹೇಳಿ ಅಲ್ಲ. ಆ ರೀತಿಯಲ್ಲಿ ಇದು ಮಂತ್ರದ್ದು ಹೇಳಿದೆ ನೋಡಿ. ಅದೇ ರೀತಿಯಲ್ಲಿ ಇನ್ನೊಂದು ಮೂಲಾಧಾರ ಚಕ್ರದ್ದು ನಿಮಿಷ. ವಾಸ, ಹಾ, ಮಾನಸಿಕ ಮಾನಸಿಕ ನಿಯತ, ಮಾನಸಿಕ ಚಂದ್ರನ ಶಕ್ತಿಯನ್ನ ನಿಮ್ಗೆ ಆಗ್ತಾ ಇಲ್ಲ. ನಂಬರ್ 2 ಇದೆ, ಚಂದ್ರ ದೇವಾಯ ನಮಃ ಅಂತ ಹುಣ್ಣಿಮೆಯಲ್ಲಿ ಮಾಡಿ. ಚಂದ್ರನಿಗೆ ಚಂದ್ರ ದೇವಾಯ ನಮಃ ಅಂತೇಳಿ 108 ಸತಿ ಕನಿಷ್ಠ ಪಕ್ಷ ಜಪ ಮಾಡಿ. ಚಂದ್ರ ದೇವಾಯ ನಮಃ ಅಂತೇಳಿ ಹುಣ್ಣಿಮೆ ದಿನದಂದು ಜಪ ಮಾಡಿ. ಆಲಸ್ಯತನ, ಟೈಫಾಯ್ಡು, ಆಮೇಲೆ ಇದು ಡೈರಿಯಾ, ಡೈರಿಯಾ ಎಂಬುದೊಂದು ರೋಗ ಬರುತ್ತದೆ. ಮಲೇರಿಯಾ, ಮಾನಸಿಕ ಅಸ್ಪೃಶ್ಯತೆ, ವಿಪರೀತ ನಿದ್ರೆ, ಕೆಮ್ಮು ಇವೆಲ್ಲ ಹೋಗ್ತಾವ. ಓಂ ಚಂದ್ರ ದೇವಾಯ ನಮಃ, ಓಂ ಚಂದ್ರ ದೇವಾಯ ನಮಃ, ಓಂ ಚಂದ್ರ ದೇವಾಯ ನಮಃ ಅಂತೇಳಿ ಉಚ್ಚಾರಣೆ ಮಾಡಿ. ಬಹಳ ಒಳ್ಳೆಯದು. ಈ ವೈದಿಕ ಮಂತ್ರಗಳನ್ನ ಟೋಟಲ್ ಎಷ್ಟಿದಾವಪ್ಪ ಅಂದ್ರೆ 82 ಇದಾವ. ಆದ್ರೆ ನಿಮ್ಗೊಂದು 8-10 ಕೊಟ್ಟಿರ್ತೀನಿ ಕಂಪಲ್ಸರಿಯಾಗಿ. ಬಹಳ ಹುಷಾರಿಂದ ಫಾಲೋ ಮಾಡಿ. ಭಗವಂತನ ಕೃಪಾ ಭಿಕ್ಷೆ ನಿಮಗೆ ಸದಾ ಸಿಗಲಿ. ನೆಕ್ಸ್ಟ್ ಟಾಪಿಕ್ ಏನಿತ್ತು ನೋಡ್ಬಿಡ್ತಾನೆ. ಹೀಲಿಂಗ್ ಕೋಡ್ಗಳನ್ನ ಕೊಡ್ತಾ ಬರ್ತೀನಿ. ಹ್ಮ್ ಒಂದು ಈ 2 ನಿಮಿಷ ಆದ್ಮೇಲೆ ಮತ್ತೆ ಬೇರೆ ಸಬ್ಜೆಕ್ಟ್ ಒಂದು
ಯಾವ್ದನ್ನ ಸಬ್ಜೆಕ್ಟ್ ಸ್ಪಾಟ್ಲಿ ಕೇಳಿ ಆ ಸಬ್ಜೆಕ್ಟ್ನು ಸಹ ಹೇಳ್ತೀನಿ. ಮಹಾ ಇಷ್ಟೆಲ್ಲ ಮಾತಾಡೋದು ಓದ್. 18 81 ವೃತ್ತಿ ಕ್ಷೇತ್ರದಲ್ಲಿ ಏರಿಳಿತ ಉಂಟಾಗ್ತಾ ಇರುತ್ತೆ. ಅತ್ತೆ ಮಾವರೊಂದಿಗೆ ಯಾವಾಗಲೂ ಟುಸ್ ಪುಸ್ ಆವು ಮುಗಿಸೋ ರೀತಿಯಲ್ಲಿ ಇರ್ತೀರ. ಹಣಕಾಸಿನ ವಿಷಯದಲ್ಲಿ ಭಯಂಕರವಾದ ತೊಂದರೆಗಳು, ಭಯಂಕರವಾದ ತೊಂದರೆಗಳು, ಅಂತಿಂತ ತೊಂದರೆಗಳಲ್ಲ, ಭಯಂಕರವಾದ ತೊಂದರೆಗಳು, ಎಸ್ಪೆಷಲಿ ಫಾರ್ ಹಣಕಾಸಿನ ವಿಷಯಗಳ ಮೇಲೆ ಇರ್ತಾವ. ಹಣಕಾಸಿನ ವಿಷಯಗಳ ಮೇಲೆ ಇರ್ತಾವ. ಬ್ಯಾರದ್ರಲ್ಲಿ ಮೇಲೆ ಬರಲ್ಲ ಅವರಿಗೆ, ಬೇರೆ ಇದ್ರ ಮೇಲೆ ಅವ್ರಿಗೆ ಬರಲ್ಲ. ಹಣಕಾಸಿನ ವಿಷಯಗಳ ಮೇಲೆ ಸಿಕ್ಕಾಪಟ್ಟೆ ಬರ್ತಾ ಇರ್ತಾವ. ಓಕೆನಾ? ಹಣಕಾಸಿನ ಜಾಸ್ತಿ ಖರ್ಚು ಮಾಡಿದ್ರು ಜಾಸ್ತಿ ಎಫೆಕ್ಟ್ ಇದೆ. ನೆಕ್ಸ್ಟ್, ತಂದೆ ತಾಯಿ ಮಗನ ಹಾಗೂ ಸಂಬಂಧಗಳಲ್ಲಿ ಬಹಳ ಬಿರುಕಾಗ್ತಾ ಇರುತ್ತೆ. 18 ಇರ್ಬೋದು, ಸಂಖ್ಯೆ 18 ಇರ್ಬೋದು, ಮತ್ತೆ ಯಾವ್ದಿರ್ಬೋದು, ಸಂಖ್ಯೆ 18 ಇರ್ಬೋದು, ಮತ್ತೆ ಇನ್ನೊಂದು ಯಾವ್ದಿರ್ಬೋದು ಹೇಳಿ, 81 ಸಹ ಇರ್ಬೋದು. అవునా? ಅದನ್ನೇನು ಇದೇನ ನೋಡ್ಕೊಳ್ಳಿ. ನಿಮ್ದ್ರಲ್ಲೆಲ್ಲನೇ ಇದ್ರೆ ಫಸ್ಟ್ ಇಮಿಡಿಯೇಟ್ಲಿ ರಿಮೂವ್ ಮಾಡಕ್ ಕೆಲಸ ಮಾಡಲ್ಲ. ಯಾವ್ದನ್ನು ಸಹ ಇಟ್ಕೊಂಬಕ್ ಹೋಗ್ಬೇಡಿ ಜಾಸ್ತಿ. 18 ಆಮೇಲೆ 24 42 ಡಬಲ್. ವೆರಿ ವೆರಿ ಡೇಂಜರಸ್ ಇರೋ ಒಂದೊಂದು 5 6 ಹೇಳ್ತೀನಿ. ಹೇಳಿ ಅದ್ರ ಸ್ಥಳ ಅವಷ್ಟನ್ನ ಇಲ್ಲದನ್ನ ಮೊನ್ನೆ ಹೇಳಿದ ಕೆಟಗರಿಯನ್ನ ಯೂಸ್ ಮಾಡ್ಕೊಂಬಕ್ಕಾಗುತ್ತೆ. ಸಂಸಾರದಲ್ಲಿ ಅಡೆತಡೆಗಳು 24 42. ಕೆಲಸದ ಪ್ರಾರಂಭದಲ್ಲೇ ನಕಾರಾತ್ಮಕ ವಿಚಾರಗಳು. ಇನ್ನ ಶಿವ ಅಂತ ಪ್ರಾರಂಭ ಮಾಡ್ತಾ ಇರ್ತಾರ, ಬಜೆಟ್ ಮಾಡ್ತಾ ಇರ್ತಾರ, ಅವೆಲ್ಲ ತೆಗಿತಾ ಇರ್ತಾರ. ಮೂಡ್ ಸ್ವಿಂಗ್, ಮನಸ್ಸಿನ ಪರಿಸ್ಥಿತಿ ಸರಿಯಾಗಿ ಇರುವುದಿಲ್ಲ. ಮೂಡ್ ಸ್ವಿಂಗ್, ಮನಸ್ಸಿನ ಪರಿಸ್ಥಿತಿ ಸರಿಯಾಗಿ ಇರುವುದಿಲ್ಲ. ಅವಶ್ಯಕತೆ ಇಲ್ಲದ ಕೆಲಸಗಳಲ್ಲಿ ತೊಡಗಿಕೊಳ್ಳುವರು. ಅನ್ವಾಂಟೆಡ್ ಕೆಲಸಗಳಲ್ಲಿ ಅತಿ ಹೆಚ್ಚು ಸಮಯವನ್ನು ಹಾಕಿ ಜೀವನವನ್ನೇ ವ್ಯರ್ಥ ಮಾಡಿಕೊಳ್ಳುವರು. ವೃತ್ತಿಯಲ್ಲಿ ಸ್ಥಿರತೆಯನ್ನು ಹೊಂದಿರುವುದಿಲ್ಲ. ವೃತ್ತಿಯಲ್ಲಿ ಸ್ಥಿರತೆಯನ್ನ ಹೊಂದಿರುವುದಿಲ್ಲ. ವೃತ್ತಿಯಲ್ಲಿ ಸ್ಥಿರತೆಯನ್ನ ಹೊಂದಿರುವುದಿಲ್ಲ. ನೆಕ್ಸ್ಟ್ 32 23. 32 23. 32 23. ವಿವಾಹ ಬಾಹಿರ ಸಂಬಂಧಗಳು ಹೆಚ್ಚು. ನಾನು ಈ ಸಂಖ್ಯೆಗಳು ಹೇಳ್ತೀನಲ್ಲ, ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಕೇಳಿ. ನಿಮ್ಮದ್ರಲ್ಲಿ ಇದ್ರೆ ಒಂದನೇದು, ಎರಡನೇದು ನಿಮ್ಮ ರಿಲೇಟಿವ್ ಎಲ್ಲೇನಿದ್ರೆ ಮೊಬೈಲ್ ನಂಬರ್ ನೋಡಿ, ಒಂದು 10 ಮೊಬೈಲ್ ನೋಡಿ ಗೊತ್ತಾಗುತ್ತೆ. ಆಮೇಲೆ ಅವ್ರು ಹಂಗೆ ಇದಾರ ಅದನ್ನು ಸಹ ಚೆಕ್ ಮಾಡಿ ಕೇಳಿ. ಅವ್ರ ನೇಚರ್ ಹಂಗೆ ಇದೆನಾ ಅದನ್ನು ಸಹ ಚೆಕ್ ಮಾಡಿ. ಅವ್ರ ಬಿಹೇವಿಯರ್ ಹಂಗೆ ಇದೆನಾ ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಅವ್ರು ಹಂಗಿಲ್ವಾ, ಯಾಕಿಲ್ಲ, ಏನಿಲ್ಲ, ಯಾವ ರೀತಿ ಇದಾರ ಸ್ವಲ್ಪ ನೋಡಿ ಕೇಳಿ. ಹ ಹ. ಹೆಚ್ಚಿನ ಅಭ್ಯಾಸಕ್ಕೆ ಪ್ರೇರಣೆ. ಹ ನಾಳೆಯಿಂದ ಕೆಲವೊಂದಿಬ್ರು ಯಾರು ಬರ್ತಿರಲ್ಲ, ರೆಗ್ಯುಲರ್ ಬರ್ತಾ ಇದಾರೆ, ನಾನು ನೋಡ್ತಾ ಇದ್ದೀನಿ. ಅವ್ರ ಡೇಟ್ ಆಫ್ ಬರ್ತ್ ನ ಸ್ವಲ್ಪ ತಾಂದು ಒಂದೆರಡು ನೋಡೋಣ, ಕರೆಕ್ಟ್ ಇದೆನಾ ಅನಾಲಿಸಿಸ್ ಮಾಡೋಣ. ನೋಡ್ತಾ ಇರ್ತಾನ. ಹ್ಮ್ ಆಮೇಲೆ ಶತ್ರುಗಳು ಹೆಚ್ಚಿರ್ತಾವ ಇವರಿಗೆ. 32 23 ಮಿರರ್ ನಂಬರ್ಗಳು, ಇವೆಲ್ಲ ಮಿರರ್ ನಂಬರ್ಗಳು. 32 23 ಶತ್ರುಗಳು ಅತಿ ಹೆಚ್ಚಾಗಿರ್ತಾರೆ ಇವರಲ್ಲಿ. ಮಕ್ಕಳಲ್ಲಿ ಸಮಸ್ಯೆ ತರುತ್ತೆ. ತಂದೆ ತಾಯಿ ಮಕ್ಕಳನ್ನಲ್ಲಿ ಬಹಳಷ್ಟು ಸಮಸ್ಯೆ ತಂದಿರುತ್ತೆ. ಯಾವ ರೀತಿ ಸಮಸ್ಯೆ ತಂದಿರುತ್ತೆ? ಆಸ್ತಿಗೆ ಸಂಬಂಧಪಟ್ಟಿದ್ದು, ಪ್ರಾಪರ್ಟಿ ಸಂಬಂಧಪಟ್ಟಿದ್ದು. ಆಸ್ತಿ, ಪ್ರಾಪರ್ಟಿ. ಆಸ್ತಿಯಲ್ಲೂ ಪ್ರಾಪರ್ಟಿ ಒಂದು 2 ರಿಂದ 3 ಪ್ರಾಪರ್ಟಿ ಬರ್ತಾವ. ಸ್ಥಿರ ಆಸ್ತಿ, ಹ್ಮ್ ಸ್ಥಿರ ಆಸ್ತಿ, ಆ ರೀತಿ ಮೂವಬಲ್ ಪ್ರಾಪರ್ಟಿ, ನಾನ್ ಮೂವಬಲ್ ಪ್ರಾಪರ್ಟಿ ಹಂಗ್ ಬರ್ತಾವಲ್ಲ ಹಂಗ. ಚರ ಆಸ್ತಿ, ಚಿರ ಆಸ್ತಿ ಅಂತ ಬರ್ತಾವ.
ಆ ಆಸ್ತಿಗಳಲ್ಲಿ ಬಹಳಷ್ಟು ತೊಂದರೆಗಳು ಆಗ್ತಾ ಇರ್ತವೆ ಸಂಖ್ಯೆಗಳಿಂದ. ಮಕ್ಕಳು ಮಾಡಿರುವ ಕೃತ್ಯಗಳಿಂದ ತಂದೆ ತಾಯಿಗಳಿಗೆ ಪೇಚಿಗೀಡಾಗಿರ್ತಾರೆ. ಅಂದರೆ ತಂದೆ ತಾಯಿಗಳನ್ನು ಸಹ ಈ ಕೃತ್ಯಗಳಿಂದ ಬಹಳಷ್ಟು ಪೇಚಿಗೆ ಸಿಲುಕಾಗಿಕೊಳ್ಳುವ ಸಂಭವ ಅತಿ ಹೆಚ್ಚಿರುತ್ತೆ. ಅನಾ ಇವಾಗ ನಿಮಗೆ ಒಂದು ಈ ಮೊಬೈಲ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒಂದು ಏನೋ ತೋರ್ಸೋಣ ಮಾಡಿದ್ನಿ. ನನ್ನ ರಿವ್ಯೂ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಗೂಗಲ್ ಅಲ್ಲಿ ಡೈರೆಕ್ಟ್ ನಿಮ್ಗೆ ಗೂಗಲ್ ಇದನ್ನ ಶೇರ್ ಮಾಡ್ಬಿಟ್ಟು ತೋರಿಸ್ತೀನಿ. ನೋಡಿ ಒಂದ್ಸತಿ ರಿವ್ಯೂ ಯಾವ ರೀತಿ ಹಾಕಿದಾರ ನಿಮ್ಮ ನಿಮ್ಮ ಸೀನಿಯರ್ಸ್. ಶೇರ್ ಟು ಗೂಗಲ್ 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 ಹಾ ಇದು ನೋಡಿ. ಸ್ವಲ್ಪ ನೀವು ಇಲ್ಲಿ ನೋಡಿ, ಎ ಬಿ ಗ್ಯಾಪ್ ಕೊಟ್ಟು BABU GURUJI ಗುರುಜಿ ಅಂತ ಹೊಡೆದ್ರೆ ತೋರಿಸುತ್ತೆ. ಈ ಕಡೆ ತೋರಿಸ್ತಾ ಇದ್ದೇನ? ಎಲ್ಲರೂ ತೋರಿಸ್ತಾ ಇದ್ದೇನ? ನನ್ನ ಬಾಬು ಗುರುಜಿ ಇಲ್ಲ ರಿವ್ಯೂ ತೋರಿಸ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಯಾಕಂದ್ರೆ ಇವತ್ತು ಎಷ್ಟು 12 ದಿನ ನೋಡಿ ನಾನು ಹೇಳ್ಕೊಟ್ಟಿರೋದು ನಿಮ್ಗೆ ತೃಪ್ತಿ ಅನಿಸ್ತಾ ಇದೆನಾ, ಹೆಂಗ್ ಅನಿಸ್ತಾ ಇದೆನಾ? ನಾನು ಯಾರ ತರ ಅಷ್ಟು ರಿವ್ಯೂ ಹಾಕ್ಸಲ್ಲ. ಬಿಟ್ಬಿಡ್ತೀನಿ. ರೀಡ್ ಟು ರಿವ್ಯೂ ಅಲ್ಲಿಗೆ ಹೋಗ್ರಿ. ರೈಟ್ ಟು ರಿವ್ಯೂ ಇದೆ ಅಲ್ಲಿಗೆ ಹೋಗ್ರಿ. ಇಲ್ಲಪ್ಪ ಅಂದ್ರೆ ಇಲ್ಲಿದೆ ನೋಡಿ, ವೆಬ್ಸೈಟ್ ಇದೆ. ನಾನು ವೆಬ್ಸೈಟ್ ಸಹ ಹೋಗ್ಬೋದು. ವೆಬ್ಸೈಟ್ ಇದೆ. ಕಾಲ್ ಮಾಡ್ಬೋದು. ಶೇರ್ ಅಂದ್ರೆ ಡೈರೆಕ್ಟ್ ಶೇರ್ ಬರುತ್ತೆ. ಈ ಶೇರ್ನ ತಗೊಂಡ್ಬಿಟ್ಟು ಸಹ ನಿಮಗೆ ಶೇರ್ ಹಾಕ್ಬೋದು ವಾಟ್ಸಪ್ ಅಲ್ಲಿ. ಯಾರಿಗನ್ನ ಶೇರ್ ಮಾಡಿದ್ರು ರಿವ್ಯೂ ಎಡಿಟ್ ಆಫ್ ದ ಪ್ರೊಫೈಲ್ ನಂದೇ ಅಲ್ಲ, ಅದು ಕೊಡುತ್ತೆ. ಅಡ್ವರ್ಟೈಸ್ಮೆಂಟ್ ಮಾಡಬಹುದು. ರಿವ್ಯೂ ಇಲ್ಲಿ ಬರ್ತಿದೆ. ರಿವ್ಯೂ ನೋಡಿ. ಇಲ್ಲೂ ಸಹ ಇಲ್ಲಿ ಗೂಗಲ್ ರಿವ್ಯೂ ಇದೆಲ್ಲ, ಇಲ್ಲೂ ಸಹ ಕ್ಲಿಕ್ ಮಾಡಬಹುದು. ಇಲ್ಲೂ ಕ್ಲಿಕ್ ಮಾಡಬಹುದು, ಇಲ್ಲಿ ಕ್ಲಿಕ್ ಮಾಡಬಹುದು. ನಿಮಗೆ ಏನ್ ಅನಿಸ್ತಿದೆ ಅಂಬದನ್ನು ಅಲ್ಲ. ಹ್ಮ್ ಬರ್ತಾ ಇದೆ. ರಿಪ್ಲೈಡ್ ನಾನು ಯಾರಿಗೆ ಆನ್ಸರ್ ಮಾಡಿದ್ದೀನಿ, ಯಾರು ಏನೇನ್ ಮಾಡಿದಾರ, ನೀವೆಷ್ಟು ಬರ್ತಾವ. ಆಮೇಲೆ ಪೂರ್ತಿ ರೀಡ್ ಅನ್ರೀಡ್ ಎಲ್ಲ ಬರ್ತಾವ. ಗೆಟ್ ರಿವ್ಯೂ ಎಲ್ಲ ಬರ್ತಾವ. ನೀವು ನೋಡಿ. ರೀಡ್ ರಿವ್ಯೂನ ತೆಗೆದ್ಬಿಟ್ಟು ಕ್ಲೀನಾಗಿ ಚೆಕ್ ಮಾಡ್ತಾ ಬನ್ನಿ. ಈ ರೀತಿ ಹಾಕಿದಾರ ಕೆಲವರು ರಿವ್ಯೂ ಏನ್ ಹಾಕಿದಾರ, ಮನೆ ಇವ್ರು ಯಾವ ರೀತಿ ರಿವ್ಯೂ ಹಾಕಿದಾರ ನೋಡ್ತಾ ಬನ್ನಿ. ಓಕೆನಾ? ಮತ್ತೆ ಇನ್ನೊಬ್ರು ರಿವ್ಯೂ ಹಾಕಿದಾರ, ಯಾವ ರೀತಿ ಆಗಿದಾರ ನೋಡ್ತಾ ಬನ್ನಿ. ಆಮೇಲೆ ಫುಲ್ ರಿವ್ಯೂ ಏನ್ ಹಾಕಿದಾರ ಅವನ್ನೆಲ್ಲ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇವ್ರು ಏನ್ ಹಾಕಿದಾರ, ಇವ್ರು ಇವ್ರು ಇವ್ರೇನ್ ಹಾಕಿದಾರ ಇವರು ನೋಡಿ. ಪೂರ್ತಿ ಕನ್ನಡದಲ್ಲಿ ಕ್ಲೀನ್ ಆಗಿ ಹಾಕಿದಾರ. ಅಲ್ಲ ನೋಡಿ, ನಾವು ಮಾಡ ಶ್ರದ್ಧೆಯಿಂದ ಹೆಂಗ್ ಹಾಕಿದಾರ. ಇವ್ರು ಶ್ರೀದೇವ್ ಅವ್ರು ಅಂತಿದಾರ, ಇವ್ರು ಹೆಂಗ್ ಹಾಕಿದಾರ ನೋಡಿ. ಹೌದಾ? ಇವೆಲ್ಲ ನೋಡಿ. ಅನಿಲ್ ಕುಮಾರ್ ಅಂತಿದಾರ, ಅವ್ರು ಎಷ್ಟು ದೊಡ್ಡದು ಹಾಕಿದಾರ ನೋಡಿ. ಹೌದಾ? ಈ ರೀತಿ ಮತ್ತೆ ಇವ್ರು ಏನ್ ಹಾಕಿದಾರ ನೋಡಿ. ಎಲ್ಲೋ ಬಹಳ ರಿವ್ಯೂಸ್ ಎಲ್ಲ ಬಹಳಷ್ಟು ಹಾಕಿದ್ದಾರೆ. 109 ಮಠ ರಿವ್ಯೂ ಇದಾವ. ಹುಬ್ಬಳ್ಳಿಯಲ್ಲಿ ಫಿಸಿಕಲಿ ಸರ್ವಿಸ್ ತಗೊಂಡಂತ ವ್ಯಕ್ತಿಗಳು ಯಾರು, ಫಿಸಿಕಲಿ ಸರ್ವಿಸ್ ಯಾರು ತಗೊಂಡಿರ್ತಾರ ಆ ವ್ಯಕ್ತಿಗಳು ಆಗಿದ್ದಾರ. ಈ ವೆಬ್ಸೈಟ್ ಹೊಡೆದ್ರು ಸಹ ಡೈರೆಕ್ಟ್ ವೆಬ್ಸೈಟ್ ಬರುತ್ತೆ. ನಮ್ಗೆ ಡೈರೆಕ್ಟ್ ವೆಬ್ಸೈಟ್ ಬರುತ್ತೆ. ಇಲ್ಲಿ ವೆಬ್ಸೈಟ್ ಹೊಡೆದ್ಬಿಟ್ರೆ ಡೈರೆಕ್ಟ್ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಇದೆ. ಓಂ ಪ್ರಾಣ ಹೀಲಿಂಗ್ ನನ್ನ ಹೆಸರೇ ಬರುತ್ತೆ. ಮ- ಈ ಪೂರ್ತಿ ಎಲ್ಲ ಡೇಟ್ ಎಲ್ಲ ಡಿಕ್ಲೇರ್ ಎಲ್ಲ ಇದೆ. ಏನೇನ್ ಸೇವೆ ಇರುತ್ತೆ, ಇವಾಗ ಕನ್ಸಲ್ಟೇಷನ್ ಸಮಾಲೋಚನೆ ಸೇವೆ ಅಂತ ಇದೆ, ಅದನ್ನು ಸಹ ತಗೊಂತೀನಿ. 1.5 ತಾಸು ಮೇಲೆ ಆಗುತ್ತೆ. ಅದು ಫೀಸ್ ಕೂಡ ಇಲ್ಲೇ ನಿರ್ಧಾರ ಮಾಡಿಬಿಟ್ಟಿರ್ತೀವಿ, ಇಲ್ಲೇ ಹಾಕ್ಬಿಟ್ಟಿರ್ತೀವಿ. ಗೂಗಲ್ ಪೇ, ಫೋನ್ ಪೇ ಇಲ್ಲೆಲ್ಲ ಇರಬೇಕು. ಎಲ್ಲ ಡೀಟೇಲ್ ಎಲ್ಲ ಹಾಕಿದೀವಿ. ಇಲ್ಲಿದೆ ನೋಡಿ ಪೇಜನ್ಸ್, ಅಲ್ಲಿ ಹಾಕ್ಬಿಟ್ಟಿರ್ತೀವಿ. ಅಷ್ಟು ಮಾಡ್ತೀವಿ. ಅವರ ಮನುಷ್ಯನಿಗೆ ನಮ್ಮ ಕೈಯಿಂದ 4 ಜನಕ್ಕೆ ಏನಾಗುತ್ತೋ ಸಹಾಯ ಮಾಡೋದು ಮಾಡ್ತೀವಿ. ನಾ ಮತ್ತೆ ರಿಟರ್ನ್ ಹೋದ್ರೆ ಅಲ್ಲೇ ಬರ್ತೀವಿ. ಫೋಟೋಗಳನ್ನು ಸಹ ನೋಡ್ಬೋದು. ಫೋಟೋಗಳಲ್ಲಿ ನೀವು ನೋಡಕ್ ಹೋದ್ರು ಸಹ
ಒಂದು 2 ನಿಮಿಷ ಅಷ್ಟೇ. ಫೋಟೋಗಳನ್ನು ಸಹ ನೋಡಿ. ಬಹಳಷ್ಟಿದೆ, ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಹ್ಮ್ ಹ್ಮ್. ಈ ರೀತಿ ಇದೆ. ಹ್ಮ್ So, ನಾನು ಇಲ್ಲಿಂದ ಅಂದ್ರೆ 19ನೇ ತಾರೀಕಿಂದ ಇಲ್ಲಿಂದ ಇನ್ನೊಂದ್ 2 ದಿನ ಕ್ಲಾಸಸ್ ಅಂತ ತಗಂತೇನೆ. ಅವನು ಇಲ್ಲಿ ಮಠ ಮುಂದೆ ಏನ್ ಹೇಳ್ಕೊಡ್ತಿದ್ದಲ್ಲ, ಆ ಕ್ಲಾಸ್ಗಳನ್ನ ನೀವು ತೆಗೆದುಕೊಳ್ಳುವಂತಹ ಜ್ಞಾನ ನಿಮಗೆ ಸದುಪಯೋಗ ಆಗ್ಬೇಕಂದ್ರೆ ಎನರ್ಜಿ ಎನರ್ಜಿ ಎಕ್ಸ್ಚೇಂಜ್ ಆಫ್ ಎನರ್ಜಿ ಇರುತ್ತೆ. ಎಕ್ಸ್ಚೇಂಜ್ ಆಫ್ ಎನರ್ಜಿ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತ ಇದ್ದಾಗ ನಮ್ಮ ಜೀವನದಲ್ಲಿ ನಮಗೆ ಇನ್ನೊಬ್ಬರಿಗೆ ದುಡ್ಡು ಕೊಡ್ಬೇಕಂಬುದಿಲ್ಲ. ದುಡ್ಡೇ ಸರ್ವತ್ರ ಅಲ್ಲ, ಪ್ರಪಂಚದಲ್ಲಿ ದುಡ್ಡೇ ಸರ್ವತ್ರ ಅಲ್ಲ. ಆ ಎನರ್ಜಿ ಆಫ್ ಎಕ್ಸ್ಚೇಂಜ್ ಒಂದು ಇವಾಗ ಹಾಕಿದಂಗ ಅಲ್ಲಿ ಒಳ್ಳೆ ಗುಡ್ ರಿವ್ಯೂ ಹಾಕ್ಬೋದು, ಇಲ್ಲ ನಂದ್ರಲ್ಲಿ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡ್ಬೋದು, ಇಲ್ಲ ಫಾಲೋ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಸಹ ಲೈಕ್ ಮಾಡ್ಬೋದು, ಫಾಲೋ ಮಾಡ್ಬೋದು. ಇಂಥವೆಲ್ಲ ಮಾಡೋದು ಸಹ ಎನರ್ಜಿ ಎಕ್ಸ್ಚೇಂಜ್ ಕೆಲಸದಲ್ಲೇ ಬರುತ್ತೆ. ನಾವು ನೀವಿದ್ರಲ್ಲ, ನೀವು ನೀವಲ್ಲ, ನಮ್ಮ ಗುರುಗಳಿಗೆ ಒಂದು 22 ಲಕ್ಷ ರೂಪಾಯಿ ನಾವು ಕೊಟ್ಟು ಬಿಟ್ಟಿದ್ದೀವಿ. ಎಷ್ಟು? ಗೀತಾ ಅಮ್ಮವರು ಮತ್ತೆ ಸ್ನೇಹ ಎಮ್ಮವರು, ಮತ್ತೆ ಮುತ್ತುರಾಜ್ ಅವರು ನಿಮ್ಮ ಕಡೆಯಿಂದ 22 ಲಕ್ಷ ರೂಪಾಯಿ ಡನ್ ಕೊಟ್ಟಿದ್ದೀನಿ. ಎಸ್ 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 ಅಂತ ಒಂದು ಮೆಸೇಜ್ ಹಾಕಿ. ಎಸ್ ಎಸ್ ಕೊಟ್ಟಿದ್ದೀನಿ. ಎಸ್. ಭಗವಂತನ ಕೃಪಾ ಭಿಕ್ಷೆ ಹೆಂಗ್ ಕೆಲಸ ಮಾಡುತ್ತಂದ್ರೆ, ನೀವು ಆ ರೂಪದಲ್ಲಿ ಕೊಟ್ಟಿದ್ರೆ ಧನ್ಯ ಅದು. ನಾ ಆ ರೂಪದಲ್ಲಿ ನೀವು 22 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಎಸ್ ಕೊಟ್ಟಿದ್ದೀನಿ, ಒಂದು ಮೆಸೇಜ್ ಅನ್ನ ಹಾಕಿದ್ರು ಸಹ, ಇಲ್ಲೊಂದು ಆರೋ ಮಾರ್ಕ್ ತೋರಿಸಿದ್ರು ಸಹ, ಸಿಂಬಲ್ ಹಾಕಿದ್ರು ಸಹ ಡನ್. ಮಾನಸಿಕವಾಗಿ ಕೊಟ್ಟ ರೀತಿ. ಜೀವನದಲ್ಲಿ ದುಡ್ಡೇ ಎಲ್ಲ ಅಲ್ಲ. ಜೀವನದಲ್ಲಿ ದುಡ್ಡೇ ಎಲ್ಲ ಅಲ್ಲ. ಆದ್ರೆ ದುಡ್ಡು ಜೀವನ ನಡೆಸೋ ಸಲುವಾಗಿ ಅವಶ್ಯಕತೆ ಇದೆ. ಜೀವನ ನಡೆಸೋ ಸಲುವಾಗಿ ಅತ್ಯಂತ ಅವಶ್ಯಕತೆ ಇದೆ. ನೀವು ಈ ಕ್ಲಾಸ್ಗಳನ್ನ ಮುಂದೆ ಭವಿಷ್ಯದ ಕ್ಲಾಸ್ಗಳನ್ನ ನೀವು ಕಲ್ತು ಎಲ್ಲ ಮಾಡ್ಕೊಬೇಕಪ್ಪ ಅಂತಂದ್ರೆ ಬಹಳ ಆಳವಾಗಿರಂತ ಸಬ್ಜೆಕ್ಟ್. ನಾನು ನಿಮ್ಗೆ ಮಾನಸಿಕವಾಗಿ ಏನ್ ಹೇಳ್ತೀನಿ ಅಂದ್ರೆ, ನೀವು ನಿಮ್ಮ ಸಲುವಾಗಿ ಅಲ್ಲ ಅದು. ಒಂದು ನಿಮ್ ಸಲುವಾಗಿ, ನಿಮ್ ಕುಟುಂಬ ಸಲುವಾಗಿ ಒಂದು ನೆನ್ಪಿಟ್ಕೊಂಡು, ಈ ಶಕ್ತಿಗಳನ್ನ ಈ ಶಕ್ತಿಗಳನ್ನ ನಿಮ್ ಸಲುವಾಗಿ, ನಿಮ್ಮ ಕುಟುಂಬ ಸಲುವಾಗಿನೇ ಕಲಿತಾ ಇದೀರಿ ಅಂತ ಹೇಳ್ತಾರೆ. ಭಗವಂತ ನಾನೆಲ್ಲಾನು ಯಾರ್ದನ 1 ರೂಪಾಯಿನ ಕೇಳಿದ, 1 ರೂಪಾಯಿನ ಕೇಳಕ್ ಹೋಗಿಲ್ಲ. 1 ರೂಪಾಯಿ ಸಹ ಬೇಡ. ನಿಮ್ ಬರೇ ಅಲ್ಲಿ ರಿವ್ಯೂ ಹಾಕ್ರಿ, ಇಲ್ಲ ಕಮೆಂಟ್ ಹಾಕ್ರಿ, ಇಲ್ಲ ಫೇಸ್ಬುಕ್ ಅಲ್ಲಿ ಮಾಡಿ, ಅದೇ ನನಗೆ ಕೊಡುವಂತ ನೀವು 22 ಲಕ್ಷ ರೂಪಾಯಿ ಅಷ್ಟು ಅಮೌಂಟ್. ಒಂದೊಂದು ಪರ್ಸನ್ ಇಂದ 22 ಲ್ಯಾಕ್ಸ್. 22 ಲ್ಯಾಕ್ಸ್ ಯಾಕೆ ಕೇಳಿದೀನಿ? ರೀಸನ್ ಇದೆ, ವಿತ್ ರೆಕಾರ್ಡ್ ಅಲ್ಲಿ ಸಹ ಹೇಳಿದೆ. ರೀಸನ್ ಇದೆ. 2 + 2 4 ಬರುತ್ತೆ. ಇಡೀ ಬ್ರಹ್ಮಾಂಡದಲ್ಲಿ ದುಡ್ಡು ಕೊಡೋದೇ ರಾಹು. ಇಡೀ ಬ್ರಹ್ಮಾಂಡದಲ್ಲಿ ದುಡ್ಡು ಕೊಡೋದೇ ರಾಹು. ರಾಹು ಕೊಟ್ಟಷ್ಟು ದುಡ್ಡು ಯಾರು ಕೊಡಲ್ಲ. ನೆಕ್ಸ್ಟ್ ಬಿಟ್ಟೆ ಲಕ್ಷ್ಮೀ ದೇವಿನೇ. ರಾಹು ಕುಬೇರನು ಸಹ ಕೊಡಲ್ಲ. ಸುಮ್ಮನೆ ಹೇಳ್ಕೊಂತ ಹೋಗ್ತಾ ಇರ್ತಿ. ಸಂಪತ್ತು ರಕ್ಷಕರು ಅವರಲ್ಲ, ಸೆಕ್ಯೂರಿಟಿ ಗಾರ್ಡ್ಸ್. ಅವ್ರು ಹೆಂಗ್ ಕೊಡ್ತಾರೆ ಹೇಳಿ? ಇವಾಗ ವಾಚ್ಮನ್ ಎ.ಟಿ.ಎಂ ಹತ್ರ ಎ.ಟಿ.ಎಂ ಅಲ್ಲಿ ನಿಂತು ಬಿಟ್ಟು ಅವ್ನ ಎದುರಿಗಿರುವಂತ ಸೆಕ್ಯೂರಿಟಿ ಗಾರ್ಡ್ ಹತ್ರ ಏನ್ ಕೇಳಿದ್ರೆ ಕೊಡ್ತಾನ? ದುಡ್ಡು ಕೇಳಿದ್ರೆ ಕೊಡ್ತಾನ? ಆಲೋಚನೆ ಮಾಡಿ. ಅದು ಪಿನ್ ಬೇಕು, ಕಾರ್ಡ್ ಬೇಕು, ಇನ್ನೆಲ್ಲ ಯಾರು ಸಪ್ಲೈ ಮಾಡ್ತಾರ? ಅನಂತ ಮಹಾಲಕ್ಷ್ಮೀ ದೇವಿ ಕೊಡ್ತಾರ. ಅವ್ರು ರಕ್ಷಣೆ ಮಾಡ್ತಾರ. ಅದ್ರ ಜೊತೆಲಿ ರಾಹು ಕೊಡ್ತಾನ, ಅಲ್ಲಿ ಅಂತರ್ಜಾಲ ಕೆಲಸ ನಡೆಯುತ್ತೆ. ದಟ್ ಈಸ್ ದ ರಾಹು. ನಿಮ್ಮ ಬ್ರೈನ್ ಅನ್ನ ಸದಾ ಶಾಶ್ವತವಾಗಿ ರೈಟ್ ವೇಯಲ್ಲಿ ಇಟ್ಕೊಂಡಾಗ ಆದ್ರಾಗ ಮಾತ್ರನೇ ನೀವು ದುಡ್ಡು ದುಡಿಯಕ್ಕಾಗ್ತೀರ. ನಾನು ಇನ್ನೊಬ್ಬ ವ್ಯಕ್ತಿಗೆ ಮೋಸ ಮಾಡ್ಬಿಟ್ಟು, ಇನ್ನೊಬ್ಬ ವ್ಯಕ್ತಿಗೆ ದ್ರೋಹ ಮಾಡ್ಬಿಟ್ಟು, ಇನ್ನೊಬ್ಬ ವ್ಯಕ್ತಿಗೆ ಸುಳ್ಳು ಹೇಳ್ಬಿಟ್ಟು ದುಡ್ಡು ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಆ ಭಾವನೆಗಳು ಇದ್ರು ಸಹ ತೆಗೆದು ಬಿಡಿ. ನೀವೇನ ನನ್ನ ಜೊತೆಗೆ 6 ತಿಂಗಳನ್ನ ಜರ್ನಿ ಮಾಡಿದ್ರೆ, ಕನಿಷ್ಠ ಪಕ್ಷ 6 ತಿಂಗಳನ್ನ ಜರ್ನಿ ಮಾಡಿದ್ರೆ ನಿಮ್ಮ ಜೀವನ ಬದಲಾಗಕ್ಕ 100% ಚೇಂಜ್ ಆಗುತ್ತೆ. 100% ಚೇಂಜ್ ಆಗುತ್ತೆ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ನಿಮ್ಮ ಲೈಫ್ ಅಲ್ಲಿ ಎವ್ರಿ ಡೇನ ಟಾಸ್ಕ್ ಕೊಡ್ತಾ ಬರುತ್ತೆ. ಮಾಡ್ಬೇಕು.
ಮಾಡ್ಲೇಬೇಕು, ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡ್ರಿ ಮಾಡ್ರಿ ಅಂತ ಶನೇಶ್ವರ ಹೆಂಗ್ ಹಿಂದೆ ಬೀಳ್ತಾನೋ ಆ ರೀತಿ ಹಿಂದೆ ಬೀಳ್ತೀನಿ ನಾನು. ಯಾಕಂದ್ರೆ ಹನುಮಂತನ ಆರಾಧಕ. ಸುಮ್ಮನೆ ಸುಮ್ಮನೆ ಅಂತೂ ಕೂಡಲ್ಲ, ಹಿಂದೆ ಬೀಳ್ಬೇಕು. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಅದೇ ರೀತಿ ಮಾಡ್ಕೊಂಡು ನಾವೆಲ್ಲ ಚೇಂಜ್ ಆಗಿದ್ದೀವಿ. ಯಾರ ಲೈಫನ್ನ ತನ್ನ ಸ್ವತಃ ಕಾಲ್ ಮೇಲೆ ಚೇಂಜ್ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಆಗಿರ್ತಾನ ಅವ್ರಿಗೆ ದಾರಿ ಗೊತ್ತಿರುತ್ತೆ. ಸುಮ್ನೆ ಹುಟ್ಟತನ ಬಂಗಾರದ ಸ್ಪೂನ್ ಬಾಯಲ್ಲಿ ಇಟ್ಕೊಂಡ್ ಬಂದಂತ ವ್ಯಕ್ತಿಗಳಿಗೆ ಏನ್ ಗೊತ್ತಾಗುತ್ತೆ? ಕಷ್ಟದ ಏನೇನ್ ಗೊತ್ತಾಗುತ್ತಾ? ಸಮಯ ಕಷ್ಟ ಬಂತ ಅದನ್ನ ಭಯ ಪಟ್ಟು ತಡ್ಕಂಬ ಕಾಲಾರ್ದನೆ, ಅದು ಎದುರ್ಸ ಕಾಲಾರ್ದನೆ ಸೂಸೈಡ್ ಮಾಡ್ಕೊಂಡು ಹೋಗುತ್ತಾನೆ. ನೋ ಸೂಸೈಡ್. ಪುನಃ ಆ ಮಟ್ಟಕ್ಕೆ ಹೋಗಿದ್ರು ಸಹ ಅಲ್ಲಿಂದ ಲೈಫ್ ನ ಚೇಂಜ್ ಮಾಡ್ಕೊಂಡು ಗ್ರೋತ್ ಹಾಕಿಂದ ನಿಮ್ಮ ಕಡೆಯಿಂದ ಅಟ್ಲೀಸ್ಟ್ 4 ಜನಕ್ಕಾದ್ರೂ ಸಹಾಯ ಆಗ್ಲಿಲ್ಲ. ನಿಮ್ಮ ಲೈಫ್, ಮನುಷ್ಯನ ಲೈಫ್ ಎಂಬುದು ಏನ? ನೀವು ನಿಮ್ಮನ್ನ ಯಾವಾಗ ಸಹ ಹೆಣ್ಮಕ್ಳಿಗೆ, ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಪ್ರತಿಯೊಬ್ಬರು ಸಹ ನಿಮ್ಗೆ ಏನ್ ಗೊತ್ತೈತೆ, ನಿಮ್ಗೆ ಏನ್ ಗೊತ್ತೈತೆ, ನಿಮ್ಗೆ ಬುದ್ಧಿ ಇಲ್ಲ, ಶಕ್ತಿ ಇಲ್ಲ, ಬೈಯೋರು ಇರ್ತಾರೆ. ಲೌಕಿಕ ಜ್ಞಾನ ಎಷ್ಟೋ ಕಲ್ತಿರ್ತೀರಿ. ಒಬ್ರು PUC ಮಾಡಿರ್ಬೋದು, ಒಬ್ರು ಡಿಗ್ರಿ ಮಾಡಿರ್ಬೋದು, ಒಬ್ರು ಇಂಜಿನಿಯರಿಂಗ್ ಮಾಡಿರ್ಬೋದು, ಒಬ್ರು ಡಾಕ್ಟರ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ? ಡಾಕ್ಟರ್ ಆದ್ರೂ ಸಹ ಇನ್ನೊಬ್ಬನ ಕೈ ಕೆಳಗೆ ಹೋಗಿ ಕೂಲಿ ಕೆಲಸನೇ ಮಾಡ್ಬೇಕು. ತಿಂಗಳ 30,000 ರಿಂದ 40,000 ಹೆಚ್ಚು ಜಾಸ್ತಿ ಸಂಬಳ ಕೊಡಲ್ಲ ಅವರಿಗೆ ಡಾಕ್ಟರ್. MBBS ಮಾಡಿದವರಿಗೆ, ಬೇರೆ ಬೇರೆ ವೃತ್ತಿಗಳಲ್ಲಿ ಮಾಡಿದ್ರೆ, ವಕೀಲ ವೃತ್ತಿಯಲ್ಲಿ ಹೋಗ್ಬಿಟ್ರೆ 2,500 ರೂಪಾಯಿ ಗೊತ್ತಿದೆ ನಿಮ್ಗೆ? LLB ಮಾಡಿ ಹೋಗಿ ಅವ್ರು ಪ್ರಾಕ್ಟೀಸ್ ಇದ್ರು ಸಹ ನಾಲೆಜ್ ಎಷ್ಟೇ ಇದ್ರೆ 2,000 ರಿಂದ 5,000 ರೂಪಾಯಿ ಮುಗಿದೋತ. ಮ್ಯಾಕ್ಸಿಮಮ್ 10,000 ರೂಪಾಯಿ ಅಂತ ಕೊಡೋದೇ ಇಲ್ಲ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ಮಟ್ಟ ಕತ್ತೆ ರೀತಿ ದುಡಿಸ್ಕೊಂತಾರೆ. ಹತ್ತು ರೀತಿ ದುಡಿಸ್ಕೊಂತಾರ. ಅಷ್ಟೆಲ್ಲಾ ದುಡಿಸ್ಕೊಂಡ್ರು ಸಹ ಅಲ್ಲಿ ಏನ್ ನಿಮ್ಗೆ ಐಡೆಂಟಿಫಿಕೇಶನ್ ಆಗುತ್ತೆ? ನಿಮ್ಮ ನಾಲೆಜ್ ಏನಿರುತ್ತೆ? ಏನ್ ನಾಲೆಜ್ ಇರುತ್ತೆ? ಅದೇ ಲೌಕಿಕವಾಗಿ, ಅದೇ ತಿನ್ನೋದು, ಅದೇ ಉಣೋದು, ಅದೇ ಮಲಗೋದು. ನಿಮ್ಮ ಸಮಸ್ಯೆ ಬಂದಾಗ ಏನಾಗುತ್ತೆ? ಎಷ್ಟು ಜನ ಅಡ್ವೊಕೇಟ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ಗಳು ಇರ್ಬೋದು, ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು? ಇವತ್ತು ಯಾವ್ದೋ ಇವ್ರದ್ದು ಬಿಸ್ನೆಸ್ ಮ್ಯಾನ್ ಗೊತ್ತಲ್ಲ, ಈ ರೀತಿಯಲ್ಲಿ ನಾನು ಮೋಟಿವ್ 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 ಅಂದ್ರೆ ನಿಮ್ಮ ಜೀವನದಲ್ಲಿ ಉತ್ತೇಜನ ಪಡಿಸುವಂತ ಕೆಲಸನ್ನ ಪ್ರತಿದಿನನೂ ಸಹ ಇರುತ್ತೆ. ನೀವು ನಿಮ್ಮ ಜೀವನದಲ್ಲಿ ಏನನ್ನ ಸಾಧನೆ ಮಾಡಬೇಕಂದ್ರೆ, ಒಂದನೇದು ನನ್ನ ಸ್ಲೋಗನ್ ಸಹ ಅದೇ, ಬೇಕಾದ್ರೆ ತೋರಿಸಿ. ನಿಮ್ಮ ಜೀವನದಲ್ಲಿ ಏನನ್ನ ಸಾಧನೆ ಮಾಡ್ಕೊಬೇಕು. ಈ ಅಮ್ಮ ಇಷ್ಟೇ, ಈ ಅಮ್ಮನ ಜೀವನ ಇಷ್ಟೇ, ಈ ಅಮ್ಮ ನಿಮ್ಮ ಗಂಡನ ಸಪೋರ್ಟ್ ಮಾಡಕ್ ಆಗ್ತಿಲ್ಲ ಆರ್ಥಿಕವಾಗಿ, ನಿಮ್ಮ ಮಕ್ಕಳಿಗೆ ಏನನ್ನ ಕೊಡಿಸ್ಬೇಕಂದ್ರೆ ಇಮಿಡಿಯೇಟ್ಲಿ ನಿಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರೋದು, ಇಲ್ಲ ನಿಮ್ಮ ಗಂಡನ ಮೇಲೆ ನೀವು ಡಿಪೆಂಡ್ ಆಗಿರೋದು, ಇಲ್ಲ ನಿಮ್ಮ ಅತ್ತೆ ಮಾವನ ಮೇಲೆ ಡಿಪೆಂಡ್ ಇರೋದು, ಅಲ್ಲ ಇಲ್ಲ ನಿಮ್ಮ ಮಡದಿಯ ಇದ್ರ ಮೇಲೆ ಗಂಡಂದ್ರು ಡಿಪೆಂಡ್ ಇರೋದು. ಇಂಡಿವಿಜುವಲ್ ಸ್ಕಿಲ್ ಬೆಳೆಸ್ಕೊಬೇಕು. ಅದೇ ನಾನು ಇದಕ್ಕಿಂತ ಮುಂಚೆನೂ ಸಹ ಹೇಳ್ತಾ ಇದ್ದೆ, ನಿಮ್ಮ ಲೈಫಲ್ಲಿ 1 ಲಕ್ಷ ರೂಪಾಯಿ ಇದೆ ಅನ್ಕೊಳ್ಳಿ ಬಜೆಟ್. 10 ವರ್ಷದಲ್ಲಿ 1-2.5 ಲಕ್ಷ ರೂಪಾಯಿ ಆಗ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಆಗೋ ಚಾನ್ಸಸ್ ಇದೆನಾ? ಅದಕ್ಕಿಂತ ಜಾಸ್ತಿ ಆಗೋ ಚಾನ್ಸಸ್ ಇದೆನಾ? 1 ಲಕ್ಷ ರೂಪಾಯಿನ 2.5 ಲಕ್ಷ ರೂಪಾಯಿ ಮಾಡೋದಕ್ಕೆ 10 ವರ್ಷ ಬೇಕು. ಅದೇ 1 ಲಕ್ಷ ರೂಪಾಯಿನ ನೀವು ಮಸ್ತಕದಲ್ಲಿ ಹಾಕ್ರಿ. ಇಂಜಿನಿಯರಿಂಗ್ ಹಾಕ್ತಾರ, ದುಡಿದಾರ, ಮತ್ತೊಂದು 6 ತಿಂಗಳು ಇನ್ನೊಬ್ರು ಅಪ್ರೆಂಟಿಶಿಪ್ ಅಂತ ಮಾಡಬೇಕು, ಇಂಜಿನಿಯರಿಂಗ್ ಅಂತ ಮಾಡಬೇಕು, ಡಾಕ್ಟರ್ ಅಂತ ಮಾಡಬೇಕು. ಇಮಿಡಿಯೇಟ್ಲಿ ಈಗಿರೋಂತ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಅಂದ್ರೆ ಕೂಲಿಕಾರನ ಕ್ರಿಯೇಟ್ ಮಾಡೋಂಥದ್ದು. ಮತ್ತೆ ಅವ್ರು ಕೂಲಿ ಕೆಲಸ ಮಾಡ್ತಾ ಇನ್ನೊಬ್ರು ಕೂಲಿ ಕೆಲಸ ಮಾಡಬೇಕು. ಎಜುಕೇಶನ್ ಸಿಸ್ಟಮ್ ಇಸ್ ಮುಗಿಸಿದ ತಕ್ಷಣ, ಬಂದ ತಕ್ಷಣ ಅಷ್ಟು ಸಂಬಳ ಕೊಡುವಂತ ಜಾಬ್ ಯಾವ್ದಿದೆ? ಇಲ್ಲಿ ಲರ್ನ್ ಮಾಡ್ತಾ ನೀವು ಅರ್ನ್ ಸಹ ಮಾಡಬಹುದು. ಲರ್ನಿಂಗ್ ವಿತ್ ಅರ್ನಿಂಗ್. ಓದುತ್ತಾನು ಸಹ ಕಲಿಬಹುದು. ಆ ಪರಿಹಾರಗಳನ್ನು ಹೇಳ್ತಾ ಬನ್ನಿ. ಪ್ರಾಕ್ಟಿಕಲ್ ಇನ್ನೊಬ್ರಿಗೆ ಉದ್ಧಾರ ಮಾಡ್ತಿರಲ್ಲೋ ಗೊತ್ತಿಲ್ಲ, ನಿಮ್ಮ ಕುಟುಂಬ ಅಂತ ಮಾತ್ರ 100% ಉದ್ಧಾರ ಆಗುತ್ತೆ. ಇಷ್ಟಂತ ಹೇಳ್ಬಲ್ಲೆ. ಓಕೆನಾ? ಮಹಾಪರಮಶಕ್ತಿ ಇಷ್ಟ ಹೇಳ್ತಾ ಮೊಬೈಲ್ ನಂಬರ್ನ ಇನ್ನೊಂದೆರಡು ನೋಡನ್ರಿ. ಓಕೆನಾ? ಇನ್ನೊಂದೆರಡು ಮೊಬೈಲ್ ನಂಬರ್ ನೋಡನ್ರಿ. 35 ಬರ್ಕೊಳ್ಳಿ. 3553. 3553 ಮಿರರ್ ನಂಬರ್. ದಿಸ್ ಈಸ್ ಮಿರರ್ ನಂಬರ್. ಓಕೆನಾ? ಮಿರರ್ ನಂಬರು 3553. ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಾ ಇರುತ್ತಾರೆ ಈ ಸಂಖ್ಯೆಗಳು ಹೊಂದಿದವರು. ಫೈನಾನ್ಷಿಯಲ್ ಇಶ್ಯೂ ಸಿಕ್ಕಾಪಟ್ಟಿರುತ್ತೆ ಇವ್ರಿಗೆ. 1 ಲಕ್ಷ ರೂಪಾಯಿ ಕೊಟ್ಟರು ಸಹ 1 ತಾಸಲ್ಲೇ ಲಾಸ್ ಆಗಿಬಿಡ್ತಾರ. ಯಾವುದೇ ರೀತಿಯಿಂದ ಬಿಸ್ನೆಸ್ ಮಾಡಿಬಿಟ್ಟು, ಯಾವುದೇ ರೀತಿಯಿಂದ ಬಿಸ್ನೆಸ್ ಸಹ ಮಾಡಿಬಿಟ್ಟು
ಏನೇ ಬಿಸ್ನೆಸ್ ಇರ್ಬೋದು ಅವ್ರು, ಯಾವ್ದೇ ರೀತಿಯಿಂದ ಬಿಸ್ನೆಸ್ ಇರ್ಬೋದು ಮಾಡಿ ಕೈ ಸುಟ್ಕೊಂಡ್ಬಿಡ್ತಾರೆ, ಉಳಿಯಲ್ಲ. ಈ ಸಂಖ್ಯೆಗಳ ಇದನ್ನ ರಿಯಲ್ ಇದನ್ನ ಚೆಕ್ ಮಾಡೋಣ. ಬೇಕಾದ್ರೆ ಯಾರೆಲ್ಲ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಬಂಧುಗಳಲ್ಲಿ ಯಾರಲ್ಲಿ ನಂಬರ್ ಚೆಕ್ ಮಾಡಿ. ನಂಬರ್ 35 ಇರುವಂತ ಪರಿಸ್ಥಿತಿ ಒಂದು ಹಂಗೆ ಇದೆನಾ, 53 ಇರುವಂತ ಪರಿಸ್ಥಿತಿ ಹಂಗೆ ಇದೆನಾ. ಹ ತಂದೆ ತಾಯಿಗಳ ಆಸ್ತಿಯನ್ನು ತೊರೆಯಬಹುದು, ತಂದೆ ತಾಯಿಗಳ ಆಸ್ತಿಯನ್ನು ಬ್ಯಾಡ ಅಂತ ಬಿಟ್ಟು ಬಿಡ್ತಾರ. ತಂದೆ ತಾಯಿ ಸಂಪಾದಿಸಿದಂತ ಆಸ್ತಿ ಇದ್ದನ್ನು ಸಹ ನನಗೆ ಬ್ಯಾಡ ಬಿಡಪ್ಪ ಅಂತ ಬಿಟ್ಕೊಂಡ್ಬಿಡ್ತಾರ. ಬೇಕೆಂದಲೇ ಇನ್ನೊಂದು ಪ್ರಸಂಗನೂ ಸಹ ಬರ್ಬೋದು. ತಂದೆ ತಾಯಿ ಆಸ್ತಿನ ಇವ್ರು ಸ್ವತಃ ಬಿಡ್ಬೋದು. ಇಲ್ಲಪ್ಪ ಅಂತ ಪ್ರಸಂಗಗಳನ್ನ ಒಡ ಹುಟ್ಟಿದವರು ತಂದು ನಿಂದಿರ್ತಾರ. ಅಣ್ಣನೋ ತಮ್ಮನೋ ತಂಗಿನೋ ಅತ್ತೆನ ಮಾವನ ತಾಯಿನೋ ತಂದೆನೋ ಇವ್ರ ತಂದು ನಿಂದಿರ್ಸ, ಅವರೇ ಸ್ವತಃ ತಂದು ನಿಂದಿರ್ತಾರ. ನೀವು ಬ್ಯಾಡನೆ ಬ್ಯಾಡ ಅಂತ ಯಾವಾಗ ಬಿಟ್ಟು ಬಂದ್ರೆ ನೀವು ಗೆದ್ದಿರಿ ಅನ್ಕೊಳ್ಳಿ. ರಿಯಲ್ ಹೇಳ್ತೇನೆ, ಅದೊಂದು ಕರ್ಮ ಸಿದ್ಧಾಂತಗಳಲ್ಲಿ ಬರುತ್ತೆ. ಕಾರ್ಮಿಕ್ ನಂಬರ್ ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾರ್ಮಿಕ್ ನಂಬರ್ ಹೇಳ್ಬೇಕು. ಕಾರ್ಮಿಕ್ ನಂಬರ್ ಅಂತ ಹೇಳಿದ್ರೆ ನೆನ್ಪಿಟ್ಕೊಂಡು 10, 13, 16, 19 ಮತ್ತೆ ಅದಲ್ಲ 5 ಕಾರ್ಮಿಕ್ ನಂಬರ್ಗಳು. ಯಾವಾಗಲೂ ಸಹ ಕಾರ್ಮಿಕ್ ನಂಬರ್ ಸಹ ಮರೆಯಕ್ ಹೋಗ್ಬೇಡಿ. 10, 19 ಇವು ಕಾರ್ಮಿಕ್ ನೀವು ಎಲ್ಲೆಲ್ಲ ಕನ್ಸಲ್ಟೇಷನ್ ಮಾಡಿದ ತಕ್ಷಣ ಕಾರ್ಮಿಕ್ ನಂಬರ್ನ ನೋಡ್ಬೇಕು. ಕಾರ್ಮಿಕ್ ನಂಬರ್ ಬಂತಂದ್ರೆ ಲೈಫಲ್ಲಿ ಉದ್ಧಾರ ಆಗಿದಾನಿಲ್ಲ ಅಂತ ಇಮಿಡಿಯೇಟ್ಲಿ ತೋರಿಸುತ್ತೆ. ಹಾ ಇಲ್ಲಿ ನಾವು 35 ಓದ್ತಾ ಇದೀವಿ, ಟೋಟಲ್ ನಂಬರ್ ಸಹ ಪ್ಲಸ್ ಮಾಡಿದ್ರೆ ಏನ್ ಬರುತ್ತೆ, 8 ಬರುತ್ತೆ. ಲಕ್ಷ್ಮಿಯನ್ನ ಕಳ್ಕಂತಾನ, ಬಹಳಷ್ಟು ಕಳ್ಕಂತಾನ, ಆ ವ್ಯಕ್ತಿ ನಿಂದ್ರಲ್ಲ. ಕಾರ್ಮಿಕ್ ನಂಬರು 10 ಇದೆ, 13 ಇದೆ, 14 ಇದೆ, 16 ಇದೆ, 19 ಇದೆ. ಯಾವಾಗಲೂ ಸಹ 5 ನಂಬರ್ ಕಾರ್ಮಿಕ್ ನಂಬರ್ ಮರೆಯಕೊಡಿ. ನೀ ಯಾರದನ್ನ ಚೆಕ್ ಮಾಡಕಂದ್ರೆ ಮೊಬೈಲ್ ನಂಬರ್ ಚೆಕ್ ಮಾಡಕಂದ್ರೆ ಸೇಮ್ ಬರಕ್ ಹೋಗ್ಬಾರ್ದು. ಹಾ ಅವ್ರದ್ದು ಹೆಂಗೆ ಇರುತ್ತೆ. ಅವ್ರು ಬೇಕಂದ್ರೆ ಹೋಗಿ ಚಾಯ್ಸ್ ಮಾಡಿ ಅಂತದೇ ನಂಬರ್ ತಗೊಂತಾರೆ. 35 ಆಯ್ತಾ, ಫೈನಾನ್ಷಿಯಲಿಸು ಸಿಕ್ಕಾಪಟ್ಟೆ ಇರುತ್ತೆ. ತಂದೆ ತಾಯಿಗಳಿಂದ ಆಸ್ತಿನ ಬಿಟ್ಕೊಂಡ್ಬಿಡ್ತಾರ, ಅವ್ರ ಆಸ್ತಿನ ಸಹ ಇವ್ರು ಬಿಟ್ಬಿಡ್ತಾರ, ಅಂತ ಸನ್ನಿವೇಶನು ಸಹ ಬರುತ್ತೆ. ಅನಾ ಇನ್ನೊಂದು ಇನ್ನೊಂದು ಹೇಳ್ತೀನಿ ಓಕೆನಾ. ಇನ್ನೊಂದು ಮನುಷ್ಯನಿಗೆ ಇದೇನಾ ನೋಡಿ, 85, 58 ಯಾವ್ರೆಲ್ಲ ಇದ್ರೆ ಎಸ್ ಅಂತ ಹೇಳಿ. 85, 58 ಮತ್ತೆ ಡೇಂಜರಸ್ ನಂಬರ್ಗಳು ಸಹ ಹೇಳ್ತೇನೆ. 88, 85, 58 ಅಂದ್ರೆ 58, 85. ಆರ್ಥಿಕ ತೊಂದರೆ ಉಂಟಾಗುತ್ತದೆ, ನಿರಂತರ ಸಮಸ್ಯೆ ಇರುತ್ತದೆ ಆರ್ಥಿಕದು. ಒಂದು ಸಲ ಆರ್ಥಿಕ ನಷ್ಟವನ್ನು ಅನುಭವಿಸಿದರೆ ಜೀರೋ ಆಗಿ ಹೋಗ್ತಾರ ಅವರು. ಆರ್ಥಿಕವಾಗಿ ಒಂದು ಸತಿ ನಷ್ಟವನ್ನು ಅನುಭವಿಸಿದರೆ ಪೂರ್ತಿ ಜೀರೋ ಆಗ್ಬಿಡ್ತಾರ. ಪುನಃ ಆಸ್ತಿ ಪಾ ಆಸ್ತಿನ ಆಸ್ತಿ ಪಾಸ್ತಿ ಕೆಲಸಗಳನ್ನು ಸಹ ಕಳೆದುಕೊಳ್ಳುವಂತ ಪ್ರಸಂಗ ಬರುವುದು. ಆಸ್ತಿಗಳನ್ನು ಸಹ ಕಳೆದುಕೊಳ್ಳುವಂತ ಪ್ರಸಂಗ ಬರುತ್ತೆ. ಮಧ್ಯಂತರದಲ್ಲಿ ಎಲ್ಲನ್ನ ಆಸ್ತಿಗಳನ್ನ ಏನನ್ನ ನಿಮಗೆ ಹ ಎಲ್ಲನ್ನ ಬರೋದಿದ್ರು ಸಹ ಅವು ಮಧ್ಯದಲ್ಲೇ ನಿಂತು ಹೋಗುತ್ತೆ. ತಂದೆ ತಾಯಿಯಿಂದ ಆಸ್ತಿ ಬರೋದಿದ್ರೆ ಈ ಸಂಖ್ಯೆಗಳನ್ನು ಯೂಸ್ ಮಾಡ್ತಿದ್ರೆ ಅನ್ಕೊಳ್ಳಿ, ನಿಂತು ಹೋಗುತ್ತೆ. ನಾನ್ ಹೇಳೋದಪ್ಪ ಅಂದ್ರೆ ಈ ಸಂಖ್ಯೆಗಳನ್ನ ನಾನ್ ಹೇಳ್ತಿದ್ದೀನ ಅಂತಲ್ಲ, ಸಂಖ್ಯಾಶಾಸ್ತ್ರಜ್ಞರು ಬಹಳಷ್ಟು ಡೀಪ್ಲಿ ರಿಸರ್ಚ್ ಮಾಡಿಬಿಟ್ಟು ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಇದ್ರ ಜೊತೆಲಿ ನೀವೇನ್ ಮಾಡ್ಬೇಕು, ನಿಮ್ಗೆ ತಿಳಿದಂತ ವ್ಯಕ್ತಿಗಳ ನಂಬರು, ಅವ್ರು ಹಂಗಿದಾರ ಅವ್ರ ಜೀವನದಲ್ಲಿ, ನೀವ್ ಯಾವಾಗನ್ನ ದುಡ್ಡು ಕಳ್ಕೊಂಡಿದ್ದೀರಾ, ಬಹಳ ಆತ್ಮೀಯರಿದ್ದೀರಾ ಕೇಳ್ಬೇಕು. ನಾನು ಯಾವಾಗಲೂ ಸಹ ರಿಸರ್ಚ್ ಟೀಮ್ ಅಂತ ನಾ ಚಾಯ್ಸ್ ಮಾಡ್ತೀನಿ. ರಿಸರ್ಚ್ ಟೀಮ್ ಅಲ್ಲಿ ಚಾಯ್ಸ್ ಮಾಡುವಾಗ ಪ್ರತಿಯೊಬ್ಬರನ್ನ ಅವ್ರು ಏನೇನ್ ಕೆಲಸ ಮಾಡಿದಾರ, ಹೆಂಗ್ ಮಾಡಿದಾರ, ಪ್ರತಿಯೊಂದಲ್ಲಿ ತಗೊಂತೀನಿ ಓಕೆನಾ. ಆ ರೀತಿ 10 ಜನಕ್ಕೆ ಫೋನ್ ಮಾಡಿ ಕೇಳೋದು, ಅಟ್ಲೀಸ್ಟ್ ಮಾಡಿದೀರಾ, ಇಲ್ಲ ಮಾಡಿದ್ರೆ ಏನ್ ಎಫೆಕ್ಟ್ ಆಗ್ತಾ ಇದೆ ಅವನ್ನೆಲ್ಲ ಕೇಳ್ಕೊಬೇಕು ಓಕೆನಾ. 85 ಮತ್ತೆ ಆಸ್ತಿ ಪಾಸ್ತಿ ಎಲ್ಲ ಮೋಸ ಇವ್ರು ಆಗುವುದು ಅತಿ ಹೆಚ್ಚು. ಆನ್ಲೈನ್ ಅಲ್ಲಿ ಯಾವುದೇ ರೀತಿಯಿಂದ ಆನ್ಲೈನ್ ಇಂದ ಬಿಸ್ನೆಸ್ ಗಳು ಅಂತ ಮಾಡ್ಬಿಟ್ಟು ಕಳ್ಕೊಂಬಂತ ಅತಿ ಹೆಚ್ಚಾಗಿ ಕಳ್ಕೊಂಡ್ಬಿಡ್ತಾರ. ಏನ್ ಕಳ್ಕೊಂತಾರ, ಪ್ರಾಪರ್ಟಿನ ಸಹ ಕಳ್ಕೊಂಡ್ಬಿಡ್ತಾರ, ಆ ದುಡ್ಡನ್ನ ಆನ್ಲೈನ್ ಇದ್ರು ಸಹ ದುಡ್ಡು ಸಹ ಕಳ್ಕೊಂಡ್ಬಿಡ್ತಾರ. ಯಾವ್ದು ಉಳಿಯಲ್ಲ ಇವ್ರ ಹತ್ರ. ದುಡ್ಡೇ ಉಳಿಯಲ್ಲ ಅಂದ್ರೆ ಇನ್ನೇನ್ ಉಳಿತೇಳಿ. ಅಲ್ಲ, ಆಸ್ತಿ ಉಳಿಬೇಕಪ್ಪ ಅಂದ್ರೆ ಅಷ್ಟು ಈಸಿಯಾಗಿ ಅಲ್ಲ. ಮನುಷ್ಯನಿಗೆ
ಆಸ್ತಿಯ ಜೊತೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಸಹ ಬೇಕು. ಆಸ್ತಿಯ ಜೊತೆಯಲ್ಲಿ ಮನುಷ್ಯನಿಗೆ ನೆಮ್ಮದಿ ಸಹ ಬೇಕು. ಇವತ್ತಿನ ಪ್ರಸಂಗ ಇದ್ದಿದ್ದು ಅದೇ. ಆ ವ್ಯಕ್ತಿ ಎಷ್ಟಿದ್ದ ಆ ವ್ಯಕ್ತಿ ಎಷ್ಟಿದ್ದ ನೋಡಿ. ಅದಕ್ಕೆ ರಾಯಲ್ ಕಾರ್ ಇತ್ತು. ನಾನು ಯಾಕೆ ರಿಪೀಟ್ ಮಾಡ್ತಾ ಇರ್ತೀನಿ, ಯಾಕೆ ನೋಡ್ತಾ ಇರ್ತೀನಿ ಅಂದ್ರೆ, ನೀವು ಅಬ್ಸರ್ವ್ ಮಾಡ್ತೀರಾ ಪ್ರಾಕ್ಟಿಕಲ್ ಸಮಾಜದಲ್ಲಿ ಏನ್ ನಡೀತಾ ಇದೆ. ಸಮಾಜದಲ್ಲಿ ನಡೆಯುವಂತ ಪ್ರತಿಯೊಂದು ಪ್ರಸಂಗ ನಮ್ಗೆ ಲೈಫಿಗೆ ಎಫೆಕ್ಟ್ ಆಗ್ತಾ ಇದೆನಾ, ನಮ್ಮ ಜೀವನದಲ್ಲಿ ಏನನ್ನ ಎಫೆಕ್ಟ್ ಆಗ್ತಾ ಇದೆನಾ. ನಾವು ಅಂತವ್ರನ್ನ ಸಹ ನೋಡ್ಬಿಟ್ಟು ಅಂತ ವ್ಯಕ್ತಿಗಳು ನಮ್ಗೆ ಮೋಟಿವ್ ಆಗ್ತಾರ. ಯಾವಾಗ್ಲೂ ಸಹ ಮನುಷ್ಯರನ್ನ ನಾವು ಇನ್ಸ್ಪೈರ್ ತಗೊಂಬಕ್ ಹೋಗ್ಬಾರ್ದು. ಇನ್ಸ್ಪೈರ್ ಅಂದ್ರೆ ಅವ್ರ ಮೋಟಿವ್ನ, ಅವ್ರ ಪ್ರೇರಕವಾಗಿ, ಅವ್ರನ್ನ ರೋಲ್ ಮಾಡಲ್ ಆಗಿ ಯಾವತ್ತೂ ತಗೊಂಬಕ್ ಹೋಗ್ಬಾರ್ದು. ತಗಂದ್ರೆ ತಂದೆ ತಾಯಿನ ಒಂದನೇದು, ಎರಡನೇದು ಒಂದು ಗುರುವನ್ನ, ಮೂರನೇದು ಒಂದು ದೇವತೆಗಳನ್ನ, ಇವ್ರನ್ನ ಬಿಟ್ಟು ಯಾವುದೇ ವ್ಯಕ್ತಿಗಳನ್ನ ಫಿಲಿಂ ರೋಲ್ ಮಾಡಲ್ ಆಗಿ ತೆಗೆದುಕೊಳ್ಳಕ್ ಹೋಗ್ಬಾರ್ದು. ನಮ್ಮ ಅಕ್ಕ ಹಂಗದಳ, ಚಂದಳ, ಆ ಅಕ್ಕನ್ ಬಿಟ್ಟು ಬಿಡ್ಬೇಕು. ನಮ್ ತಂಗಿ ಹಿಂಗದ, ತಂಗಿನ ಬಿಟ್ಟು ಬಿಡ್ಬೇಕು. ನಮ್ಮ ಅತ್ತೆ ಹಂಗದ, ತಂಗಿ ಅತ್ತೆನ ಬಿಟ್ಟು ಬಿಡ್ಬೇಕು. ನಾವು ಅವ್ರಕ್ಕಿಂತ ಟಾಪ್ ಆಗೋದನ್ನ ನೋಡ್ಬೇಕು. ಯಾವಾಗಲೂ ಅವ್ರಕ್ಕಿಂತ ಜಾಸ್ತಿ ಆಗೋದ್ ನೋಡ್ಬೇಕು. ಆಲೋಚನೆ ಮಾಡಿ, ನೀವೇ ಆಲೋಚನೆ ಮಾಡಿ. ನಾನು ಇವಾಗ ಒಂದು 12ನೇ ದಿನ, ಇವತ್ತು 12ನೇ ದಿನ. ಆ 12ನೇ ದಿನ, 12ನೇ ದಿನದಲ್ಲಿ ನೀವು ಸಂಖ್ಯಾಶಾಸ್ತ್ರದ ಬಗ್ಗೆ ಒಂದು 2 ನಿಮಿಷ ಹೇಳಿದ್ರೆ, ಪರ್ಸನಾಲಿಟಿ ನಂಬರ್ ಅಂದ್ರೆ ಏನಂಬುದು ಹೇಳ್ತೀರಾ, ಡೆಸ್ಟಿನಿ ನಂಬರ್ ಏನ್ ಹೇಳಿದ್ರೆ ಅಂತ ಹೇಳ್ತೀರಾ, ಪರ್ಸನಾಲಿಟಿ ನಂಬರ್ ಡಿಫ್ರೆಂಟ್ ಡೇಟ್ಸ್ ಏನೇನು ಬರ್ಸಿದೀರಾ, 1ನೇ ತಾರೀಕಿಂದ 31ನೇ ತಾರೀಕು ಮಟ್ಟ ಬರ್ತೀನಿ ಅದನ್ನ ಹೇಳ್ತೀರಾ. ಮೊಬೈಲ್ ನಂಬರ್ ಸಹ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ಸಹ ಹೇಳಿದಿನ. ಮೊಬೈಲ್ ನಂಬರ್ ಯಾವ ರೀತಿ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ಸಹ ಹೇಳಿದಿನ. ಮೊಬೈಲ್ ನಂಬರ್ ಜೊತೆಯಲ್ಲಿ ಸಹ ನೀವು ಏನ್ ಪರಿಹಾರ ಬರ್ಸಿದೀನಿ ಇವಾಗ, 1 ರಿಂದ 9 ನಂಬರ್ ಮಟ್ಟ ಪರಿಹಾರ ಬರ್ಸಿದೀನಿ. ಆ ಪರಿಹಾರನು ಸಹ ನೀವು ಹೇಳ್ಕೊಬಹುದು. ಮನುಷ್ಯನ ಒಂದು ನೀರಿನಲ್ಲಿ ಮುಳುಗುವಂತ ವ್ಯಕ್ತಿ ಒಂದು ಕೋಲ್ ಸಿಕ್ಕರೆ ಎಷ್ಟು ಆಸರೆ ಆಗುತ್ತೆ, ಅಷ್ಟು ಇದೆಲ್ಲ ಆಸರೆ ಅಪ್ಪ. ನಾನು ಮನುಷ್ಯನಾಗಿ ಸಮಾಜಕ್ಕೆ ಬಂದ ಮೇಲೆ ಸಮಾಜ, ಭಗವಂತ ಕೇಳ್ತಾನೆ, ಸಮಾಜಕ್ಕೆ ನೀನ್ ಏನು ಕೊಡುಗೆ ಕೊಟ್ಟಿದ್ದೀಯಾ. ನನ್ನ ಕರ್ತವ್ಯ ಕೊಡುದು, ನನ್ನ ಕರ್ತವ್ಯ, ಆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೀಚಿಂಗ್ ಮಾಡೋದು, ನನ್ನ ಕರ್ತವ್ಯ ಮಾಡ್ಬೇಕು. ಕರ್ತವ್ಯಂ ದೈವ ಮಾನಿತಂ ಅಂತ ತಿಳ್ಕೊಬೇಕು. ನನ್ನ ಕರ್ತವ್ಯ ಏನಿದೆ ಅಂದ್ರೆ, ಪತ್ನಿಯ ಕರ್ತವ್ಯ ಏನಿದೆ ಅಂದ್ರೆ, ಪತ್ನಿಯ ಕರ್ತವ್ಯ ಗಂಡನ ಜೊತೆಗೆ ಸ್ನೇಹದಿಂದ ಇರೋದು, ತನ್ನ ಕೋರಿಕೆಗಳನ್ನ ತೀರ್ಸೋದು, ಜೊತೆಯಲ್ಲಿ ತನ್ನ ಆಗು ಹೋಗುಗಳನ್ನು ನೋಡೋದು, ತನ್ನ ಆರೋಗ್ಯ ಕಾಪಾಡೋದು, ಒಂದು ತಾಯಿ ರೀತಿಯಲ್ಲಿ ಲಾಲನೆ ಪಾಲನೆ ಮಾಡುವಂತ. ಗಂಡನ ಕರ್ತವ್ಯ ಏನಿದೆ, ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡು, ಹೆಂಡ್ತಿನ ಕೋರಿಕೆಗಳನ್ನು ತೀರ್ಸೋದು, ಹೆಂಡ್ತಿನ ತಾಯಿ ರೀತಿಯಲ್ಲಿ ನೋಡ್ಕೊಂಡು ಹೋಗೋದು. ಒಂದು ಭೋಗದ ವಸ್ತು ರೀತಿಯಲ್ಲಿ ನೋಡ್ಕೊಂತ ಅಲ್ಲದೇನೆ, ಒಂದು ತಾಯಿ ರೀತಿಯಲ್ಲಿ ನೋಡ್ಬೇಕು. ತನ್ನ ತಂಗಿನ ಎಷ್ಟು ಪ್ರೀತಿಸ್ತಾನ ಅದಕ್ಕಿಂತ ದುಪ್ಪಟ್ಟು ಪ್ರೀತಿಸ್ಬೇಕು. ತನ್ನ ತಾಯಿನ ಎಷ್ಟು ಪ್ರೀತಿಸ್ತಾನ ಅದಕ್ಕಿಂತ ದುಪ್ಪಟ್ಟು ಮಡಿದಿನ ಪ್ರೀತಿಸ್ಬೇಕು. ಅವ ಮಾತ್ರ ಆ ವ್ಯಕ್ತಿ ಉದ್ಧಾರ ಆಗ್ತಾನ. ಸ್ತ್ರೀ ಲಕ್ಷ್ಮಿ ಸಂಕೇತ, ಸ್ತ್ರೀ ಶುಕ್ರಾಚಾರ್ಯನ ಸಂಕೇತ. ಸ್ತ್ರೀನ ಎಲ್ಲಿ ಕಣ್ಣೀರ್ ಹಾಕ್ತಾರೋ ಅಲ್ಲಿ ಎಲ್ಲೂ ಸಹ ಉದ್ಧಾರ ಅದಕ್ಕೆ ನಮ್ಮ ನಮ್ ನಮ್ಮ ಹಳೇ ಇದರಲ್ಲಿ ಪೂರ್ವಜರೆಲ್ಲ ಏನ್ ಹೇಳಿದಾರ, ದೇವತೆಗಳನ್ನ ಎತ್ತರ ಎತ್ತರ ಅಂದ್ರೆ ಎಲ್ಲೆಲ್ಲಿ ನಾರಿಗಳನ್ನ ಪೂಜೆ ಮಾಡ್ತಾರ ಅಲ್ಲೆಲ್ಲ ದೇವತೆಗಳು ಪೂಜೆ ಮಾಡದ ರೀತಿಯಲ್ಲೇನೆ ಎತ್ತರ ನಾರಸ್ತು ಪೂಜತೆ, ತತ್ರ ತತ್ರ ದೇವತಾ ಪೂಜೆ. ಅರ್ಥ ಮಾಡ್ಕೊಳ್ಳಿ, ನಾವು ಎಲ್ಲೇ ಇದ್ರು ಸಹ ನಮ್ಮ ಬಿಹೇವಿಯರ್ನ, ನಮ್ಮ ನೇಚರನ್ನ ಒಳ್ಳೆ ಪಾಸಿಟಿವ್ ರೀತಿಯಲ್ಲಿ ಕೊಂಡೊಯ್ಬೇಕು. ಅವಾಗ ಮಾತ್ರ ಭಗವಂತನ ನಂಬಿ, ಭಗವಂತ ಅನಂತ ಮಹಾಪರಮಶಕ್ತ, ಅನನ್ಯ ಲೋಕದ ಸೃಷ್ಟಿದಾತ ಆತ. ಒಂದು ಲೋಕ ಅಲ್ಲ, ಎರಡು ಲೋಕ ಅಲ್ಲ, ಅನಂತ ಲೋಕಗಳು ಸೃಷ್ಟಿದಾಸ. ಪಾರ್ವತಿಗಳು ತಾಯಿ ಇದ್ದಾನೆ, ಶಿವನಿಗೂ ಸಹ ತಂದೆ ತಾಯಿ ಇದ್ದಾರೆ, ಅನಂತ ಬ್ರಹ್ಮಾಂಡ ಲೋಕ ಎಲ್ಲದ ಆತ ಹೆಂಗ್ ಬರ್ತಾನ. ಆತ ಆತನು ಶಿವನಿಗೂ ಸಹ ಮಹಾಶಿವ ಇದ್ದಾನೆ. ಇದು ಅನಂತ ಮಹಾಪರಮದ ಜ್ಞಾನ ಬರುತ್ತೆ. ಇದನ್ನು ಸಹ ನೀವು ಅವಾಗ ಟಚ್ ಅಪ್ ಮಾಡ್ತಾ ಇರ್ತೀನಿ ಅಪ್ಪನ. ಈ ರೀತಿಯಲ್ಲಿ ಮಹಾಪರಮ ಶಕ್ತಿಯ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನ ಉದ್ಧಾರ ಮಾಡ್ಕೋ ಸಲುವಾಗಿ ಅವನ ಸಂಖ್ಯಾಶಾಸ್ತ್ರ ಹೇಳ್ತಾ ಬಂದೆ. ಸಂಖ್ಯಾಶಾಸ್ತ್ರ ಹೇಳ್ತಾನೆ, ಈ ತರ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೊಂದು ನಾಲೆಜ್ ಇದೆ. ಎಲ್ಲ ನಾವು ಕುಂತಾಗ ಎಲ್ಲನ ನಿಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ನೋಡಾಗ ನಿಮ್ ಎಸ್ ಅಂತ ಇತ್ತು ಅನ್ಕೊಳ್ಳಿ, ಇಲ್ಲ ಡಿ ಎತ್ತಿತ್ತು ಅನ್ಕೊಳ್ಳಿ, ಇಲ್ಲ ಎನ್ ಇತ್ತು ಅಂದ್ಕೊಳ್ಳಿ, ಜಿ ಇತ್ತು ಅನ್ಕೊಳ್ಳಿ, ಅವ್ರ ಹೆಸರುದು ಅದೊಂದು ಕೂಡ ಹೆಸರು ಹೇಳ್ಬೇಕಾಯ್ತು. ನೇಮಿಂದ ಸಹ ಹೇಳಿಲ್ಲ ನಾನು. ಎ ಬಿ ಇಂದ ಜಡ್ ಅವ್ರು ಬರ್ಕೊಂಬಾಗ ಇದಾದ್ಮೇಲೆ ಹೇಳ್ತೀನಿ. ಅವ್ರ ಬಿಹೇವಿಯರ್ ಹೆಂಗಿರುತ್ತೆ, ಇಲ್ಲ ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಕೇಳಕ್ ಆಗಲ್ಲ ಕೆಲವತ್ತಲ್ಲೇ, ಹೌದಾ. ಇವಾಗ ಇಲ್ಲ, ಆ ಮೇಡಮ್ ಅವ್ರಿಗೆ
ಗೀತಾ ಅಡಿಗವ್ರು ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಅಂತ ಕೇಳಕ್ ಆಗಲ್ಲ. ಅವನ ಕೆಲವೊಂದು ಹೇಳ್ಬೋದು, ABCDEFGHIJKLMNOPQRSTUWXYZ. ಆದರೆ ಅದರಲ್ಲಿ ನಂಬರ್ 1 ಯಾವ್ದು ಬರುತ್ತೆ? AJIQY ಬರುತ್ತೆ. ನಂಬರ್ 2 ಯಾವ್ದು ಬರುತ್ತೆ? BKR ಬರುತ್ತೆ. ನಂಬರ್ 3 ಯಾವ್ದು ಬರುತ್ತೆ? CGLS ಬರುತ್ತೆ. ನಂಬರ್ 4 ಯಾವ್ದು ಬರುತ್ತೆ? DMT ಬರುತ್ತೆ. ಫಸ್ಟ್ ಅಕ್ಷರ ಯಾರ್ದು ಬರಲಿ. ನಂಬರ್ 5 ಯಾವ್ದು ಬರುತ್ತೆ? EHNX ಬರುತ್ತೆ. ನಂಬರ್ 6 ಯಾವ್ದು ಬರುತ್ತೆ? UVW ನಂಬರ್ 6 ಶುಕ್ರಾಚಾರ್ಯ. ನಂಬರ್ 7 ಯಾವ್ದು ಬರುತ್ತೆ? ನಂಬರ್ 7 O ಅಂಡ್ F ಬರುತ್ತೆ. OZ ಬರುತ್ತೆ. ನಂಬರ್ 8 ಯಾವ್ದು ಬರುತ್ತೆ? P ಅಂಡ್ F ಬರುತ್ತೆ. 8 ನಂಬರ್ ಮಾತ್ರ ಕೌಂಟ್ ಮಾಡ್ತೀವಿ ಶಾರ್ಟ್ ನಂಬರ್ ಬಗ್ಗೆ. ಈ 8 ನಂಬರ್ ಅನ್ನ ನೀವು ನೆನಪಿಟ್ಕೊಂಡ್ಬಿಟ್ರೆ ಈ ಅಕ್ಷರ ಎಲ್ಲರ ಅಕ್ಷರ ಎ ಇಂದ ಜಡ್ 26 ಅಕ್ಷರ ಒಳಗೆ ಬಂದು ಹೋಗ್ತಾವೆ ಎಲ್ಲರೂ. ಎಲ್ಲ ಕುಂತ ಗೀತಮ್ಮವ್ರು ಏನನ್ನ ಹೇಳಿದ್ರೆ ಕೇಳ್ತಾರ? CGLS ನಂಬರ್ 3. ಶ್ರೀದೇವಮ್ಮರು ಇದ್ದಾರೆ, ಏನಂದ್ರೆ ಜಲ್ದಿ ಹೇಳಿದ್ರೆ ಕೇಳ್ತಾರ? ಕೇಳಲ್ಲ. ಸ್ನೇಹಮ್ಮರು ಇದಾರೆ, ಅವ್ರು ಹೇಳಿದ್ರೆ ಕೇಳ್ತಾರ? ಕೇಳಲ್ಲ. ಚಿತ್ರಾಂಬರು ಇದಾರ, ಅವ್ರನ್ನ ಹೇಳಿದ್ರೆ ಕೇಳ್ತಾರ? ಅವ್ರು ಕೇಳಲ್ಲ. CGLS ನೋಡಿ, ಇವರೆಲ್ಲರೂ ಸಹ ಅನಂತ ಮಹಾಪರ್ಣ ಶಕ್ತಿಗಳೆಲ್ಲ CGLS ಅಲ್ಲೇ ಇದಾರ. ಶಕ್ತಿ ಸ್ವರೂಪ ಮಾತೃ ಸ್ವರೂಪಗಳು ಇದಾರೆ. ಅಂದ್ರೆ ನಾನ್ ಹೇಳ್ತಾ ಇರೋದು ನಿಮಗೆ ಸತ್ಯ ಅನ್ಸ್ಬೇಕು. ಕಣ್ಣು ಮುಚ್ಚಿಕೊಂಡು ಹೌದಂತ ನಂಬಕ್ ಹೋಗಲ್ಲ. ಹಗಲಲ್ಲಿ ಸಹ ನೀವು ಟಾರ್ಚ್ ಹಾಕಿ ಹುಡುಕ್ತೀರಾ, ಇಂತಲ್ಲಿ ಏನಿದೆ ಬ್ಯಾಡ್ ಕ್ಯಾರೆಕ್ಟರ್ ಏನೇನು ಇದೆನಾ. ಹಗಲಲ್ಲಿ ಸಹ ಟಾರ್ಚ್ ಹಾಕಿ ಹುಡುಕಿಬಿಟ್ಟು ನಿಮ್ಮ ಲೈಫ್ ಅನ್ನು ನೋಡ್ತೀವಿ. ಎಲ್ಲಿ ಟಾರ್ಚ್ ಹಾಕ್ಬೇಕು ಅಲ್ಲಿ ಹಾಕ್ಬೇಕು ಅಂತ ಹೇಳ್ತೀನಿ ನಾನು. ಅನವಶ್ಯಕವಾಗಿ ನಿಮ್ಮಲ್ಲಿ ಜ್ಞಾನ ಇರುತ್ತೆ. CGLS ಅಲ್ಲಿ ಭಯಂಕರವಾದ ನಾಲೆಜಬಲ್. ಇದು ಯಾರ ಸಂಕೇತ? ಬೃಹಸ್ಪತಿ ಸಂಕೇತ, ಜ್ಞಾನದ ದಾಹದ ಸಂಕೇತ. DMT ಯಾರು? ರಾಹುನ ಸಂಕೇತ. DMT ಮುತ್ತುರಾಜರು ಮಾತ್ರ ಇದಾರೆ. ಅವ್ರದ್ದು ರಾಹು. ಅವ್ರಿಗೆ ಎಲ್ಲೇ ಆನ್ಲೈನ್ ಅಲ್ಲಿ ಭಯಂಕರ ಭಾರಿ ಶಾರ್ಪ್. ನಿಮ್ಮ ಶಕ್ತಿ ನೀವು ಅರ್ಥ ಮಾಡ್ಕೊಬೇಕಂತ ಹೇಳ್ತೀನಿ. ಆನ್ಲೈನ್ ಅಲ್ಲಿ ಫುಲ್ ದುಡ್ಡು ದುಡಿಬಹುದು. CGLS ಅವರು ಒಂದು 10 ವರ್ಷ ದುಡಿಯೋದೊಂದೇ, DMT ಅವರು 1 ವರ್ಷ ದುಡಿಯೋದೊಂದೇ. ಅಷ್ಟು ಬ್ರೈನ್ ಇರುತ್ತೆ, ಅಷ್ಟು ಶಾರ್ಪ್ನೆಸ್ ಇರುತ್ತೆ. ಆದ್ರೆ ಅವ್ರ ಶಕ್ತಿ ಅವ್ರಿಗೆ ಗೊತ್ತಾಗದಿದ್ದಾಗ ಏನ್ ಮಾಡ್ತಾರ? ನ್ಯೂಟ್ರಲ್ ಆಗಿಬಿಡ್ತಾರ. ಇವಾಗ ನಿಮಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಕೊಟ್ಟು ನೀವು ಹಗಲೆಲ್ಲ ಸ್ಪ್ಲೆಂಡರ್ ಪ್ಲಸ್ ಹೊಡೆದಿರ್ತೀರ, 50 ಕಿಲೋಮೀಟರ್ 60 ಕಿಲೋಮೀಟರ್ ಅಷ್ಟೇ. ರಾಯಲ್ ಎನ್ಫೀಲ್ಡ್ ಎಷ್ಟು ಕಿಲೋಮೀಟರ್ ಓಡುತ್ತೆ? 120 ಕಿಲೋಮೀಟರ್ ಓಡಿದ್ರು ಸಾಧ್ಯ ಜಿಮ್ಮಮ್ಮಗಲ್ಲ. 350cc ಇರುತ್ತೆ. 350cc ಹಳೆ ಗಾಡಿ. ಇವಾಗ 600cc ಬಂದಿದಾವ. 600cc ಅದು ಡಬಲ್ ಮಾಡಿದ್ದಾರೆ. 600cc ಅದು 140 ಕಿಲೋಮೀಟರ್ ಹೊಡೆದ್ರು ಸಹ ಏನೂ ಆಗಲ್ಲ ಎಫೆಕ್ಟ್. ಅಷ್ಟು ವೇಟ್ ಇರುತ್ತೆ. ಅಷ್ಟು ವೇಟ್ ಅದು ವೇಟ್ ಬರೋದು 300ರಿಂದ 350 kg ಇರುತ್ತೆ ರಾಯಲ್ ಎನ್ಫೀಲ್ಡ್ 350cc. ಇವಾಗ ಜಾಸ್ತಿ ಮಾಡುತ್ತೆ, ಡಬಲ್ ಇಂಜಿನ್ ಕೊಟ್ಟದ್ದು. ಅಂದ್ರೆ ನಾನ್ ಹೇಳಂತ ಉದಾಹರಣೆಪ್ಪ ಅಂದ್ರೆ, ಭಗವಂತ ನಿಮ್ಗೆ ಒಂದೇ ಕೊಟ್ಟನಲ್ಲ, ರೈಟ್ ಬ್ರೈನು ಲೆಫ್ಟ್ ಬ್ರೈನು ನಮಗೆ 2 ಇಂಜಿನ್ ಇದ್ದಂಗ. ಅದು 2 ಇಂಜಿನ್ ಇದ್ದಂಗ. ಒಂದೇದು ರೈಟ್ ಬ್ರೈನ್ ಇರೋದು ನಮ್ದು ಫಾಸ್ಟ್ ಇಂಜಿನ್. ಅದು ಹಳೆ ಇಂಜಿನ್, ಸ್ಟೋರೇಜ್ ಆಫ್ ದ ಇಂಜಿನ್. ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದನ್ನ ನಮಗೆ ಕೊಡುತ್ತೆ. ಪ್ರಸ್ತುತ ಜನ್ಮ ಮಾಡೋದು ಬರೇ ಎಡಗಡೆಗಿರುತ್ತೆ. ಜಾಸ್ತಿ ಮಾಡೋದು ಯೂಸ್ ಮಾಡೋದಲ್ಲ ಬಲಗೈ ಯೂಸ್ ಮಾಡೋದ್ರಿಂದ ಸೈನ್ಸ್ ಏನ್ ಹೇಳುತ್ತೆ? ಬಲಗೈ ಯೂಸ್ ಮಾಡಿದ್ರೆ ಲೆಫ್ಟ್ ಬ್ರೈನ್ ಜಾಸ್ತಿ ಇರುತ್ತೆ. ಲೆಫ್ಟ್ ಬ್ರೈನ್ ನಮ್ಮ ರೈಟ್ ಬ್ರೈನ್ ಜಾಸ್ತಿ ಯೂಸ್ ಮಾಡ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಬೇಕು. ನಾವು ಲೆಫ್ಟ್ ಹ್ಯಾಂಡ್ ಯಾರು ಯೂಸ್ ಮಾಡ್ತೀವಿ ಜಾಸ್ತಿ? ಲೆಫ್ಟ್ ಹ್ಯಾಂಡ್ ಜಾಸ್ತಿ 99% ಯೂಸ್ ಮಾಡಲ್ಲ. ದಿಸ್ ಇಸ್ ಸೈನ್ಸ್. ಸೈಕಾಲಜಿಕಲ್ ಸಹ ಬರುತ್ತೆ. ಇವನ್ನೆಲ್ಲ ಟ್ರಿಕ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ನಿಮ್ಮನ್ನ ನಾವು ಯೂಸ್ ಮಾಡ್ಕೊಬೇಕು. ಸಿಂಪಲ್ ನಾನು ಹೇಳಂತದ್ದು ಸಿಂಪಲಿ ನಮ್ಮ ಲೈಫಲ್ಲಿ ನಾವು ಯಾವ ರೀತಿ ಬೆಳಿಬೇಕು. ಬೆಳೆದಕ್ಕೆ ಏನೇ ಬೇಕು? ಬೆಳೆದಕ್ಕೆ 8 ಫಸ್ಟ್ ಮಾಸ್ಟರ್ ಕ್ಲಾಸಿಗೆ ಪ್ರೊಫೆಷನಲ್ ಆಫ್ ದ ಮಾಸ್ಟರ್ ಕ್ಲಾಸ್ ಅಲ್ಲಿ 2 ರೀತಿಯಲ್ಲಿ ನಾನು ನಿಮ್ಗೆ ಹೇಳೋದು 6 ತಿಂಗಳು ನಿಮ್ಗೆ ಫ್ರೀ ಕೊಡಿ. ನಿಮ್ಮನ್ನ ನೀವು 6 ತಿಂಗಳು ನಿಮ್ಮ ಸಮಯನ ಕೇಳ್ತಾ ಇದ್ದೀನಿ. ನಿಮ್ಮ ಸಮಯದ ಜೊತೆಯಲ್ಲಿ ಕಾಣಿಕೆಯನ್ನು ಸಹ ಜೊತೆಯಲ್ಲಿ, ಓಕೆನಾ? ಸಮಯ ಜೊತೆಯಲ್ಲಿ ಕಾಣಿಕೆ. ಆ ಕಾಣಿಕೆದು ಸಲ ಕೊಡ್ತೀನಿ. ನೀವು 6 ತಿಂಗಳಲ್ಲಿ ಮಾಸ್ಟರ್ ಕ್ಲಾಸ್ ಅಲ್ಲಿ 48 ದಿನ ಕಂಟಿನ್ಯೂ ನಡೆಯುತ್ತೆ. ಒಂದು ದಿನ ಸಹ ಗ್ಯಾಪ್ ಇಲ್ಲ. ಮಾಸ್ಟರ್ ಕ್ಲಾಸ್ 48 ಡೇಸ್ ನಡೆಯುತ್ತೆ. 48 ದಿನಲ್ಲಿ ಸೈಕಾಲಜಿ ಪ್ರಕಾರ ಏನ್ ಹೇಳುತ್ತಂದ್ರೆ, ಯು ವಿಲ್ ಬಿ ಪ್ರಾಕ್ಟಿಸ್ 48 ಡೇಸ್ ಕಂಟಿನ್ಯೂ. ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಲೈಫ್ ಬದಲಾವಣೆ ಆಗೋದಕ್ಕೆ ಯಾರಿಂದನೂ ಸಹ ತಡೆಯಕ್ಕೆ ಚಾನ್ಸಸ್ ಇಲ್ಲ. ಅಲ್ಲಿ ಯಾವ ವಿದ್ಯೆಗಳನ್ನು ಕಲಿತೀರ?
ಎಲ್ಲ ಗ್ರೂಪ್ ಎಲ್ಲ ಹಾಕ್ತೀನಿ. ಫಸ್ಟ್ ಏನ್ ವಿದ್ಯೆ ಕಲಿತವ ನಿಮ್ಮ ಬಗ್ಗೆ ಅರ್ಥ ಮಾಡ್ತೀನಿ. ಅಂತ ವಿದ್ಯೆಗಳು ಬರೋಂತ ಶಕ್ತಿ ಯಾವ ಬರ್ತಾವ ನಮ್ಮಲ್ಲಿ? ಅಂತ ವಿದ್ಯೆಗಳ ಶಕ್ತಿನ ಕಲಿಬೇಕಾದ್ರೆ ಏನ್ ಪ್ರಾಕ್ಟೀಸ್ ಮಾಡ್ಬೇಕು, ಏನ್ ದೀಕ್ಷೆ ತಗೊಬೇಕು, ಅವನ್ನೆಲ್ಲ ಬರುತ್ತೆ. ಅದು ಸಹ ಇನ್ಸ್ಟಾಲ್ಮೆಂಟ್. ಆಮೇಲೆ ಪ್ರೊಫೆಷನಲ್ ಆಫ್ ದ ನ್ಯೂಮರಾಲಜಿ, ಇನ್ನೊಬ್ರು ಜೀವನನ ಇವಾಗ ನೀವು ರೆಡಿ ಆಗಿರ್ತಾರೆ 48 ದಿನ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ನಾವೆಲ್ಲ ಕೇಳ್ತಾ ಇರ್ತೀನಿ. ಏನ್ ಮಾಡಿದ್ರೆ ನಮ್ಮ ಯಾರು ಕಂಪಲ್ಸರಿ ಇದು ಒಂದು ವಿಡಿಯೋ ಆನ್ ಮಾಡ್ಬೇಕು. ಓನಾ, ನಾನು ಹೇಳ್ತಿದ್ದೀನಿ, ಯಾಕಂದ್ರೆ ಅಂತ ಪ್ರಿಪೇರ್ ಇರಿ. ನಿಮ್ಮನ್ನ ನೀವು ಲೈಫ್ ಅನ್ನ ಚೇಂಜ್ ಆಗೋ ಸಲುವಾಗಿ ಯಾವ ಟೆಂಪಲ್ ವಿಸಿಟ್ ಮಾಡ್ಬೇಕಾದ್ರೆ ಹೊರಗಡೆ ಎಷ್ಟು ಕ್ಲೀನ್ ಆಗಿ ನೀಟಾಗಿ ಚಂದಾಗಿ ರೆಡಿ ಆಗಿ ಕುಂತಿರ್ತಾನೆ, ನೀವು ಅನಂತ ದೇವತೆ ರೀತಿಯಲ್ಲಿ ಕೊಡಿ, ಅನಂತ ಶಕ್ತಿ ರೀತಿಯಲ್ಲಿ ಕೊಡಿ. ಸಾಮಾನ್ಯವಾಗಿ ಸುಮ್ಮನೆ ಬಂದು ಕುಂತೆ ನಮ್ಮ ಸೀನಿಯರ್ಸ್ ಇದಕ್ಕಿಂತ 2ನೇ ಬ್ಯಾಚ್ ಅಲ್ಲಿ ಒಂದು ಇಬ್ಬರನ್ನು ಲೇಡೀಸ್, ಅದರಲ್ಲಿ ಮಾತ್ರ ಒಬ್ಬರು ಲೇಡೀಸ್ ಕ್ಲೀನ್ ಆಗಿ ಹೇಳ್ತೀನಿ, ಅವ್ರದ್ದು ಬಹಳ ಸೀನಿಯರ್. ಆಯಮ್ಮ ಕರೆಕ್ಟ್ ನೀಟಾಗಿ 5:20, ನಾ 5:15 ಕ್ಲಾಸ್ 5:22 ಕ್ಲೀನ್ ಆಗಿ ರೆಡಿ ಆಗಿಬಿಟ್ಟು ಕುಂದಿರ್ತಿದ್ಲು. ಹೇಳಿದ್ದೆಲ್ಲ ಬರ್ಕಂತಿದ್ಲು. ಹೊಗಳೋರಿಗೆ ಹೊಗಳಬೇಕು. ಯಾರ್ಯಾರು ಕುಂತಿಲ್ಲ, ಯಾರ್ಯಾರು ವಿಡಿಯೋ ಆನ್ ಮಾಡಿಲ್ಲ ಅವ್ರಿಗೆಲ್ಲ ಬೈತಾ ಇದ್ದೆ ನಾನು. ಫಸ್ಟ್ 2 ನಿಮಿಷ ಅವ್ರಿಗೆ ಮಂಗಳಾರತಿ ಎತ್ತಿ ಆಮೇಲೆ ಮುಂದೆ ಹೋಗ್ತೀನಿ. ಮಂಗಳಾರತಿ ಎತ್ತಲೇಬೇಕು. ಇವಾಗ ನಿಮ್ಮ ಹತ್ರ ದುಡ್ಡು ತಗೊಂತ ಇದ್ದೀನಿ ಅಂದ್ರೆ ನಿಮ್ಮ ಕೊಟ್ಟಂತ ಒಂದೊಂದು ಪೈಸೆಗೆ ನಾನು 1000 ಪಟ್ಟು ಪೈಸೆಗಳಷ್ಟು ಜ್ಞಾನ ಕೊಡ್ಲೇಬೇಕು. ಕೊಡದೆ ಹೋದ್ರು ಸಹ ಭಗವಂತ ನನಗೆ ಕೇಳ್ತಾನ. ಅವ್ರ ಹತ್ರ, ಚಿತ್ರ ಅವ್ರ ಹತ್ರ, ಆಮೇಲೆ ಗೀತಮ್ಮವ್ರ ಹತ್ರ, ಸ್ನೇಹಮ್ಮರ ಹತ್ರ, ಮಂಜುನಾಥ್ ಅವ್ರ ಹತ್ರ, ಶ್ರೀದೇವಮ್ಮರ ಹತ್ರ ದುಡ್ಡು ತಗೊಂಡ್ರೆ ಏನ್ ಮಾಡಿದಿರ ನೀವು? ಕೋಟ್ಯಾನ್ ಗಟ್ಲೆ ರಾಜಕೀಯದವ್ರ ತಿಂದು ಬಿಟ್ರೆ ಆ ರೀತಿ ಇದು ಪ್ಲೇನ್ ಇದೆಲ್ಲ ಕ್ರಾಶ್ ಆಗಿ ಹೋಗ್ಬಿಡ್ತೀವ. ಇಲ್ಲಪ್ಪ ಅಂದ್ರೆ ಆ ರೀತಿಯಲ್ಲಿ ಸೂಸೈಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ರೀತಿ ಬೇಕಲ್ಲ. ಜೀವನ ಹೆಂಗಿರಬೇಕು ಅಂದ್ರೆ ಮತ್ತೊಮ್ಮೆ ಜೀವನ ಪಡೆದ್ರೆ, ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಜನ್ಮ ಪಡೆದ್ರೆ ಸಾವಿರಾರು ಜನಕ್ಕೆ ನಿಂತು ಉಪಯೋಗ ಮಾಡುವಂತ ಕೆಲಸಗಳನ್ನ ಮಾಡ್ಬೇಕು. ಮ್ಯಾಲೆ ಎಲ್ಲೂ ಇಲ್ಲ ಪುಣ್ಯ ಸಂಪಾದನೆ ಮಾಡೋದಕ್ಕೆ. ಗುರು ಅಂದ್ರೆ ಒಂದು ತಾಯಿಯ ಸ್ಥಾನನೂ ಬರುತ್ತೆ. ಬರೀ ಗುರು ಅಂದ್ರೆ ಅದೊಂದಲ್ಲ, ಜ್ಞಾನ ಕೊಡೋದಲ್ಲ, ತಾಯಿಯ ಸ್ಥಾನದಿಂದನೂ ಬರುತ್ತೆ. ತಾಯಿಯ ರೀತಿಯಲ್ಲಿ ನಿಮ್ಮನ್ನ ತಿದ್ದಿ ತಿದ್ದಿ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಎಲ್ಲರೂ ಬರಲ್ಲ, ನಾನು ಹೇಳ್ಬಲ್ಲೆ. ಯಾರ್ಯಾರು ಬರ್ತಾ ಫಸ್ಟ್ ಬ್ಯಾಚ್ ಮಾಡಿದೀನಿ, ಸೆಕೆಂಡ್ನೇ ಬ್ಯಾಚ್ ಮಾಡಿದೀನಿ, ಇದು ನಿಮ್ದು 3ನೇ ಬ್ಯಾಚು. ಓನಾ, 3ನೇ ಬ್ಯಾಚ್ ಅಲ್ಲಿ ಹನುಮಂತನ ಕೃಪಾಭಿಕ್ಷೆ ನಾನು ಕೇಳೋದಿಷ್ಟೇ. ಅವರೆಲ್ಲ ಕರ್ಮ ಕಳೆದಿರ್ಬೇಕಪ್ಪ ಮಾರುತಿ, ಅಂತವ್ರನ್ನ ಮಾತ್ರ ನನ್ನ ಹತ್ರ ಕಳಿಸ್ಕೊಡು. ದುಡ್ಡ ಆರಾಮ್ ವೆಲ್ ಸೆಟ್ಲ್ ಇದೀನಿ. ಇದಕ್ಕಿಂತ 10 ವರ್ಷ ಮುಂಚೆ ನಾನು ಸಹ ಜೀರೋನೇ. ಹಿಂದೆ ಇರುವಂತ ನನ್ನ ಆತ್ಮೀಯ ಸ್ನೇಹಿತನ ದೃಷ್ಟಿಯಿಂದ ಒಬ್ಬ ಎಂಪ್ಲಾಯ್, ಒಬ್ಬ IAS, KS ಅವ್ರು ಏನು ದುಡ್ದು ಇವತ್ತು ಯಾರು ಇನ್ಸ್ಪೆಕ್ಟರ್ ಸಿಕ್ಕಾಕ್ಬಿಟ್ರ ಹಂಗ ರೀತಿಯಲ್ಲಿ ಲಂಚಗಳ ತಗೊಲಾರ್ದೆ ಇಲ್ಲಿ ಗೋರ್ಮೆಂಟ್ ಜಾಬ್ ಸಹ ಬಿಟ್ಟು ಬಂದಂತ ವ್ಯಕ್ತಿ ನಾನು. ಎಲ್ಲ ಸುಳ್ಗಾಡ ಆಳು ಹೆಂಗಿರ್ತಾವ ಅಂದ್ರೆ ಕೆಲವೊಂದು ಕೆಲ್ಸಗಳು ಸಹ ಹಂಗೆ ಇರ್ತಾವ. ಅವು ಇಷ್ಟ ಆಗಲ್ಲ ಕೆಲವರಿಗೆ. ಇವಾಗ ಹನುಮಂತನ ಕೃಪಾಭಿಕ್ಷೆಯಿಂದ 2015ರಲ್ಲಿ ಅಂಜನಾದ್ರಿ ಬೆಟ್ಟದ ಮೇಲೆ ನಾನು ಒಂದು ಇದು ಮಾಡಿದ್ದೆ, ಹನುಮಾನ್ ಚಾಲಿಸನ. ಅಲ್ಲಿ ಅವಾಗೆ 40 ಜನನ ಸೇರಿಸಿ ಮಾಡಿಸಿದ್ದೆ. ಮಹಾ ಪವರ್ಫುಲ್. ಲೈಫ್ ಪ್ರತಿಯೊಬ್ಬರದು ಚೇಂಜ್ ಆಗಿದೆ. ಚಾಲೆಂಜ್ ಮಾಡಿಬಿಟ್ಟು ತಗೊಂಡಿದ್ದೆ. ಇಲ್ಲ ನಿಮ್ಮ ಅಮೌಂಟ್ ವಾಪಸ್ ಈಗಲೂ ಸಹ ನಿಮಗೆ ಮಾಸ್ಟರ್ ಕ್ಲಾಸ್ ಏನ್ ಬರ್ತೀರಪ್ಪ ಅಂದ್ರೆ ನಿಮ್ಮ ಅಮೌಂಟ್ ಗ್ಯಾರಂಟೆಡ್ ಇನ್ಸ್ಟಾಲ್ಮೆಂಟ್ ಇರುತ್ತೆ. ಅದಕ್ಕೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಹಾಕ್ತೀನಿ. ಗುರುಗಳು ಸರ್ ಚೆನ್ನಾಗಿ ಹೇಳ್ಕೊಡ್ತಾ ಇದಾರ, ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಇಲ್ಲ ಎತ್ತಿ ಬಿಡೋದು, ಬಿಟ್ಬಿಡೋದು. ಮಹಾಪರಮೇಶ್ವರ ಬಿಡಕ್ ಆಗಲ್ಲ. ನಿಮ್ಗೆ ಆ ರೀತಿ ನಾಲೆಜ್ ಇರುತ್ತೆ, ಆ ರೀತಿ ಎಜುಕೇಶನ್ ಲೈಫ್ ಅಲ್ಲಿ 100% ಎಲ್ಲೇ ಬರೋವರು ಈ ರೀತಿ ಕಡಿಮೆ ರೇಟಿಗೆ ಬ್ರಹ್ಮಾಂಡದಲ್ಲಿ ಎಲ್ಲೂ ಸಹ ಹೇಳ್ಕೊಡಲ್ಲ. ಯಾಕೆ ಹೇಳ್ಕೊಡಲ್ಲ ಅಂದ್ರೆ ಪ್ರತಿಯೊಬ್ರು ಸಹ ನಿಮ್ಮ ಮೇಲೆ ಡಿಪೆಂಡ್ ಇರ್ತಾರೆ. ನೀವು ದುಡ್ಡು ಹಾಕಿದ್ರೆ ಅವ್ರ ಜೀವನ ನಡೀತೆ. ನಂದು ಆಲ್ರೆಡಿ ಸೆಂಟರ್ ಇದೆ, ಅದಕ್ಕೆ ತೋರಿಸಿದ್ದು. ಸೆಂಟರ್ ಇದೆ, ಸೆಂಟರ್ ನಡೀತಾ ಇದೆ. ಜಸ್ಟ್ ನಂದು ಇನ್ಕಮ್ ಸೋರ್ಸ್ ಆಫ್ ಸಪ್ರೇಟ್ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಇನ್ನೊಂದು 2 ಸೋರ್ಸ್ ಆಫ್ ಇನ್ಕಮ್ ಇದಾವ, ಆರಾಮಿ ನಡೀತಾ. ಅದರಲ್ಲೂ ಸಹ ನನ್ನಿಂದ ಭಗವಂತ ಕೇಳ್ತಾನ. ನಾನು ಕಲ್ತಂತ ವಿದ್ಯೆಗಳಿಗೆ ಒಂದು 10 ಜನಕ್ಕೂ ಸಹ ನಾನು ಸಹಾಯ ಮಾಡಿದ್ರೆ ತಗೊಂಡು ಏನ್ ಮಾಡ್ತೀನಿ? ನಾನು ವಿದ್ಯೆ ಕಲ್ತಿದ್ದು ನನಗೆ ಉಪಯೋಗ ಆಗೋದು ಏನ್ ಮಾಡ್ತೀರಾ? ನೀವು LLB ಮಾಡಿದ್ರೆ ನಿಮಗೆ ಉಪಯೋಗ ಆಗೋದು ಏನ್ ಮಾಡ್ತೀರಾ? ನೀವು ಡಾಕ್ಟರ್ ಮಾಡಿದ್ರೆ ನಿಮಗೆ ಉಪಯೋಗ ಆಗದಿದ್ರೆ ಏನ್ ಮಾಡ್ತೀರಾ?
ನೀವು ಎಜುಕೇಶನ್ B.Com ಮಾಡಿರ್ತಾರೆ, ನಿಮ್ಗೆ ಉಪಯೋಗ ಅಲ್ಲದ ತಗೊಂಡ್ ಏನ್ ಮಾಡ್ತೀರಾ? ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ತಾರೆ, ನಿಮ್ಗೆ ಉಪಯೋಗ ಅಲ್ಲದ ತಗೊಂಡ್ ಏನ್ ಮಾಡ್ತೀರಾ? ಎಲೆಕ್ಟ್ರಾನಿಕ್ಸ್ ಮಾಡ್ತೀರ. ನಿಮಗೆ ಉಪಯೋಗ ಆಗಲ್ಲ ಅವು. ಊಟಕ್ಕ ಊಟಕ್ಕೆ ಸಹ ಇನ್ನೊಬ್ಬನ ಹತ್ರ ಕೂಲಿ ಕೆಲಸ ಮಾಡ್ಬೇಕು ನಾವು. ಇಂಥ ಲೈಫ್ ಇರುತ್ತೆ. ಅವನ ಹನುಮಂತನ ಕೃಪಾ ಭಿಕ್ಷೆಯಿಂದ ನಾಳೆ ಅಲ್ಲ ನಾಳೆ ಒಳ್ಳೆ ಸಬ್ಜೆಕ್ಟ್ ಇರುತ್ತೆ. ನಾಳೆ ಇನ್ನೊಂದು ಸ್ವಲ್ಪ ರಿಪೀಟ್ ನಂಬರ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾಳೆ ಏನನ್ನ ಇದನ್ನಪ್ಪ ಅಂದ್ರೆ ನೇಮನ್ನ ಒಂದು ಸ್ವಲ್ಪ ತಾಂಬನ. ನೀವು ಯಾರು ರೆಗ್ಯುಲರ್ ಬರ್ತಾ ಇದ್ರಲ್ಲ, ರೆಗ್ಯುಲರ್ ಬರೋರಿಗೆ ಸ್ವಲ್ಪ ನೋಡೋಣ. ನಿಮ್ ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ಆದಷ್ಟು ನಾಳೆ ಆದ್ರೂ ಸಹ ಸ್ವಲ್ಪ ರೆಡಿ ಆಗಿ ರೆಡಿ ಆಗ್ಬಿಟ್ಟು ಸ್ವಲ್ಪ ಫೇಸ್ ಅನ್ನ ತೋರಿಸಿ. ನಿಮ್ಮ 10 ರಿಂದ 15 ದಿನ 12 ದಿನ ಆಗೈತೆ ಅನ ಏನಮ್ಮ ಅನ ಹೆಂಗಿದ್ದೀರಾ ತಾಯಿ ಜಗಜ್ಜನನಿರರು. ಒಂದು ಇಬ್ಬರ ಹತ್ರ ಮಾತ್ರ ಯುದ್ಧಕ್ಕೆ ಗೆಲ್ಲಕ್ ಹೋಗ್ಬಾರ್ದಂದ್ರೆ, ಒಂದು ಭೂದೇವಿ ಹತ್ರ, ಭೂದೇವಿ ಅಂದ್ರೆ ಭೂದೇವಿ, ಇನ್ನೊಂದು ಶಕ್ತಿ ಹತ್ರ, ಶಕ್ತಿ. ಇವ್ರೊಬ್ಬ ಇವ್ರಿಬ್ಬರ ಹತ್ರ ಎಂದೂ ಜಗಳ ಆಡಕ್ ಹೋಗ್ಬಾರ್ದು. ಇವ್ರಿಬ್ಬರನ್ನ ಎಂದೂ ಎದುರಾಕ್ಕೊಂಬಕ್ ಹೋಗ್ಬಾರ್ದು. ಇವ್ರಿಬ್ಬರನ್ನ ಎಂದೂ ಸಹ ಆ ಯಾವ್ದು ಕೆಟ್ಟ ಪದಗಳನ್ನು ಸಹ ಮಾಡಕ್ ಹೋಗ್ಬಾರ್ದು. ಅವರು ಪ್ರಪಂಚದಲ್ಲಿ ಸೃಷ್ಟಿ ಮಾಡುವಂತ ಶಕ್ತಿ ಅವರಲ್ಲಿರುತ್ತೆ. ಬಿಟ್ಟು ಪ್ರಪಂಚದ ಯಾರಿಗೂ ಸಿಲ್ಲ. ಒಂದು ಭೂದೇವಿಗೆ ಒಂದು ಶಕ್ತಿ, ಸ್ತ್ರೀ ಶಕ್ತಿಗೆ ಬಿಟ್ಟು ಇನ್ಯಾರಿಗೂ ಇಲ್ಲ. ಯಾರಿಗೆ ಸೃಷ್ಟಿ ಮಾಡುವಂತ ಶಕ್ತಿ ಯಾರಿಗಿರುತ್ತೆ, ಅವ್ರನ್ನ ಯಾವುದೇ ಕಾರಣಕ್ಕೆ ಎದುರಾಕ್ಕೊಂಬಕ್ ಹೋಗ್ಬಾರ್ದು. ಯಾರಲ್ಲ ನೀವು ಸಹ ಸ್ತ್ರೀ ಶಕ್ತಿ ಇದ್ದಾಗ ಇನ್ನೊಂದು ಸ್ತ್ರೀ ಶಕ್ತಿ ಎದುರಾಕ್ಕೊಂಬಕ್ ಹೋಗ್ಬೇಡಿ. ಬಿಟ್ಬಿಡಿ. ಅವ್ರ ಕರ್ಮ, ಅವ್ರ ನಾಶ ಅವ್ರು ಅನುಭವಿಸ್ತಾರೆ. ನಮ್ಮ ಲೈಫಲ್ಲಿ ಫಸ್ಟ್ ಹೇಳೋದು ನಾನು, ನನ್ನ ಕುಟುಂಬ. ಅಂದ್ರೆ ನಾನು ನನ್ನ ಕುಟುಂಬ ಅಂದ್ರೆ ನೀವು, ನಿಮ್ಮ ಪತಿ, ನಿಮ್ಮ ಮಕ್ಕಳು. ಇವನು ಪ್ರೊಟೆಕ್ಟ್ ಮಾಡ್ಕೊಬೇಕು ನೋಡಿ. ಆಮೇಲೆ ಇದನ್ನ ಇಂಪ್ರೂವ್ಮೆಂಟ್ ಆಗಕ್ ನೋಡಿ. ಇಷ್ಟೇ. ಜೀವನದಲ್ಲಿ ಪ್ರತಿಯೊಂದನ್ನು ಸಹ ಬರಲ್ಲ, ಪ್ರತಿಯೊಂದನ್ನು ಸಹ ಹೋಗ್ತಾ ಇರುತ್ತೆ. ಫೇಸ್ಬುಕ್ ಅಲ್ಲೂ ಸಹ ನಾನು ಅಪ್ಲೋಡ್ ಮಾಡಿದ್ರೆ ಸೇಮ್ ಡೀಟೇಲ್ ರೇಟ್ ಕೂಡ ಸಹ ಹಾಕ್ಬಿಟ್ಟಿದ್ರಿ, ಅಂತವ್ರಿಗೆ ಬರ್ಲಿ ಅಂತ ಹೇಳಿ. ಆಗ ಪೂರ್ತಿ ಎಲ್ಲ ತಲೆ ತಿನ್ನೋರು, ಅದು ಮಾಡೋದು ಇದು ಮಾಡೋರು ಎಲ್ಲ ಕಲಿತಾ 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 ಮಧ್ಯದಲ್ಲಿ ಬಿಟ್ಟು. ನನ್ನ ಫಸ್ಟ್ ಬ್ಯಾಚ್ ಅಲ್ಲಿ ಆ ಎಷ್ಟೋ ಜನ ಇದೆ, ಒಂದ್ ಇಬ್ಬರು ಮೂವರನ್ನ ರಿಮೂವ್ ಮಾಡಿ ಹೋದೀನಿ. ಅವ್ರ ದುಡ್ಡು ಸಹ ನೀವು ರೆಗ್ಯುಲರ್ ಬರಲ್ಲ, ನೀವು ದುಡ್ಡು ತಗೊಂಡ್ ಹೋಗ್ಬಿಟ್ರಿ ಅಂತ ಹೇಳಿ. ಸೆಕೆಂಡ್ ಬ್ಯಾಚ್ ಅಲ್ಲಿ ಪರ್ಫೆಕ್ಟ್ ಜನ ಬಂದ್ರು. ಪರ್ಫೆಕ್ಟ್ ಎಷ್ಟು ಜನ ಬಂದಿದ್ರು? ಪರ್ಫೆಕ್ಟ್ ಬಂದ್ರು, ಸ್ಟಿಕ್ ಆಗಿ ಬಂದ್ರು. ಪಾಪ ಒಳ್ಳೆ ಬ್ಯಾಚ್ ಇತ್ತು ಸೆಕೆಂಡ್ ಬ್ಯಾಚ್. ನಾನು ಇದರಂತಲ್ಲ, ಒಳ್ಳೆ ಬ್ಯಾಚ್ ಇತ್ತು. ಯಾಕಂದ್ರೆ ಅವ್ರಿಗೆ ಟೈಮ್ ಟು ಟೈಮ್ ಅದೇ ರೀತಿ ನಾಲೆಜ್ ಎಲ್ಲ ಕೊಟ್ಟಿನಿ. ನಂದು ಇನ್ನೊಂದು ಲೈಫ್ ಟೈಮ್ ಇರ್ತೀನಿ ಸಪೋರ್ಟ್. ನಿಮ್ದೊಂದು ಬ್ಯಾಚ್ ಮಾಡ್ತೀನಿ, ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಇವಾಗ ಹಾಕಿದೆ. ಇವಾಗ CG ರಾಯ್ ಅಂತೇನು ಅತೇನು ಸೂಸೈಡ್ ಮಾಡಿಕೊಂಡು ಅದನ್ನ ಡೇಟ್ ಆಫ್ ಬರ್ತ್ ಹಾಕಿದೆ. 5/3/1978. ಪರ್ಸನಾಲಿಟಿ ನಂಬರ್ 5 ಇದೆ. ಬಿಸ್ನೆಸ್ ಮಾಡು ಹುಟ್ಟುತ್ತಾನೆ ಏನ್ ಹೇಳ್ತೀವಿ, ರಕ್ತಗತನೇ ಬಿಸ್ನೆಸ್ ಮ್ಯಾನ್. ನಿಮ್ದು ಯಾವ ರೀತಿ ಇದೆ ನೋಡಿ. ಇವಾಗ ನಿಮ್ಮ ಪರ್ಸನಾಲಿಟಿಗೆ ತಕ್ಕಂತೆ ನಿಮ್ಮ ಹೆಸರು ಬರ್ಬೇಕು. ನಿಮ್ಮ ಪರ್ಸನಾಲಿಟಿ ತಕ್ಕಂತೆ ಹೆಸರು ಬಂದಪ್ಪ ಅಂದ್ರೆ ಬಹಳ ಪವರ್ಫುಲ್ ಒಂದು ಗ್ರೋತ್ ಆಗ್ತದೆ. ಯಾವ ರೀತಿ ಗ್ರೋತ್ ಆಗ್ತೀವ ಆ ರೀತಿ ಗ್ರೋತ್ ಆಗೇ ಆಗ್ತೀವಿ. ಪ್ರಕೃತಿ ಕೊಟ್ಟಂತ ಅವಕಾಶ, ನಮ್ಮ ನಾಲೆಜ್ ಅನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂತ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ 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 ಮ್ಯಾನ್ ಇಸ್ ಪರ್ಫೆಕ್ಟ್ ಹೇಳ್ತೀನಿ. ನಾನು ಈಗಲೂ ಹೇಳ್ತೀನಿ, ಒಳ್ಳೆ ಪ್ರಾಕ್ಟಿಕಲ್ ಆಗಿ ನಿಮ್ಮ ಲೈಫ್ ಅನ್ನ ಉದ್ಧಾರ ಮಾಡ್ಕೊಬೇಕು. ನಿಮ್ಮಿಂದ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಂದು ಹೆಸರಿಂದ ಐಡೆಂಟಿಫೈ ಮಾಡ್ಬೇಕು. ನಿಮ್ಮ ಫೇಸ್ಬುಕ್ ಅಲ್ಲೂ ಸಹ ನಿಮ್ದು ಇಂಥದೇ ಹೆಸರಿಂದ ಕ್ರಿಯೇಟ್ ಆಗ್ಬೇಕು. ನಿಮ್ಮ ಗೂಗಲ್ ನಾನು ಏನ್ ರಿಜಿಸ್ಟ್ರೇಷನ್ ಮಾಡಿದಿಲ್ಲ, ಆ ಗೂಗಲ್ ಸಹ ರಿಜಿಸ್ಟರ್ ಮಾಡೋದು ಮಾಡ್ಕೊಬೇಕು. ಎಲ್ಲನ್ನ ನಿಮ್ಮ ಊರ ಹತ್ರ ಎಲ್ಲಾನು ಹುಡುಕಿದ್ರು ಸಹ, ಯಾರನ್ನ ಒಳ್ಳೆ ನ್ಯೂಮರಾಲಜಿಸ್ಟ್ ಇದಾರಂತ ಹುಡುಕಿದ್ರು ಸಹ, ಯಾರು ಒಳ್ಳೆ ಹೆಸರು ಕೊಡುವಂತ ಹುಡುಕಿದಾರ ಅಂದ್ರೆ ನಿಮ್ಮ ಹೆಸರು ಗೂಗಲ್ ಟಾಪ್ ಆಗಿ ತೋರಿಸ್ಬೇಕು. ನಿಮ್ಮನ್ನ ಐಡೆಂಟಿಫೈ ಮಾಡ್ಬೇಕು. ನಿಮ್ಮ ಸ್ನೇಹಿತರು ನೀನ್ ಏನ್ ಮಾಡ್ತೇನೆ, ನಾನು ಇಂಥ ಕೆಲಸ ಮಾಡ್ತೇನೆ ಎದೆ ತಟ್ಟಿಗೆ ಅಂತ ಹೇಳ್ಬೇಕು. ನೀನು ಇಂಥದೇ ಹಣೆ ಬಾರ ಇರುತ್ತೆ. ಬಿಫೋರ್ ಇನ್ ಬಿ ಡಿಸೈಡೆಡ್. ಯಾರನ್ನ ಫೋನ್ ಮಾಡಿದ್ರೆ ಇಂಥದೇ ನಂಬರ್ ಇಂದ ಫೋನ್ ಮಾಡಿದ್ರೆ ನೀವು ಇದಕ್ಕೆ ಮಾಡಿದಾನ ಮುಗಿದೋದು. ಒಂದು ನಾರ್ಮಲ್ ಆಗಿ ತಿಳ್ಕೊಂಬಿಡಿ. 44 ಎಲ್ಲೆಲ್ಲಿ ಬರುತ್ತೆ ನಿಮ್ಮನ್ನ ಮೋಸ ಮಾಡಕ್ಕೆ ಬಂದಿರುತ್ತೆ. 88 ಎಲ್ಲೆಲ್ಲಿ ಬರುತ್ತೆ ನಿಮ್ಮನ್ನ ಸಹಾಯ ಕೇಳಕ್ಕೆ ಬರುತ್ತೆ. ಇವು ಮೇನು. ಆಮೇಲೆ 33 ಎಲ್ಲೆಲ್ಲಿ ಬರುತ್ತೆ, ನೀವು ಏನೇ ಹೇಳುದು ಸಹ ಕೇಳಲ್ಲ, ಅವ್ರು ಹೇಳಿದ್ದೆ ಕೇಳಬೇಕು. 35 ಈಗ ಹೇಳಿದ್ದೆ, ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾನೆ ಇರ್ತಾರ. 26 ಏನಿರುತ್ತೆ ಅದು ಸಹ ಆರ್ಥಿಕ ನಷ್ಟನೇ. 42 24 ಅದು ಸಹ ಅಷ್ಟೇನೆ. ಹೌದಾ? 24 25 27 ಈ ಮೊಬೈಲ್ ನಂಬರ್ ನೀವು ಐಡೆಂಟಿಫೈ ಮಾಡ್ಬಿಟ್ಟು ಪ್ರಾಕ್ಟಿಕಲ್ ಇರ್ಬೇಕು. ನಾನು 10 ನಂಬರ್ನ ನಾನು ಹೇಳ್ತೀನಿ, ಇದು ಮಾಡಿ ಹಾಕ್ರಿ ಅಂದ್ರೆ ಮಾಡಿ ಹಾಕಂಗಿರ್ಬೇಕು.
10 ನಿಮಿಷನೂ ಆಗಲ್ಲ ನಿಮಗೆ. ನಿಮ್ ಪ್ರಾಕ್ಟೀಸ್ ಕೊಡೋ ಸಲುವಾಗಿ, ಓಕೆನಾ? ಮಹಾಪರಮಶಕ್ತಿ ಹನುಮಂತನ ಕೃಪಾಭಿಕ್ಷದಿಂದ ನಾಳೆ ನೇಮಿಂದ ತಾಂಬನ ಎ ಇಂದ ಜಡ್ಡೂರ್ಗೆ ಏನೇನು ಬರ್ತಾವ, ಎಂತೆಂತ ಕ್ಯಾರೆಕ್ಟರ್ಸ್ ಇರ್ತಾವ, ಅವ್ರ ಬಿಹೇವಿಯರ್ ಹೆಂಗಿರುತ್ತೆ, ಅವ್ರ ನೇಚರ್ ಹೆಂಗಿರುತ್ತೆ, ಅದನ್ನ ಮಾಡೋಣ. ಅಣ್ಣ, ಶ್ರೀ ಶ್ರೀಮತಿ ಚಿತ್ರಾಮ್ ಅವರೇ, ಶ್ರೀಮತಿ ಗೀತಾ ಅಗಡಿ ಅವರೇ, ಶ್ರೀಮತಿ ಸ್ನೇಹ ಅವರೇ, ಶ್ರೀಯುತ ಮಂಜುನಾಥ್ ಅವರೇ, ಅಣ್ಣ, ಶ್ರೀಮತಿ ಶ್ರೀದೇವಮ್ಮರೇ, ಹನುಮಂತನ ಕೃಪಾ ಭಿಕ್ಷೆ ಸದಾ ತಗೊಳ್ಳಿ, ಸದಾ ತಗೊಳ್ಳಿ, ಸದಾ ಕಾರಣಭೂತರಾಗಿರಿ. ನಿಮ್ಮ ಲೈಫನ್ನ, ಇತರರ ಲೈಫನ್ನ ಚೇಂಜ್ ಮಾಡೋದಕ್ಕೆ ಹನುಮಂತ ಸದಾ ರಕ್ಷಣೆ ಕೊಡಲಿ. ನಾಳೆ ಮೀಟ್ ಆಗೋಣ. ನಾಳೆ ಸೇಮ್ ರೆಕಾರ್ಡಿಂಗ್ ಹಾಕಿಟ್ಟಿರ್ತೀನಿ. ಮನಸ್ಸು ಮಾತ್ರ ಒಪ್ಪಲ್ಲ. ಒಂದು ತಾಯಿ ಪ್ರೀತಿಯಿಂದ ಇರುತ್ತೆ, ಅದಕ್ಕೆ ಮನಸ್ಸು ಸಹ ಒಪ್ಪಲ್ಲ. ಹಾಕಿರ್ತೀನಿ, ರೆಕಾರ್ಡಿಂಗ್ ಹಾಕ್ತೀನಿ, ಯೂಟ್ಯೂಬಲ್ಲಿ ಸಹ ಹಾಕಿರ್ತೀನಿ. ಅವನು ಮಾಡಿ. ಹನುಮಂತ ಸದಾ ರಕ್ಷಣೆ ಕೊಡ್ಲಿ. ಟೇಕ್ ಕೇರ್ ಮಹಾಪರಮ ಶಕ್ತಿ. ನಾಳೆ ಸಂಜೆ ಸೇಮ್ ಮೀಟ್ ಆಗೋಣ. ಓಕೆ, ಟೇಕ್ ಕೇರ್, ಬಾಯ್.